ಸೊ ನಮಸ್ತೆ ಎಲ್ಲರಿಗೂ. ನೆನ್ನೆ ಇನ್ಯಾಂಗ್ ಸ್ಟಾರ್ಟ್ ಮಾಡಿದ್ವಿ. ಇವತ್ತು ಕ್ಲಾಸ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನಿನ್ನೆ ಕ್ಲಾಸಲ್ಲಿ ಇನ್ಯಾಂಗ್ನ ವಿತ್ ಪಿಕ್ಚರ್ಸ್ ತೋರಿಸಿದ್ದೆ. ಸೊ ಆ ಪಿಕ್ಚರ್ಸ್ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂತಂದ್ರೆ, ಯಾವಾಗ ಇನ್ನು ಮತ್ತೆ ಯಾಂಗು ಬ್ಯಾಲೆನ್ಸ್ ಆಗಿದೆ, ಯಾವಾಗ ಇನ್ನು ಡಿಫಿಷಿಯೆಂಟ್ ಆಗಿದೆ ಅಥವಾ ಇನ್ ಎಕ್ಸಸ್ ಆಗಿದೆ, ಯಾವಾಗ ಯಾಂಗ್ ಡಿಫಿಷಿಯೆಂಟ್ ಆಗಿದೆ ಅಥವಾ ಯಾವಾಗ ಯಾಂಗ್ ಎಕ್ಸಸ್ ಆಗಿದೆ, ಇನ್ನು ಕೆಲವು ಕಂಡೀಷನ್ ನಲ್ಲಿ ಇನ್ನು ಮತ್ತೆ ಯಾಂಗ್ ಎರಡೂ ಕೂಡ ಡಿಫಿಷಿಯೆಂಟ್ ಆಗಿದೆ, ಇನ್ನು ಕೆಲವು ಕೇಸಸ್ ಅಲ್ಲಿ ಇನ್ನು ಮತ್ತೆ ಯಾಂಗು ಎರಡೂ ಕೂಡ ಎಕ್ಸಸ್ ಆಗಿದೆ. ಓಕೆ, ಸೊ ನಾವು ಇವಾಗ ಆ ಪರ್ಟಿಕ್ಯುಲರ್ ಸಿಂಪ್ಟಮ್ಸ್ನ ಒಂದಕ್ಕೆ ಒಂದು ಕೋರಿಲೇಟ್ ಮಾಡ್ಕೊಂಡು ಬರ್ತೀವಿ. ಫಾರ್ ಎಕ್ಸಾಂಪಲ್, ಕೆಲವು ಸಿಂಪ್ಟಮ್ಸ್ನ ಇನ್ ಎಕ್ಸಸ್ ಆದಾಗ ಹೇಗೆ ಇರುತ್ತೆ ಮತ್ತೆ ಯಾಂಗ್ ಎಕ್ಸಸ್ ಆದಾಗ ಹೇಗೆ ಇರುತ್ತೆ. ಸೊ ಇದರಿಂದ ಏನಾಗುತ್ತೆ, ನಮಗೆ ಅದನ್ನ ಡಿಫ್ರೆನ್ಶಿಯೇಟ್ ಮಾಡೋದು ಅಂದ್ರೆ ಅದನ್ನ ಐಡೆಂಟಿಫೈ ಮಾಡೋದು ಈಸಿ ಆಗುತ್ತೆ. ಓಕೆ, ಕ್ಲಾಸ್ನ ಕೇಳಿಸ್ಕೊಳ್ಳೋದೇ ತುಂಬಾ ಇಂಪಾರ್ಟೆಂಟ್. ನೀವು ನೋಟ್ಸ್ ಮಾಡ್ತಾ ಏನಾಗುತ್ತೆ, ಕ್ಲಾಸ್ ಕೇಳಿಸ್ಕೊಳ್ಳೋದು ತಪ್ಪು ಹೋಗುತ್ತೆ, ಕಾನ್ಸಂಟ್ರೇಷನ್ ತಪ್ಪುತ್ತೆ. ನಾನು ತುಂಬಾನೇ ನಿಧಾನನೇ ಹೇಳ್ತೀನಿ. ನೀವು ಇಫ್ ಇನ್ ಕೇಸ್ ಅದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಅಂದ್ರೆ ನಾನು ಒತ್ತು ಬಿಟ್ಟು ಹೇಳ್ತೀನಿ. ನೀವು ಆ ಟೈಮಲ್ಲಿ ಸ್ವಲ್ಪ ಪಾಸು ಕೂಡ ಕೊಡ್ತೀನಿ, ಆ ಟೈಮಲ್ಲಿ ನೋಟ್ ಮಾಡ್ಕೋಬಹುದು. ಓಕೆ, ಫೈನ್. ಸೊ ಫಸ್ಟ್ ಇದು ಬಂದ್ಬಿಟ್ಟು ನಾವು ಎಕ್ಸಸ್ ಕಂಡೀಷನ್ನ ತಗೋತೀವಿ. ಕೆಲವು ಸಿಂಪ್ಟಮ್ಸು ಇನ್ ಎಕ್ಸಸ್ ಆದಾಗ ಹೇಗಿರುತ್ತೆ, ಆಮೇಲೆ ಯಾಂಗ್ ಎಕ್ಸಸ್ ಆದಾಗ ಹೇಗಿರುತ್ತೆ. ಓಕೆ, ಫಸ್ಟ್ ಬಂದ್ಬಿಟ್ಟು ಬಾಡಿ ಟೆಂಪರೇಚರ್. ಬಾಡಿ ಟೆಂಪರೇಚರ್ ಇನ್ ಎಕ್ಸಸ್ ಆದಾಗ, ಇನ್ ಜಾಸ್ತಿ ಇದೆ ಅಂತ ಅಂದ್ರೆ ಡೆಫಿನೆಟ್ ಆಗಿ ಕೋಲ್ಡ್ ಆಗಿರುತ್ತೆ, ತಣ್ಣಗೆ ಇರುತ್ತೆ. ಅದೇ ಸೇಮ್ ಟೈಮಲ್ಲಿ ಇನ್ ಎಕ್ಸಸ್ ಆದಾಗ ಬಾಡಿ ಟೆಂಪರೇಚರ್ ಸ್ವಲ್ಪ ಬಿಸಿಯಾಗಿರೋದನ್ನ ಬಯಸ್ತಾ ಇರುತ್ತೆ, ಬೆಚ್ಚಗೆ ಇರಬೇಕು ಅಂತ ಹೇಳ್ಬಿಟ್ಟು, ವಾಮ್ತ್ ಬೇಕು ಅಂತ ಅನ್ಸ್ತಾ ಇರುತ್ತೆ. ಬಿಸಿಯಾಗಿ ಇರೋದೇನಾದ್ರು ಕುಡಿಯೋಣ ಅಥವಾ ಶಾಲ್ ಹಾಕೊಳ್ಳೋಣ, ಜಾಕೆಟ್ ಹಾಕೊಳ್ಳೋಣ, ಈ ಟೈಪ್. ಬಾಡಿ ಟೆಂಪರೇಚರ್ ಕೂಡ ಕೋಲ್ಡ್ ಇರುತ್ತೆ, ಪ್ಲಸ್ ಬಿಸಿಯಾಗಿರೋದು ಏನಾದ್ರು ಬೇಕು ಅಂತ ಅನಿಸ್ತಾ ಇರುತ್ತೆ. ಅದೇ ಆಪೋಸಿಟ್ ಆಗಿ ಯಾಂಗ್ ಎಕ್ಸಸ್ ಇತ್ತು ಅನ್ಕೊಳ್ಳಿ, ಅವಾಗ ಬಾಡಿಲೇ ಇಂಟರ್ನಲ್ಲಿ ಹೀಟ್ ಇರುತ್ತೆ. ಒಳಗಡೆಯಿಂದಾನೇ ನಿಮಗೆ ಆ ಹೀಟ್ ತಿಂಗು ಗೊತ್ತಾಗ್ತಾ ಇರುತ್ತೆ. ಕೈ ಕಾಲು ಮುಟ್ಟೋದನ್ನು ಹೀಟ್ ಇರುತ್ತೆ. ನೀವು ಬಾಡಿಲಿ ಎಲ್ಲೇ ಮುಟ್ಟೋದನ್ನು ಒಂದು, ನಾವಲ್ಲ ಇನ್ನೊಬ್ಬ ನಮ್ಮನ್ನ ಮುಟ್ಟಿದಾಗ ಒಂದು ಹಾಟ್ನೆಸ್ ಫೀಲ್ ಆಗುತ್ತೆ. ಅದು ಯಾಂಗ್ ಎಕ್ಸಸ್ನ ತೋರಿಸುತ್ತೆ. ಕೈ ಕಾಲುಗಳು ಇನ್ ಎಕ್ಸಸ್ ಆಗಿದ್ದಾಗ ತಣ್ಣಗೆ ಇರುತ್ತೆ. ಎಸ್ಪೆಷಲಿ 5 ಪಾಮ್ ಹೀಟ್ ಅಂತೀವಿ. 5 ಪಾಮ್ ಹೀಟ್ ಅಂದ್ರೆ ಎರಡು ಕೈ, ಎರಡು ಕಾಲು ಮತ್ತೆ ಎದೆ. ಇದು ಈ ಟೆಕ್ನಿಕಲ್ ವರ್ಡ್. ಇದು 5 ಪಾಮ್ ಹೀಟ್ ಅಂತ ಹೇಳ್ಬಿಟ್ಟು ನಾವು TCM ಅಲ್ಲಿ ತುಂಬಾನೇ ಯೂಸ್ ಮಾಡ್ತೀವಿ ಇದನ್ನು. ಸೊ ಇನ್ ಎಕ್ಸಸ್ ಆಗಿದ್ದಾಗ ಏನಾಗುತ್ತೆ, ಇದು ತಣ್ಣಗೆ ಇರುತ್ತೆ, ಕೋಲ್ಡ್ ಆಗಿರುತ್ತೆ. ಬಟ್ ಅದೇ ಯಾಂಗ್ ಎಕ್ಸಸ್ ಆಗಿದ್ದಾಗ ಡೆಫಿನೆಟ್ ಆಗಿ ಆಪೋಸಿಟ್, ಬಿಸಿಯಾಗಿರುತ್ತೆ. ಬಿಸಿ ಇನ್ ದ ಸೆನ್ಸ್ ಒಂದು ವಾರ್ಮ್ನೆಸ್ ಇರುತ್ತೆ, ಕೈಯಲ್ಲಾಗ್ಲಿ ಕಾಲಲ್ಲಾಗ್ಲಿ. ಬಟ್ ಅದನ್ನ ಇನ್ನೊಬ್ಬ ಮುಟ್ಟಿದಾಗ ಅದು ನಮಗೆ ಗೊತ್ತಾಗುತ್ತೆ, ನಮಗೆ ಗೊತ್ತಾಗೋದಿಲ್ಲ. ಇನ್ನು ಮುಖದ ಕಲರ್ ಹೇಗಿರುತ್ತೆ, ಮುಖದ ಕಲರ್ ಇನ್ ಎಕ್ಸಸ್ ಆಗಿದ್ದಾಗ ಪೇಲ್ ಆಗಿರುತ್ತೆ, ಎಲ್ಲೋ ಅಂತ ಆಗೋದಿಲ್ಲ, ಅದು ಒಂದ್ ರೀತಿ ಪೇಲ್ನೆಸ್. ಅದೇ ಇಫ್ ಇನ್ ಕೇಸ್ ಯಾಂಗ್ ಎಕ್ಸಸ್ ಆಗಿದ್ದಾಗ ಫುಲ್ ಕೆಂಪಗಿರುತ್ತೆ. ನಾವು ಪೇಷಂಟ್ನ ಪೇಷಂಟ್ ಬಂದಾಗ ಫಸ್ಟು ಕೆಲವು ಕ್ವೆಶನ್ಸ್ ಅಲ್ಲಿ ನಿಮಗೆ ಥರ್ಸ್ಟ್ ಬಾಯಕ್ಕೆ ಹೇಗಿದೆ ಅಂತ ಕೇಳ್ತೀವಿ. ಏನಕ್ಕೆ ಕೇಳ್ತೀವಿ ಅಂತಂದ್ರೆ, ಸೊ ಅದರಿಂದ ನಾವು ಇನ್ ಯಾಂಗ್ನ ಡಿಸೈಡ್ ಮಾಡ್ಬೋದು. ಇನ್ ಎಕ್ಸಸ್ ಇದೆ ಅನ್ಕೊಳ್ಳಿ, ನಿಮಗೆ ಬೆಳಗ್ಗೆ ಆಗ್ಲಿ ನೈಟ್ ಆಗ್ಲಿ ಅಥವಾ ಯಾಂಗ್ ತುಂಬಾ ಜಾಸ್ತಿ ಅಂದ್ರೆ 12 o'clock, ಮಧ್ಯಾಹ್ನ 12 ಗಂಟೆಗೆ ಯಾಂಗ್ ಪೀಕಲ್ಲಿ ಇರುತ್ತಲ್ವಾ, ಅಂತ ಟೈಮಲ್ಲೂ ಕೂಡ ಬಾಯಕ್ಕೆ ಆಗೋದಿಲ್ಲ, ಥರ್ಸ್ಟ್ ಆಗೋದಿಲ್ಲ. ಏನಕ್ಕೆ? ಬಿಕಾಸ್ ಇನ್ ಎಕ್ಸಸ್ ಇದೆ. ಅದೇ ಇಫ್ ಇನ್ ಕೇಸ್ ಯಾಂಗ್ ಎಕ್ಸಸ್ ಇತ್ತು ಅನ್ಕೊಳ್ಳಿ, ಆಪೋಸಿಟ್,
ಯಾವಾಗ್ಲೂ ನೀರು ಕುಡಿಬೇಕು ಅಂತ ಅನ್ಸುತ್ತೆ, ಅಥವಾ ಯಾವಾಗ್ಲೂ ತಣ್ಣಗೆ ಅದನ್ನ ಕುಡಿಬೇಕು, ಆ ಫ್ರೀಸ್ ಮಾಡಿ ಅದನ್ನ ಕುಡಿಬೇಕು ಅಂತ ಅನ್ಸ್ತಾ ಇದೆ. ಇದಿಷ್ಟು ಪೇಷಂಟ್ ನಮಗೆ ಹೇಳ್ಬೇಕು. ಅದೇ ಇಫ್ ಇನ್ ಕೇಸ್ ನೀವು ಟಂಗ್ ನೋಡಿದ್ರೆ ಇನ್ ಎಕ್ಸಸ್ ಇದೆ ಅನ್ಕೊಳ್ಳಿ, ಟಂಗು ಪೇಲ್ ಕಲರ್ ಇರುತ್ತೆ ಮತ್ತೆ ಊದ್ಕೊಂಡ್ಬಿಟ್ಟಿರುತ್ತೆ. ಸ್ವಾಲನ್ ಶೇಪಲ್ಲಿ, ನಾರ್ಮಲ್ ಶೇಪ್ಗಿಂತ ಊದ್ಕೊಂಡಿರುತ್ತೆ. ಅದೇ ಇಫ್ ಇನ್ ಕೇಸ್ ಯಾಂಗ್ ಎಕ್ಸಸ್ ಇತ್ತು ಅನ್ಕೊಳ್ಳಿ, ಫುಲ್ ರೆಡಿಶ್ ಕಲರ್, ಕೆಂಪಗಿರುತ್ತೆ. ಬಾಡಿ ಕಲರ್ ಯಾವುದು, ಕೋಟಿಂಗ್ ಯಾವುದು, ಇದನ್ನ ನಾನು ಮತ್ತೆ ಮತ್ತೆ ಹೇಳ್ತಾ ಹೋಗ್ತೀನಿ ಡಯಾಗ್ನೋಸಿಸ್ ಅಲ್ಲಿ. ಬಟ್ ಒಂದು ಟಿಂಟ್ ಇರಲಿ, ಒಂದು ಸ್ಟಾರ್ಟ್ ಇರಲಿ ಅಂತ ಹೇಳ್ಬಿಟ್ಟು ಇಲ್ಲೇ ಎಲ್ಲದನ್ನೂ ಇನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಅಂದ್ರೆ ಒಂದೊಂದು ಸ್ಟೇಜಲ್ಲೂ ಅದನ್ನ ಹೇಳ್ಕೊಂಡು ಹೋಗ್ತೀನಿ. ಯಾಕೆಂತಂದ್ರೆ ಒಂದೇ ಸತಿ ಆ ವರ್ಡ್ನ ಕೇಳಿದಾಗ ಇದು ಕೇಳೇ ಇಲ್ವಲ್ಲ ಅಂತ ಅನ್ಸ್ಬಾರ್ದು. ಡೇ ಒನ್ ಇಂದ, ಕ್ಲಾಸ್ 1 ಇಂದ ನೀವು ಈ ಟೈಪು ಅವಾಗಲೇ ಅವ್ರು ಕೇಳೋದವಲ್ಲ, ಬ್ಲಡ್ ಹೀಟ್ ಅಂದ್ರೆ ಏನು ಅಂತ ಇವಾಗ್ಲಿಂದಾನೇ ಸ್ಟಾರ್ಟ್ ಮಾಡಿದ್ರೆ, ಓ ಈ ವರ್ಡ್ನ ನಾನು ಕೇಳಿದ್ದೀನಿ ಅನ್ಸುತ್ತೆ. ಯಾವಾಗ ಈ ವರ್ಡ್ನ ನಿಮಗೆ ನಾನು ಕೇಳಿದ್ದೀನಿ ಅಂತ ಅನ್ಸುತ್ತೆ, ಅರ್ಥ ಮಾಡ್ಕೊಳ್ಳೋದು ಈಸಿ ಆಗುತ್ತೆ. ಹಾಗಾಗಿ ಎಲ್ಲ ಇವಾಗ್ಲಿಂದಾನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇನ್ ಎಕ್ಸಸ್ ಇದ್ದಾಗ ಟಂಗ್ ಬಾಡಿ ಹೇಗಿರುತ್ತೆ? ಟಂಗ್ ಬಾಡಿ ದಪ್ಪಗೆ ಇರುತ್ತೆ, ಪೇಲ್ ಕಲರ್ ಇರುತ್ತೆ. ಸೇಮ್ ಕೇಸ್ ಯಾಂಗ್ ಎಕ್ಸಸ್ ಇದ್ದಾಗ ಕೆಂಪಗೆ ಇರುತ್ತೆ, ಅದು ಬಾಡಿ ಕಲರ್. ಕೋಟಿಂಗ್ ಅಂತ ಬಂದಾಗ ವೈಟ್ ಕೋಟ್ ಇರುತ್ತೆ ಇನ್ ಎಕ್ಸಸ್ ಇದ್ದಾಗ. ಯಾಂಗ್ ಎಕ್ಸಸ್ ಇದ್ದಾಗ ಯೆಲ್ಲೋ ಕೋಟ್. ಸೊ ಇದರಿಂದ ಈ ಒಂದು ಕೆಲವು ಥಿಂಗ್ಸ್ ಇಂದ ಏನ್ ಗೊತ್ತಾಗುತ್ತೆ ಅಂದ್ರೆ, ನೀವು ಟಂಗ್ ನೋಡೋದ್ರಿಂದ ತುಂಬಾ ಪರ್ಫೆಕ್ಟ್ ಆಗಿ ಆಮೇಲೆ ತುಂಬಾ ಈಸಿಯಾಗಿ ಡಯಾಗ್ನೈಸ್ ಮಾಡ್ಬೋದು. ಯೆಲ್ಲೋ ಕೋಟು ವೈಟ್ ಕೋಟು ಎರಡು ಒಟ್ಟಿಗೆ ಇರೋದಿಲ್ಲ ಅಲ್ವಾ? ಅದೇ ನೀವು ಪದೇ ಪದೇ ಟಂಗ್ನ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಸೊ ಒಂದು ಫಿಕ್ಸ್ ಮಾಡ್ಕೊಳ್ಳಿ, ಯಾವಾಗ ವೈಟ್ ಕೋಟ್ ಇದೆ, ತಿಕ್ ವೈಟ್ ಕೋಟ್ ದಪ್ಪಗಿದೆ, ವೈಟ್ ಕೋಟ್ ದಪ್ಪಗಿದೆ, ಅದು ಇನ್ ಎಕ್ಸಸ್. ಅದೇ ಇಫ್ ಇನ್ ಕೇಸ್ ಯಾಂಗ್ ಎಕ್ಸಸ್ ಇದ್ದಾಗ ಅದು ಆ ಕೋಟಿಂಗು ಯೆಲ್ಲೋ ಕೋಟಿಂಗ್ ಇರುತ್ತೆ. ಓಕೆ. ಆಪಟೈಟ್ ಹೇಗಿರುತ್ತೆ, ಹೊಟ್ಟೆ ಹಸಿಯೋದು ಹೇಗಿರುತ್ತೆ? ಇಫ್ ಇನ್ ಕೇಸ್ ಇನ್ ಎಕ್ಸಸ್ ಇದ್ದಾಗ, ಇನ್ ಹೆಚ್ಚಿಗೆ ಇದ್ದಾಗ ಹೊಟ್ಟೆ ತುಂಬ್ದಂಗೆ ಇರುತ್ತೆ, ಹೊಟ್ಟೆ ಹಸಿಯೋದೇ ಇಲ್ಲ, ತಿನ್ಬೇಕು ಅಂತ ಅನ್ಸೋದೇ ಇಲ್ಲ. ಯಾಂಗ್ ಎಕ್ಸಸ್ ಆಗಿದ್ದಾಗ ತುಂಬಾ ಹೊಟ್ಟೆ ಹಸಿಯುತ್ತೆ. ನೋಡಿ, ಇಂಥ ಕೆಲವು ಸಿಂಪ್ಟಮ್ಸು ನಾವು ಡೈರೆಕ್ಟ್ ಆಗಿ ಡಯಾಗ್ನೋಸಿಸ್ಗೆ ಯೂಸ್ ಮಾಡ್ತೀವಿ. ಹಾಗಾಗಿ ಈ ನನ್ಗೆ ಏನೇನ್ ಸಿಂಪ್ಟಮ್ಸ್ ನ ಕೊಟ್ಟಿದ್ದೀನಿ ನೋಡಿ, ಏನೇನ್ ಸಿಂಪ್ಟಮ್ಸ್ ನ ಕೊಟ್ಬಿಟ್ಟು ಬೈಫಾಕೇಟ್ ಮಾಡ್ತಾ ಇದ್ದೀನಿ ನೋಡಿ, ಇದೆಲ್ಲ ನಾವು ಪೇಷಂಟ್ ಫಾರ್ಮ್ ಅಲ್ಲಿ ಕೊಡ್ತೀವಿ. ಇದರಿಂದ ನಮಗೆ ಇನ್ಯಾಂಗು ಎಕ್ಸಾಕ್ಟ್ ಆಗಿ ಗೊತ್ತಾಗ್ಬಿಡುತ್ತೆ. ಸೊ ಬೋವಲ್ ಮೂಮೆಂಟ್, ಆಪಟೈಟ್ ಗೊತ್ತಾಯ್ತಲ್ವಾ? ಆಪಟೈಟ್ ಏನಿರುತ್ತೆ, ಜಾಸ್ತಿ ಇದ್ದಾಗ ಕಡಿಮೆ ಇರುತ್ತೆ. ಬಟ್ ಅದೇ ಯಾಂಗ್ ಹೆಚ್ಚಿಗೆ ಇತ್ತು ಅನ್ಕೊಳ್ಳಿ, ಆಪಟೈಟು ಹೆಚ್ಚಿಗೆ ಇರುತ್ತೆ, ಬಿಕಾಸ್ ಹೀಟ್ ಹೀಟ್ ಜಾಸ್ತಿ ಇದೆ. ಬೋವೆಲ್ ಮೂಮೆಂಟು ಇನ್ ಎಕ್ಸಸ್ ಆಗಿದ್ದಾಗ ತುಂಬಾ ಲೂಸ್ ಆಗಿರುತ್ತೆ, ತುಂಬಾ ವಾಟರಿ ಸ್ಟೂಲ್ಸ್ ಅಂತೀವಿ, ತುಂಬಾನೇ ಲೂಸ್ ಆಗಿರುತ್ತೆ. ಅದೇ ಯಾಂಗ್ ಎಕ್ಸಸ್ ಇತ್ತು ಅನ್ಕೊಳ್ಳಿ, ಆ ಹೀಟ್ ಇಂದ ಏನಾಗುತ್ತೆ, ಸ್ಟೂಲು ಒಣಗುತ್ತೆ, ಡ್ರೈ ಆಗುತ್ತೆ, ನಿಮ್ಗೆ ಬೋವಲ್ ಮೂಮೆಂಟ್ ಹೋಗೋದೇ ಕಷ್ಟ ಆಗುತ್ತೆ. ಸೊ ಇದನ್ನ ನಾವು ಒಂದು ವರ್ಡ್ ಅಲ್ಲಿ ಕಾನ್ಸ್ಟಿಪೇಷನ್ ಅಂತೀವಿ. ಕಾನ್ಸ್ಟಿಪೇಷನ್ ಅನ್ನೋದು ಯಾಂಗ್ನ ಒಂದು ಸಿಂಪ್ಟಮ್. ಹಾಗೆ ಯೂರಿನೇಷನ್ ಇನ್ ಎಕ್ಸಸ್ ಆಗಿದ್ದಾಗ ತುಂಬಾ ಕ್ಲಿಯರ್ಡ್ ಆಗಿರುತ್ತೆ, ಹೆಚ್ಚಿಗೆ ಇರುತ್ತೆ, ನಾರ್ಮಲ್ಗಿಂತ ಹೆಚ್ಚಿಗೆ ಯೂರಿನೇಷನ್ ಇರುತ್ತೆ, ನೈಟಲ್ಲೇ ಒಂದು 2-3 ಸತಿ ಎದ್ದೇಳ್ಬಹುದು ನೀವು. ಬಟ್ ಅದೇ ಯಾಂಗ್ ಎಕ್ಸಸ್ ಆಗಿತ್ತು, ಹೀಟ್ ಇತ್ತು ಅನ್ಕೊಳ್ಳಿ, ಡಾರ್ಕ್ ಕಲರ್ಡ್ ಇರುತ್ತೆ, ಆಮೇಲೆ ಕ್ವಾಂಟಿಟಿ ಕಡಿಮೆ ಇರುತ್ತೆ. ಹಾಗಾಗಿ ನಾವು ಬೇಸಿಗೆ ಕಾಲದಲ್ಲಿ ಹೆಚ್ಚಿಗೆ ಯೂರಿನೇಷನ್ಗೆ ಹೋಗಲ್ಲ. ಅದಕ್ಕೆ ಇನ್ನೊಂದು ರೀಸನ್ ಏನು ಅಂತಂದ್ರೆ, ಆ ವೇಸ್ಟ್ ಟಾಕ್ಸಿನ್ ನಮಗೆ ಸ್ವೆಟ್ಟಿಂದ ಹೋಗ್ತಾ ಇರುತ್ತೆ. ಬಟ್ ಅದು ಯಾಂಗ್ ಎಕ್ಸಸ್. ಅದು ಕ್ಲೈಮೇಟ್ ಇಂದ ಆಗಿರ್ಬೋದು, ಫುಡ್ ಡಯಟ್ ಇಂದ ಆಗಿರ್ಬೋದು, ಅಥವಾ ಇಂಟರ್ನಲ್ ಪ್ಯಾಥೋಜನ್ಸ್ ಇಂದಾನು ಆಗಿರ್ಬೋದು. ಇನ್ನ ಎಡಿಮಾ, ಕೆಲವ್ರಿಗೆ ಕಾಲಲ್ಲಿ ನೀರು ತುಂಬಿಕೊಳ್ಳುತ್ತೆ,
ಅದನ್ನ ನಾವು ಎಡಿಮಾದಲ್ಲಿ ಎರಡು ಟೈಪ್ ಇದೆ, ಪಿಟ್ಟೆಡ್ ಎಡಿಮಾ ಮತ್ತೆ ನಾನ್ ಪಿಟ್ಟೆಡ್ ಎಡಿಮಾ ಅಂತ ಹೇಳ್ಬಿಟ್ಟು. ಪಿಟ್ಟೆಡ್ ಎಡಿಮಾ ಅಂತ ಅಂದ್ರೆ ಅದನ್ನ ಹೀಗೆ ಪ್ರೆಸ್ ಮಾಡಿದಾಗ ಎಲ್ಲಿ ಊದ್ಕೊಂಡಿದೆ ನೋಡಿ ಅಲ್ಲಿ ಹೀಗೆ ಪ್ರೆಸ್ ಮಾಡಿದಾಗ ನಮ್ಮ ಫಿಂಗರ್ ಮಾರ್ಕ್ ಅಲ್ಲಿ ಗೊತ್ತಾಗುತ್ತೆ. ಅದನ್ನ ನಾವು ಪಿಟ್ಟೆಡ್ ಎಡಿಮಾ ಅಂತೀವಿ. ಇನ್ನು ಕೆಲವು ಕಡೆ ನೀವು ಎಷ್ಟೇ ಪ್ರೆಸ್ ಮಾಡೋದು ಆ ಮಾರ್ಕ್ ಉಳ್ಕೊಳ್ಳಲ್ಲ, ಅದು ನಾನ್ ಪಿಟ್ಟೆಡ್ ಎಡಿಮಾ. ಈ ಪಾಯಿಂಟ್ ನ ನೋಟ್ ಮಾಡಿ. ಪಿಟ್ಟೆಡ್ ಎಡಿಮಾ ಅಂತ ಅಂದ್ರೆ ಅದು ಕಿಡ್ನಿಗೆ ಸಂಬಂಧಪಟ್ಟಿದ್ದು. ನಾನ್ ಪಿಟ್ಟೆಡ್ ಎಡಿಮಾ ಅಂತ ಅಂದ್ರೆ ಅದು ಸ್ಪ್ಲೀನ್ಗೆ ಸಂಬಂಧಪಟ್ಟಿದ್ದು. ಸೊ ಮ್ಯೂಕಸ್ ಕಫ ಹೇಗಿರುತ್ತೆ? ಇನ್ ಎಕ್ಸಸ್ ಆಗಿದ್ದಾಗ ಕಫ ಕ್ಲಿಯರ್ಡ್ ಆಗಿರುತ್ತೆ, ಆಲ್ಮೋಸ್ಟ್ ವೈಟ್ ಕಲರ್ ಅಂತ ಹೇಳ್ಬೋದು. ಬಟ್ ಅದೇ ಯಾಂಗ್ ಎಕ್ಸಸ್ ಇತ್ತು ಅನ್ಕೊಳ್ಳಿ, ಕಫ ಬಂದ್ಬಿಟ್ಟು ಯೆಲ್ಲೋ ಕಲರ್ ಇರುತ್ತೆ. ನಿದ್ದೆ, ಸ್ಲೀಪ್ ವೆರಿ ಇಂಪಾರ್ಟೆಂಟ್. ಇನ್ ಎಕ್ಸಸ್ ಆಗಿದ್ದಾಗ ನಿದ್ದೆ ಹೆಚ್ಚಿಗೆ ಇರುತ್ತೆ. ಆಮೇಲೆ ಎದ್ದೇಳೋದು ಕಷ್ಟ ಬೆಳಗ್ಗೆ. ಅದೇ ನಿಮಗೆ ಯಾಂಗ್ ಎಕ್ಸಸ್ ಇತ್ತು ಅನ್ಕೊಳ್ಳಿ, ಅಂತ ಟೈಮಲ್ಲಿ ನಿದ್ದೆನೆ ಬರೋದಿಲ್ಲ. ಇನ್ಸೋಮ್ನಿಯಾ ಅಂತೀವಿ, ಯಾಂಗ್ ಎಕ್ಸಸ್ ಇಂದ ಆಗೋ ಇನ್ಸೋಮ್ನಿಯಾ. ಹೀಟ್ ಜಾಸ್ತಿ ಆಗಿದೆ ಹಾಗಾಗಿ ನಿದ್ದೆ ಬರ್ತಾ ಇಲ್ಲ, ಅಥವಾ ಯೋಚನೆ ಜಾಸ್ತಿ ಆಗಿದೆ ಹಾಗಾಗಿ ನಿದ್ದೆ ಬರ್ತಾ ಇಲ್ಲ. ಯೋಚನೆ ಜಾಸ್ತಿ ಆದಾಗ ಏನಕ್ಕೆ ನಿದ್ದೆ ಬರೋದಿಲ್ಲ ಅಂತಂದ್ರೆ, ಆ ಯೋಚನೆ ಇದೆ ನೋಡಿ, ಆ ಆಲೋಚನೆಗಳು ಆ ಆಲೋಚನೆಗಳು ಬಾಡಿಲಿ ಇಂಟರ್ನಲ್ಲಿ ಹೀಟ್ನ ಪ್ರೊಡ್ಯೂಸ್ ಮಾಡ್ತಾನೆ ಇರುತ್ತೆ. ಯಾವಾಗ ಇಂಟರ್ನಲ್ಲಿ ಹೀಟ್ ಜಾಸ್ತಿ ಆಯ್ತು, ಆಬ್ವಿಯಸ್ಲಿ ನಿದ್ದೆ ಬರುತ್ತೆ. ಹಾಗಾಗಿ ಕೆಲವು ಬ್ಲಡ್ ಹೀಟ್ ಇರೋ ಪೇಷಂಟ್ ಅಲ್ಲಿ, ಫಾರ್ ಎಕ್ಸಾಂಪಲ್ ಬ್ಲಡ್ ಹೀಟ್ ಇರೋ ಪೇಷಂಟ್ ಅಂತಂದ್ರೆ ಸ್ಕಿನ್ ಡಿಸೀಸಸ್, ಎಕ್ಸಿಮಾದಲ್ಲಿ 80 to 90% ಬ್ಲಡ್ ಹೀಟ್ ಇಂದ ಆಗಿರುತ್ತೆ. ಅಂತ ಜನರಲ್ಲಿ ಎಮೋಷನಲ್ ಇಂಬ್ಯಾಲೆನ್ಸ್ ಜಾಸ್ತಿ ಇರುತ್ತೆ. ಮುಂಚೆನೆ ಸ್ಕಿನ್ ಡಿಸೀಸ್ ಇರುತ್ತೆ, ಅದ್ರ ಜೊತೆಗೆ ಎಮೋಷನಲ್ ಇಂಬ್ಯಾಲೆನ್ಸ್ ಇರುತ್ತೆ. ಎಮೋಷನಲ್ ಇಂಬ್ಯಾಲೆನ್ಸ್ ಏನ್ ಮಾಡ್ತಾ ಇರುತ್ತೆ, ಇಂಟರ್ನಲ್ಲಿ ಆ ಹೀಟ್ ನ ಜಾಸ್ತಿ ಮಾಡ್ತಾನೆ ಇರುತ್ತೆ. ಹಾಗಾಗಿ ತುಂಬಾ ಎಕ್ಸಿಮಾ ಪೇಷಂಟ್ಸ್, ತುಂಬಾ ಸ್ಕಿನ್ ಡಿಸೀಸ್ ಪೇಷಂಟ್ಸ್ಗೆ ನಾವು ಎಷ್ಟೇ ಎಕ್ಸ್ಟರ್ನಲ್ಲಿ ಟ್ರೀಟ್ ಮಾಡೋದು ಅದು ಗುಣ ಆಗೋದಿಲ್ಲ. ಏನಕ್ಕೆಂದ್ರೆ ನಾವೇನೋ ಎಕ್ಸ್ಟರ್ನಲ್ಲಿ ಮ್ಯಾಗ್ನೆಟೋ ಪಾಯಿಂಟ್ಸೋ ಹಾಕ್ಬಿಟ್ಟು ಗುಣ ಮಾಡೋದಕ್ಕೆ ನೋಡ್ತೀವಿ. ಬಟ್ ಹೌದು, ಇಂಟರ್ನಲ್ ಎಮೋಷನ್ಸ್, ಮಾನಸಿಕವಾಗೇ ಖುಷಿಯಾಗಿಲ್ಲ ಅಥವಾ ಮಾನಸಿಕವಾಗೇ ಆ ಹೀಟು ಇನ್ಕ್ರೀಸ್ ಆಗ್ತಾ ಇದೆ ಬಾಡಿಲಿ ಅಂತಂದ್ರೆ ಗುಣ ಆಗೋದಿಲ್ಲ. ಆಮೇಲೆ ಇನ್ ಎಕ್ಸಸ್ ಆಗಿದ್ದಾಗ ಏನಾಗುತ್ತೆ, ಒಂಥರ ಫೆಟಿಗ್, ಸೋಂಬೇರಿತನ, ಲೆಥಾರ್ಜಿ. ಯಾಂಗ್ ಎಕ್ಸಸ್ ಆಗಿದ್ದಾಗ ಸೋಂಬೇರಿತನ ಇರೋದಿಲ್ಲ ಅಂತ ಅಲ್ಲ, ಯಾಂಗ್ ಎಕ್ಸಸ್ ಆಗಿದ್ದಾಗ ಏನಾಗುತ್ತೆ, ಒಳಗಡೆನೆ ಏನೋ ಒಂಥರ ತಳಮಳ, ಯಾವ್ದು ಪರ್ಫೆಕ್ಟ್ ಆಗಿ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ, ಕ್ಲಿಯರ್ ಕಟ್ ಡಿಸಿಷನ್ ತಗೊಳೋದಕ್ಕಾಗಲ್ಲ. ಎನರ್ಜಿನೂ ಅಷ್ಟೇ, ಇನ್ ಎಕ್ಸಸ್ ಆಗಿದ್ದಾಗ ಲೋ ಎನರ್ಜಿ ಇರುತ್ತೆ. ತುಂಬಾ ಜನಕ್ಕೆ ಏನು ಹೇಗೆ ತಿಳ್ಕೊಂಡಿರ್ತಾರೆ ಅಂತಂದ್ರೆ, ಇನ್ ಅಂತ ಅಂದ್ರೆ ಪೋಷಣೆ, ಪೋಷಣೆ ಅಂತಂದ್ರೆ ಒಳ್ಳೇದು, ಒಳ್ಳೇದು ಜಾಸ್ತಿ ಆದ್ರೆ ಒಳ್ಳೇದೇ ಆಗ್ಬೇಕಲ್ವಾ ಅಂತ ಹೇಳ್ಬಿಟ್ಟು. ಯಾವುದೇ ಒಂದು ಇನ್ ಆಗ್ಲಿ ಯಾಂಗ್ ಆಗ್ಲಿ ಒಂದು ಸ್ಟೇಟ್ ತನಕ ಇರ್ಬೇಕು. ಆ ಸ್ಟೇಟ್ಗಿಂತ ಹೆಚ್ಚಿಗೆ ಆಯ್ತು ಅಂದ್ರೆ ಅದು ಕೆಟ್ಟದೆ. ಅವಾಗ ಅದನ್ನ ಬ್ಯಾಡ್ ಇನ್ ಅಥವಾ ಬ್ಯಾಡ್ ಯಾಂಗ್ ಅಂತೀವಿ. ಸೊ ಇಲ್ಲಿ ಏನಾಗಿದೆ, ಇಲ್ಲಿ ನಾವು ಯಾವ ಸ್ಟೇಟ್ ನ ನೋಡ್ತಾ ಇದ್ದೀವಿ ಅಂತಂದ್ರೆ ನಾರ್ಮಲ್ ಸ್ಟೇಟ್ಗಿಂತ ಹೆಚ್ಚಿಗೆ ಇದೆ, ಇನ್ ಎಕ್ಸಸ್ ಇದೆ. ಇನ್ ಎಕ್ಸಸ್ ಆಗಿದ್ದಾಗ ಏನಾಗುತ್ತೆ, ಲೋ ಎನರ್ಜಿ ಆಗುತ್ತೆ. ಈ ಒಬೇಸ್ ಪರ್ಸನ್ಗಳು ನೋಡಿ, ಎದ್ದು ಓಡಾಡಕ್ಕೆ ಆಗೋದಿಲ್ಲ, ಬಾಡಿಲಿ ಇನ್ ಎಕ್ಸಸ್ ಇಂದ ಒಬೇಸ್ ಆಗಿರುತ್ತೆ. ಅದೇ ಇಫ್ ಇನ್ ಕೇಸ್ ಯಾಂಗ್ ಎಕ್ಸಸ್ ಆಯ್ತು ಅಂದ್ರೆ ಹೈಪರ್ ಆಕ್ಟಿವ್ ಆಗ್ತೀವಿ, ಒಂದೇ ಸತಿ 4-5 ಕೆಲಸ ಮಾಡೋದು. ಯಾವ್ದೊಂದು ನೀಟಾಗಿ ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ, ಅಥವಾ ನೀಟಾಗಿ ಮಾಡ್ಬೋದು, ಹೇಳೋದಕ್ಕಾಗಲ್ಲ, ಯಾವಾಗ ಕ್ಲಿಯರ್ ಕಟ್ ಥಿಂಕಿಂಗ್ ಇದ್ದಾಗ. ಬಟ್ ಮ್ಯಾಕ್ಸಿಮಮ್ ಕೇಸಸ್ ಅಲ್ಲಿ ಏನಾಗುತ್ತೆ, ಒಂದೇ ಸತಿ 4-5 ಕೆಲಸ ಮಾಡೋದು ಯಾವುದು ಕರೆಕ್ಟ್ ಆಗೋದಿಲ್ಲ. ದಟ್ ಈಸ್ ಯಾಂಗ್ ಎಕ್ಸಸ್. ಈ ಇನ್ ಎಕ್ಸಸ್ ಅಲ್ಲಿ ಸ್ಕಿನ್ ಹೇಗಿರುತ್ತೆ ಅಂದ್ರೆ ಪೇಲ್ ಕಲರ್ಡ್ ಇರುತ್ತೆ, ಕೆಲವೊಂದ್ ಕಡೆ ಊದ್ಕೊಂಡಿರುತ್ತೆ, ಕೆಲವೊಂದ್ ಸಾತಿ ಮುಖನೂ ಊದ್ಕೊಂಡಿರುತ್ತೆ.
ಅಲ್ಲಲ್ಲಿ ಸ್ವಾಲನ್ನೆಸ್ ಬಂದಿರುತ್ತೆ. ಬಟ್ ಯಾಂಗ್ ಎಕ್ಸಸ್ ಆಗಿದ್ದಾಗ ಸ್ಕಿನ್ ಬಂದ್ಬಿಟ್ಟು ಮತ್ತೆ ಕೆಂಪಗೆ ಇರುತ್ತೆ. ಇಲ್ಲ, ಆ ಯಾಂಗ್ ಎಕ್ಸಸ್ ಅಂದ್ರೆ ಹೀಟ್ ಜಾಸ್ತಿ ಅಲ್ವಾ, ಆ ಹೀಟ್ ಇಂದ ಏನಾಗಿರುತ್ತೆ, ಒಣಗೋಗ್ಬಿಟ್ಟಿರುತ್ತೆ. ಆ ಒಣಗ್ಬಿಟ್ಟು ಡ್ರೈನೆಸ್ ಆಗ್ಬಿಟ್ಟು ಒಂದು ರೆಡ್ ಕಲರ್ ಕೆಂಪು ರ್ಯಾಷಸ್ಸು ಬಂದಿರುತ್ತೆ. ಇನ್ ಯಾ ಯಾರ ಬಾಡಿಲಿ ಇನ್ ಎಕ್ಸಸ್ ಇರುತ್ತೆ ನೋಡಿ, ಅವು ಕೋಲ್ಡ್ ಥಿಂಗ್ಸ್ ನ ತಡ್ಕೊಳಲ್ಲ. ಆಲ್ರೆಡಿ ಬಾಡಿಲಿ ಇನ್ ಎಕ್ಸಸ್ ಇರುತ್ತೆ, ಇನ್ನು ಥಂಡಿ ವಾತಾವರಣಕ್ಕೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಸ್ವಲ್ಪ ಥಂಡಿ ಆಯ್ತು ಅಂದ್ರೂ ಅದು ಎಕ್ಸಸ್ ಆಗ್ಬಿಡುತ್ತೆ ಆಲ್ ಆಫ್ ಎ ಸಡನ್, ಸ್ವಲ್ಪ ಟೈಮಲ್ಲಿ ಎಕ್ಸಸ್ ಆಗ್ಬಿಟ್ಟಿರುತ್ತೆ. ಹಾಗೆ ಡೆಡ್ ಆಪೋಸಿಟ್ ಯಾಂಗ್ ಎಕ್ಸಸ್ ಅಲ್ಲಿ, ಇವು ಯಾಂಗ್ ಎಕ್ಸಸ್ ಆಗಿರೋ ಪೇಷಂಟ್ಸ್ಗಳು ಹೀಟ್ ನ ತಡ್ಕೊಳಲ್ಲ. ಇನ್ನು ಮೆನಿಸ್ಟ್ರಿಯಲ್ ಬ್ಲೀಡಿಂಗ್ ಅಥವಾ ಮೆನ್ಸಸ್ ಅಲ್ಲಿ ಇನ್ ಎಕ್ಸಸ್ ಮತ್ತೆ ಯಾಂಗ್ ಎಕ್ಸಸ್ ನ ಹೇಗೆ ಕಂಡುಹಿಡಿಯೋದು? ಇನ್ ಎಕ್ಸಸ್ ಆಗಿದ್ದಾಗ ತುಂಬಾ ಟೈಮು ಬ್ಲೀಡಿಂಗ್ ಇರುತ್ತೆ. ಅದು ಸ್ವಲ್ಪ ಸ್ವಲ್ಪನೇ ಆಗಿರ್ಬೋದು, ತುಂಬಾ ಟೈಮ್ ಇರುತ್ತೆ. 3 ಡೇಸ್ ಆಗೋದು, ಕೆಲವರಿಗೆ 2 ಡೇಸ್ ಮಾತ್ರ ಬ್ಲೀಡಿಂಗ್ ಆಗುತ್ತೆ. ಇನ್ ಎಕ್ಸಸ್ ಆಯ್ತು ಅನ್ಕೊಳ್ಳಿ, ಅದು 3 ದಿನಾನೂ ಆಗ್ಬೋದು ಅಥವಾ 4 ದಿನಾನೂ ಆಗ್ಬೋದು. ಕೆಲವೊಂದ್ಸತಿ ಹೆವಿ ಆಗುತ್ತೆ ಆ ಬ್ಲೀಡಿಂಗ್. ಬಟ್ ಸೇಮ್ ಥಿಂಗ್ ಆಪೋಸಿಟ್, ಯಾಂಗ್ ಎಕ್ಸಸ್ ಆಯ್ತು ಅನ್ಕೊಳ್ಳಿ, ನಿಮಗೆ ಫಸ್ಟ್ ಡೇಗೆ ಬ್ಲೀಡಿಂಗ್ ಸ್ಟಾರ್ಟ್ ಆಗಬೇಕು ಅಥವಾ ಸೆಕೆಂಡ್ ಡೇಗೆ ಬ್ಲೀಡಿಂಗ್ ಸ್ಟಾರ್ಟ್ ಆಗಬೇಕು ಅಂತ ಇತ್ತು ಅಂದ್ರೆ ನಿಮ್ಮ ಸೈಕಲ್ ಅಲ್ಲಿ, ಯಾಂಗ್ ಎಕ್ಸಸ್ ಆದಾಗ 1 ದಿನ ಅಥವಾ 2 ದಿನ ಮುಂಚೆನೆ ಬ್ಲೀಡಿಂಗ್ ಆಗ್ಬಿಡುತ್ತೆ. ಅಥವಾ ಬ್ಲೀಡಿಂಗು ವಿತ್ ಹೀಟ್ ಇರುತ್ತೆ, ಹೀಟ್ ಸೈನ್ಸ್, ಬಿಸಿ ಬಿಸಿ ಅನಿಸ್ತಾ ಇರುತ್ತೆ. ಅಥವಾ ಅದರ ಜೊತೆಗೆ ಪೇಯ್ನ್ ಕೂಡ, ಸ್ಟ್ಯಾಬಿಂಗ್ ಪೇಯ್ನ್ ಇರುತ್ತೆ, ಎಕ್ಸೆಸಿವ್ ಪೇಯ್ನ್, ಸ್ಲೋ ಪೇಯ್ನ್ ಅಲ್ಲ, ಎಕ್ಸೆಸಿವ್ ಪೇಯ್ನ್ ಇರುತ್ತೆ. ಯಾಕೆಂದ್ರೆ ಅದು ಒಂದು ಯಾಂಗ್ನ ಲಕ್ಷಣ ಅದು. ಇನ್ನ ನಮ್ಮ ಬ್ರೀತಿಂಗ್ ಇನ್ ಎಕ್ಸಸ್ ಆಗಿದ್ದಾಗ ಏನಾಗುತ್ತೆ, ಶಾಲೋ ಬ್ರೀತಿಂಗ್ ಇರುತ್ತೆ, ನಿಧಾನಕ್ಕೆ ಬ್ರೀತ್ ಮಾಡ್ತಾನೆ ಇರ್ತೀವಿ. ಇಫ್ ಇನ್ ಕೇಸ್ ಯಾಂಗ್ ಎಕ್ಸಸ್ ಆಯ್ತು ಅನ್ಕೊಳ್ಳಿ, ನಾರ್ಮಲ್ ಬ್ರೀತಿಂಗ್ಗಿಂತ ಬ್ರೀತಿಂಗ್ ರೇಟ್ ಬಂದ್ಬಿಟ್ಟು ಹೆಚ್ಚಿಗೆ ಇರುತ್ತೆ, ಪಲ್ಸ್ ರೇಟ್ ಕೂಡ ಹೆಚ್ಚಿಗೆ ಆಗುತ್ತೆ. ಇನ್ನು ವಾಯ್ಸ್ ಇನ್ ಎಕ್ಸಸ್ ಆಗಿದ್ದಾಗ ಸ್ಲೋ ಇರುತ್ತೆ. ಅದೇ ಇಫ್ ಇನ್ ಕೇಸ್ ಯಾಂಗ್ ಎಕ್ಸಸ್ ಆಯ್ತು ಅನ್ಕೊಳ್ಳಿ, ವಾಯ್ಸು ಲೌಡ್ ಆಗುತ್ತೆ. ಇನ್ ಕೆಲವ್ರಿಗೆ ಈ ಕೈ ಕಾಲಲ್ಲಿ ನಮ್ನೆಸ್ ಇರುತ್ತೆ. ಈ ನಂಬ್ನೆಸ್ ಕೂಡ ಇನ್ ಎಕ್ಸಸ್ ಇಂದ ಆಗೋ ಒಂದು ಸಿಂಟಮ್. ಇನ್ ಎಕ್ಸಸ್ ಇಂದಾನೇ ಆಗ್ಬೇಕು ಅಂತ ಹೇಳ್ತಾ ಇಲ್ಲ, ನೋಟ್ ಮಾಡಿ. ಇನ್ ಎಕ್ಸಸ್ ಇಂದಾನೇ ಆಗ್ಬೇಕು ಅಂತ ಆ, ಹೇಳ್ತಾ ಇಲ್ಲ. ಇನ್ ಎಕ್ಸಸ್ ಇಂದ ಆಗೋ ಒನ್ ಆಫ್ ದ ಸಿಂಟಮ್ ನಮ್ನೆಸ್, ಹೆವಿನೆಸ್. ನಮ್ನೆಸ್ಸು, ಹೆವಿನೆಸ್ಸು. ಅದೇ ಯಾಂಗ್ ಎಕ್ಸಸ್ ಇತ್ತು ಅನ್ಕೊಳ್ಳಿ, ಕೈ ನಡ್ಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಶೇಕ್ ಆಗ್ತಾ ಇರುತ್ತೆ, ಟ್ರಮರ್ಸ್ ಅಂತೀವಿ. ಪಾರ್ಕಿನ್ಸನ್ ಡಿಸೀಸಸ್ ಅಲ್ಲಿ ಇದು ಕಾಮನ್. ಸೊ ಇದರಿಂದ ನೀವು ಆ ಒಂದು ಪಾಯಿಂಟ್ ನ ನೋಟ್ ಮಾಡ್ಕೋಬಹುದು. ಯಾವಾಗ ಕೈ ಅಲ್ಲಾಡ್ತಾ ಇದೆ, ನಿಂತ್ಕೊಂಡಲ್ಲಿ ನಿಂತ್ಕೋತಾ ಇಲ್ಲ ಅಂತಂದ್ರೆ ಪಾಸಿಬಲ್ ಕೇಸ್ ಆಫ್ ಯಾಂಗ್ ಎಕ್ಸಸ್. ಇವಾಗ ಈ ಇನ್ನು ಯಾಂಗ್ ಎಕ್ಸಸ್ಸು, ಈ ಸಿಂಪ್ಟಮ್ಸು ಇವೆಲ್ಲ ಒಂದು ಟೂಲ್, ಡಯಾಗ್ನೈಸಿಸ್ ಮಾಡೋದಕ್ಕೆ ಒಂದು ಟೂಲ್. 5 ಎಲಿಮೆಂಟ್ಸ್ ಒಂದು ಟೂಲ್, ಟಂಗ್ ಒಂದು ಟೂಲ್, ಪಲ್ಸ್ ಅದು ಒಂದು ಟೂಲ್. ಹೀಗೆ ನಿಮ್ಮ ಹತ್ರ ಕಡಿಮೆ ಅಂತ ಅಂದ್ರೆ ಒಂದು 10 ಟೂಲ್ ಇರುತ್ತೆ. ನಾನು ಈ 10 ಟೂಲ್ನು ಇಂಟ್ರೊಡ್ಯೂಸ್ ಮಾಡ್ತೀನಿ. ಸೊ ಯಾವುದೋ ಒಂದು ಟೂಲ್ನ ನೋಡ್ಬಿಟ್ಟು ಪರ್ಫೆಕ್ಟ್ ಡಯಾಗ್ನೋಸಿಸ್ಗೆ ಬರಬೇಡಿ. ನಿಮಗೆ ಇನ್ಯಾಂಗಲ್ಲಿ ಕೈ ಅಲ್ಲಾಡ್ತಾ ಇದೆ ಅಂತ ಅನ್ಸೋದ್ ಕೂಡಲೇ ಓ ದಿಸ್ ಇಸ್ ದ ಯಾಂಗ್ ಎಕ್ಸಸ್ ಸಿಂಪ್ಟಮ್ ಅಂತ ಗೊತ್ತಾಯ್ತು, ಅದನ್ನ ನೋಟ್ ಮಾಡ್ಕೊಳ್ಳಿ. ಇನ್ನು ಉಳಿದಿರೋ ಸಿಂಪ್ಟಮ್ಸ್ನ ನೋಡಿ ಅಥವಾ ಇನ್ನು ಉಳಿದಿರೋ ಟೂಲ್ಸ್ನ ಯೂಸ್ ಮಾಡಿ. ಮ್ಯಾಕ್ಸಿಮಮ್ ಯಾವ್ದಕ್ಕೆ ಬಂದಿರುತ್ತೆ ನೋಡಿ, ಅದನ್ನ ಡಯಾಗ್ನೋಸಿಸ್ ಅಂತ ಹೇಳ್ಬಿಟ್ಟು ತಗೋಬಹುದು. ಓಕೆ. ಇನ್ನ ಇನ್ ಎಕ್ಸಸ್ ಅಲ್ಲಿ ವೆಜೈನಲ್ ಡಿಸ್ಚಾರ್ಜ್, ಲುಕೋರಿಯಾ ಅಂತೀವಿ ಅಲೋಪತಿಲಿ, ಅದನ್ನ ನಾವು TCM ಅಲ್ಲಿ ವೆಜೈನಲ್ ಡಿಸ್ಚಾರ್ಜ್ ಅಂತೀವಿ. ವೆಜೈನಲ್ ಡಿಸ್ಚಾರ್ಜ್ ಇಫ್ ಇನ್ ಕೇಸ್ ಆಗ್ತಾ ಇದೆ ಅಂತಂದ್ರೆ ಕ್ಲಿಯರ್ಡ್ ಆಗಿದೆ
ಅಂತ ಅಂದ್ರೆ ಅದು ಇನ್ ಎಕ್ಸಸ್ ಇಂದ. ಅದೇ ಅದು ತುಂಬಾ ತಿಕ್ಕಾಗಿದೆ, ಯೆಲ್ಲೋ ಕಲರ್ ಇದೆ, ತುಂಬಾ ಫೌಲ್ ಸ್ಮೆಲ್, ಕೆಟ್ಟ ಸ್ಮೆಲ್ ಬರ್ತಾ ಇದೆ ಅಂತ ಅಂದ್ರೆ ಅದು ಯಾಂಗ್ ಎಕ್ಸಸ್ ಇಂದ. ಓಕೆ. ಇನ್ ಎಕ್ಸಸ್ ಆಗಿದ್ದವ್ರು ಏನಾಗುತ್ತೆ, ನೀವು ಸ್ವಲ್ಪ ಬಿಸಿಯಾಗಿರೋದೇನಾದ್ರು ಕೊಟ್ಟಾಗ ಅಥವಾ ಬೆಚ್ಚಗಿಟ್ಟಾಗ ತುಂಬಾ ಕಂಫರ್ಟಬಲ್ ಆಗಿರೋದಕ್ಕೆ ನೋಡ್ತಾರೆ. ಯಾಕೆಂದ್ರೆ ಬಾಡಿಲಿ ಆಲ್ಮೋಸ್ಟ್ ಇಂಟರ್ನಲಿನೇ ಕೋಲ್ಡ್ ಇರುತ್ತೆ. ಸೊ ಈಚೆಯಿಂದ ವಾರ್ಮ್ನೆಸ್ ಬಂದಾಗ ಸ್ವಲ್ಪ ಕಂಫರ್ಟಬಲ್ ಆಗಿ ಫೀಲ್ ಆಗ್ತದೆ. ಅದೇ ನಿಮಗೆ ಯಾಂಗ್ ಎಕ್ಸಸ್ ಆಗಿದ್ದಾಗ ಸ್ವಲ್ಪ ಬಿಸಿ ತಾಗಿದ್ರೂ ಅದು ಇರಿಟೇಷನ್ ಸ್ಟಾರ್ಟ್ ಆಗುತ್ತೆ. ಇನ್ನ ಥ್ರೋಟ್ ಸೆನ್ಸೇಷನ್ ಹೇಗಿರುತ್ತೆ, ಇನ್ ಎಕ್ಸಸ್ ಆಗಿತ್ತು ಅನ್ಕೊಳ್ಳಿ, ಗಂಟ್ಲು ಟೈಟ್ ಆಗಿಬಿಟ್ಟಿರುತ್ತೆ, ವಾಯ್ಸೇ ಈಚೆ ಬರ್ತಾ ಇರೋದಿಲ್ಲ, ಹಾಗಾಗಿ ವಾಯ್ಸ್ ಲೋ ಆಗುತ್ತೆ. ಬಟ್ ಯಾಂಗ್ ಎಕ್ಸಸ್ ಇತ್ತು ಅನ್ಕೊಳ್ಳಿ, ಗಂಟ್ಲು ಪೂರ್ತಿ ಒಣಗ್ತಾನೆ ಇರುತ್ತೆ, ಆಮೇಲೆ ಬರ್ನಿಂಗ್ ಸೆನ್ಸೇಷನ್ ಇರುತ್ತೆ ಗಂಟ್ಲಲ್ಲಿ. ಇನ್ನು ನಮ್ಮ ಜೊಲ್ಲು ಸಲೈವ ಏನಿದೆ, ಅದು ಇನ್ ಎಕ್ಸಸ್ ಆಗಿದ್ದಾಗ ತಿನ್ನಾಗಿರುತ್ತೆ. ಅದೇ ಯಾಂಗ್ ಎಕ್ಸಸ್ ಆಯ್ತು ಅನ್ಕೊಳ್ಳಿ, ಸ್ಟಿಕ್ಕಿ ಆಗುತ್ತೆ, ಅಂಟ್ಕೊಳ್ಳೋದು ಅಂಟ್ಕೊಳ್ಳೋದು ಆಮೇಲೆ ಗಟ್ಟಿ ತುಂಬಾ ಕ್ಲಿಯರ್ಡ್ ಆಗಿಲ್ಲ, ತಿಕ್ ಅದು ನಮಗೆ ಬಾಯಲ್ಲಿ ಫೀಲ್ ಆಗುತ್ತೆ. ಯಾಂಗ್ ಎಕ್ಸಸ್ ಆಗಿದ್ದಾಗ ಸಲೈವ ಬಂದ್ಬಿಟ್ಟು ತಿಕ್ಕಾಗುತ್ತೆ. ಇನ್ನ ಈ ಸೆಕ್ಷುವಲ್ ಚೇಂಜಸ್ ಹೇಗಾಗುತ್ತೆ ಅಂತಂದ್ರೆ, ಇನ್ ಎಕ್ಸಸ್ ಆಗಿದ್ದಾಗ ನಮಗೆ ಆ ಲಿಬಿಡೋ ಅಂತ ಏನ್ ಹೇಳ್ತೀವಿ ಅದು ಕಡಿಮೆ ಇದೆ. ಬಟ್ ಯಾಂಗ್ ಎಕ್ಸಸ್ ಆಗಿದ್ದಾಗ ಲಿಬಿಡೋ ಏನೋ ಹೆಚ್ಚಿಗೆ ಇರುತ್ತೆ, ಬಟ್ ಅದು ತುಂಬಾ ಹೊತ್ತು ತನಕ ಉಳ್ಕೊಳ್ಳಲ್ಲ. ಓಕೆ. ಸೊ ಬ್ಲೀಡಿಂಗ್ ಕೂಡ ಅಷ್ಟೇ, ಬ್ಲೀಡಿಂಗ್ ರಿಲೇಟೆಡ್ ಇನ್ ಎಕ್ಸಸ್ ಆಗಿದ್ದಾಗ ಸ್ಲೋ ಬ್ಲೀಡಿಂಗ್ ಇರುತ್ತೆ. ಅದೇ ಯಾಂಗ್ ಎಕ್ಸಸ್ ಆಯ್ತು ಅನ್ಕೊಳ್ಳಿ, ಹೆವಿ ಬ್ಲೀಡಿಂಗ್ ಇರುತ್ತೆ, ಆಮೇಲೆ ತುಂಬಾ ಫಾಸ್ಟ್ ಇರುತ್ತೆ. ಆ ಆ ಆ ಬ್ಲೀಡಿಂಗ್ ಅಲ್ಲೂ ನೀವು ಅದನ್ನ ಆ ಹೀಟ್ ನ ಫೀಲ್ ಮಾಡ್ಬೋದು. ಇನ್ನು ಮೆನಿಸ್ಟ್ರಿಯಲ್ ಸೈಕಲ್ಸ್ ಅಲ್ಲಿ ಪೇಯ್ನ್ ಇರುತ್ತೆ ನೋಡಿ, ಆ ಪೇಯ್ನ್ ನ ನೀವು ಹೇಗೆ ಇದು ಮಾಡ್ಬೋದು ಅಂತಂದ್ರೆ, ಇಫ್ ಇನ್ ಕೇಸ್ ಆ ಪೇಯ್ನ್ ಅಲ್ಲಿ ನಿಮಗೆ ಬರ್ನಿಂಗ್ ಸೆನ್ಸೇಷನ್ ಇಲ್ಲ ಅಂತಂದ್ರೆ ಅದನ್ನ ಇನ್ ಎಕ್ಸಸ್ ಇಂದ ಅಂತ ಅನ್ಕೊಳ್ಳಿ. ಅದೇ ಇಫ್ ಇನ್ ಕೇಸ್ ಬರ್ನಿಂಗ್ ಸೆನ್ಸೇಷನ್ ಇದೆ ಅಂತಂದ್ರೆ ಅದು ಹೀಟ್ ಇಂದ, ಅಂದ್ರೆ ಯಾಂಗ್ ಎಕ್ಸಸ್ ಇಂದ. ಈ ನೈಲ್ಸ್ ಇದೆ ನೋಡಿ, ನೈಲ್ಸ್ ಇಂದಾನು ನಾವು ಇನ್ ಎಕ್ಸಸ್ ಆಗಿದೆಯೋ ಅಥವಾ ಯಾಂಗ್ ಎಕ್ಸಸ್ ಆಗಿದೆಯೋ ಅಂತ ಕಂಡುಹಿಡಿಬಹುದು. ಸೇಮ್ ಸೇಮ್ ಪ್ರಿನ್ಸಿಪಲ್ ಏನು, ಇವಾಗ ಪೇಲ್ ಕಲರ್ ನೇಲ್ಸ್ ಇದೆ ಅಂತಂದ್ರೆ ಅದು ಇನ್ ಎಕ್ಸಸ್. ಯಾಂಗ್ ಎಕ್ಸಸ್ ಆಗಿದ್ದಾಗ ಏನಾಗುತ್ತೆ, ಇದು ಫುಲ್ ರೆಡ್ ಕಲರ್ಡ್ ಬಂದ್ಬಿಟ್ಟಿರುತ್ತೆ. ತಲೆಯಲ್ಲೂ ಅಷ್ಟೇ, ಆಯಿಲಿ ಆಯಿಲಿ ಸ್ಕಾಲ್ಪ್ ಇದೆ ಅಂತ ಅಂದ್ರೆ ಅದು ಇನ್ ಎಕ್ಸಸ್. ಫುಲ್ ತಲೆ ಒಣಗೋಗ್ಬಿಟ್ಟಿದೆ, ಒಣಗಿ ಆ ಡ್ಯಾಂಡ್ ಆಫ್ ಈಚೆ ಬರ್ತಾ ಇದೆ ಅಂತಂದ್ರೆ ಅದು ಯಾಂಗ್ ಎಕ್ಸಸ್ ಇಂದ ಆಗಿರುತ್ತೆ. ಈ ಇನ್ ಎಕ್ಸಸ್ ಆಗಿದ್ದೋ ಏನು ಅಂತಂದ್ರೆ ನೀರು ಕುಡಿಬೇಕು ಅಂತ ಅನ್ಸೋದೇ ಇಲ್ಲ, ಬಿಕಾಸ್ ಇಂಟರ್ನಲ್ಲಿನೇ ಕೋಲ್ಡ್ ಇರುತ್ತೆ ನೋಡಿ, ಹಾಗಾಗಿ. ಬಟ್ ಯಾಂಗ್ ಎಕ್ಸಸ್ ಆಗಿದ್ದಾಗ ಅದು ನೈಟೋ ದಿನಾನೋ ಕಾನ್ಸ್ಟೆಂಟ್ ಆಗಿ ಥರ್ಸ್ಟ್ ಇರುತ್ತೆ. ಇನ್ ಇನ್ ಎಕ್ಸಸ್ ಆಗಿದ್ದವ್ರಿಗೆ ಏನಾದೋ ಒಂದು ಗಾಯ ಆಯ್ತು ಅನ್ಕೊಳ್ಳಿ, ಅದು ಹೀಲ್ ಆಗೋದು ನಿಧಾನಕ್ಕೆ, ಸ್ಲೋ ಹೀಲ್, ಬಿಕಾಸ್ ಅಲ್ಲಿ ಕೋಲ್ಡ್ನೆಸ್ ಇರುತ್ತೆ. ಬಟ್ ಯಾಂಗ್ ಎಕ್ಸಸ್ ಆಗಿದ್ದೋರ್ದು ಏನಾದ್ರು ಒಂದು wound ಆಯ್ತು, ಗಾಯ ಆಯ್ತು ಅಂದ್ರೆ ಅದು ಆಲ್ ಆಫ್ ಎ ಸಡನ್ ಇನ್ಫ್ಲಮೇಷನ್ಗೆ ಟರ್ನ್ ಆಗುತ್ತೆ. ಇನ್ಫೆಕ್ಷನ್ ಆಗ್ಬೋದು, ಇನ್ಫ್ಲಮೇಷನ್ ಕೂಡ ಆಗ್ಬೋದು. ಇನ್ನು ಈ ಫೀವರ್, ನೋಡಿ ಈ ಫೀವರ್ ಬಂದ್ಬಿಟ್ಟು ನಿಮಗೆ ಇನ್ ಎಕ್ಸಸ್ ಅಲ್ಲೂ ಆಗುತ್ತೆ, ಯಾಂಗ್ ಎಕ್ಸಸ್ ಅಲ್ಲೂ ಆಗುತ್ತೆ. ಇನ್ ಎಕ್ಸಸ್ ಅಲ್ಲಿ ಏನಾಗುತ್ತೆ, ಲೋ ಗ್ರೇಡ್ ಫೀವರ್ ಇತ್ತು, ಮೈ ಬಿಸಿ ಆಗ್ಬಹುದು ಇನ್ ಎಕ್ಸಸ್ ಇಂದ, ಬಟ್ ಇಟ್ ಇಸ್ ಲೋ ಗ್ರೇಡ್. ಯಾಂಗ್ ಎಕ್ಸಸ್ ಅಲ್ಲಿ ಏನಾಗುತ್ತೆ, ತುಂಬಾನೇ ಹೈ ಇರುತ್ತೆ, 104 105 ಈ ಟೈಪ್. ಅದು ಸ್ವಲ್ಪ ಹೊತ್ತು ತನಕ ಅಷ್ಟೇ, ಮತ್ತೆ ನಾರ್ಮಲೈಸ್ ಆಗುತ್ತೆ. ಈ ಫೀವರ್ ಬಗ್ಗೆ ಇನ್ನೂ ಇನ್ ಡೆಪ್ತ್ ಆಗಿ ನಾವು ಮೋಸ್ಟ್ಲಿ ಇನ್ಯಾಂಗ್ ಆದ್ಮೇಲೆ ಮತ್ತೆ ಆ ಕ್ಲಾಸಲ್ಲಿ ನಾನು ಹೇಳ್ತೀನಿ. ಬಟ್
ಒಂದು ಐಡಿಯಾ ಇರಲಿ ಅಂತ ಹೇಳ್ಬಿಟ್ಟು. ಇನ್ ಎಕ್ಸಸ್ ಆಗಿದ್ದಾಗ ನಿಮಗೆ ಲೋ ಗೈಡ್ ಫೀವರ್ ಇರುತ್ತೆ. ಅದೇ ಇಫ್ ಇನ್ ಕೇಸ್ ಯಾಂಗ್ ಎಕ್ಸಸ್ ಆಯಿತು ಅಂದ್ಕೊಳ್ಳಿ, ಹೈ ಗೈಡ್ ಫೀವರ್ ಇರುತ್ತೆ. ಈ ಕಣ್ಣಲ್ಲೂ ಅಷ್ಟೇ, ಕಣ್ಣಲ್ಲಿ ನೀರು ತುಂಬಿಕೊಳ್ಳೋದು, ವಾಟರಿ ಐಸ್ ಅಥವಾ ವಿಷನ್ ಕಡಿಮೆ ಆಗೋದು, ಇದು ಇನ್ ಎಕ್ಸಸ್ ಇಂದ ಆಗುತ್ತೆ. ಸೇಮ್ ಸೇಮ್ ಇದು ಅಂತ ಕೇಸು ಯಾಂಗ್ ಎಕ್ಸಸ್ಸಿಗೆ ಬಂತು ಅಂದ್ಕೊಳ್ಳಿ, ನೀವೇ ಡಯಾಗ್ನೈಸ್ ಮಾಡ್ಬೋದು. ಯಾಂಗ್ ಎಕ್ಸಸ್ ಅಂದ ಕೂಡಲೇ ಹೀಟು ಅಂದ ಕೂಡಲೇ ಆ ಕಣ್ಣಲ್ಲಿ ನೀರು ತುಂಬ್ಕೊಳ್ಳೋದಿದೆಯಲ್ಲ, ಅದು ಒಣಗೇ ಬಿಡುತ್ತೆ. ಸೊ ಡ್ರೈ ಐಸ್, ಆವಾಗ ಡ್ರೈ ಐಸ್ ಅಂತೀವಿ ಅದನ್ನ. ಅದ್ರ ಜೊತೆಗೆ ಇನ್ನೊಂದು ಮೇಜರ್ ಆಗಿ ಏನು ಅಂತಂದ್ರೆ ಕಣ್ಣು ಕೆಂಪಗಾಗ್ಬಿಡುತ್ತೆ. ಸೊ ಅದು ಯಾಂಗ್ ಎಕ್ಸಸ್. ಇದು ಕೆಲವು ಎಕ್ಸಾಂಪಲ್ಸ್ ಯಾವುದಕ್ಕೆ, ಎಕ್ಸಸ್ ಕಂಡೀಷನ್ಸ್ ಅಲ್ಲಿ. ಸೊ ಇದು ಪರ್ಫೆಕ್ಟ್ ಆಗಿ ನೀವು ಬೇಕು ಅಂದ್ರೆ ನೋಟ್ ಮಾಡ್ಕೊಂಡ್ರೆ ಇದನ್ನ ಒಂದು ಡಯಾಗ್ನೋಸಿಸ್ಗೆ ನೀವು ಹೆಲ್ಪ್ ತಗೋಬಹುದು ಇದರಿಂದ. ಇದು ಎರಡು ಎಕ್ಸಸ್ ಕಂಡೀಷನ್ಸ್ ಅಲ್ಲಿ. ಓಕೆ, ಇನ್ನು ನಾನೇನ್ ಮಾಡ್ತೀನಿ, ಹೋಗ್ತಾ ಹೋಗ್ತಾ ಕ್ಲಾಸಲ್ಲಿ ಏನ್ ಮಾಡ್ತೀನಿ, ಮಿಕ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಒಂದೇ ಸ್ಟೇಜ್ ಅಲ್ಲಿ ಹೇಳ್ಕೊಂಡು ಹೋಗೋದ್ಕಿಂತ ನಿಮಗೆ ಅದು ಒಂದು ಸ್ಟೇಜಲ್ಲಿ ಅರ್ಥ ಆಯ್ತು ಅಂತ ಅಂದ ಕೂಡಲೇ ಆ ಟಾಪಿಕ್ನ ಮಿಕ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇವಾಗ ಎಕ್ಸಸ್ ಕಂಡೀಷನ್ನ ಹೇಳಿದೆ ಅಲ್ವಾ, ಇವಾಗ ನಾವೇನ್ ಮಾಡ್ತೀವಿ, ಒಂದು ಡಿಫಿಷಿಯನ್ಸಿ, ಒಂದು ಎಕ್ಸಸ್. ಸೊ ಫಸ್ಟ್ ಇನ್ ಡಿಫಿಷಿಯನ್ಸಿ, ಆಮೇಲೆ ಯಾಂಗ್ ಎಕ್ಸಸ್. ಈ ಕೇಸಲ್ಲಿ ಏನಾಗುತ್ತೆ, ಈ ಕೇಸಲ್ಲಿ ನೇಚರ್ ಹೇಗಿರುತ್ತೆ, ಬಾಡಿ ಪೇಷಂಟ್ ಅಲ್ಲಿ ಬಾಡಿ ನೇಚರ್ ಹೇಗಿರುತ್ತೆ, ಲ್ಯಾಕ್ ಆಫ್ ಕೂಲಿಂಗ್, ಇನ್ಡಿಫಿಷಿಯನ್ಸಿ. ಅಂತ ಅಂದ್ರೆ ಪೋಷಣೆ ಅಲ್ವಾ, ಪೋಷಣೆ ಕಡಿಮೆ ಆಗುತ್ತೆ, ಕೂಲಿಂಗ್ ಎಫೆಕ್ಟು ಕಡಿಮೆ ಆಗುತ್ತೆ. ಬಟ್ ಯಾಂಗ್ ಎಕ್ಸಸ್ ಇದೆ, ಹಾಗಾಗಿ ಹೀಟ್ ಜಾಸ್ತಿ ಆಗುತ್ತೆ, ಆಕ್ಟಿವಿಟಿ ಜಾಸ್ತಿ ಆಗುತ್ತೆ, ಎದ್ದು ಓಡಾಡೋದು ಜಾಸ್ತಿ ಆಗುತ್ತೆ. ಒಂದೇ ಸತಿ, ಅವಾಗಲೇ ಹೇಳಿದ್ನಲ್ಲ, ಒಂದೇ ಸತಿ 4-5 ಕೆಲಸಗಳು ಮಾಡೋದು. ಈ ಇನ್ಡಿಫಿಷಿಯನ್ಸಿ ಏನಕ್ಕಾಗುತ್ತೆ ಅಂತ ಅಂದ್ರೆ, ತುಂಬಾ ಕಂಟಿನ್ಯೂಸ್ ಆಗಿ ತುಂಬಾ ಕೆಲಸ ಮಾಡಿದಾಗ, ಓವರ್ ಟೈಮ್ ತುಂಬಾನೇ ಕೆಲಸ ಮಾಡಿದಾಗ, ಅಥವಾ ತುಂಬಾ ದಿನದ ಇಲ್ನೆಸ್, ಆ ಏನೋ ಒಂದು ಪ್ರಾಬ್ಲಮ್ ಆಗಿದೆ, ಹೆಲ್ತ್ ಇಶ್ಯೂ ಆಗಿದೆ, ಅದು ಬಿಯಾಂಡ್ 6 ಮಂತ್ಸ್ 1 ವರ್ಷದಿಂದಾನು ಹಾಗೆ ಇದೆ. ಯಾವಾಗ ಅದು ಕಂಟಿನ್ಯೂ ಆಗ್ತಾ ಹೋಗುತ್ತೆ, ಅದು ಇನ್ಡಿಫಿಷಿಯನ್ಸಿ ಕಾರಣ ಆಗುತ್ತೆ. ಹಾಗೆ ನೋಡೋದಕ್ಕೆ ಹೋದ್ರೆ ಏಜ್ ಆಗ್ತಾ ಆಗ್ತಾ ಹೋದಂಗೂ ಇನ್ಡಿಫಿಷಿಯನ್ಸಿ ಆಗುತ್ತೆ. ಕೆಲವು ಫೈಬಲ್ ಡಿಸೀಸಸ್ ಅಂತೀವಿ ಅಲೋಪತಿಲಿ, ಅದನ್ನ ಫೈಬಲ್ ಡಿಸೀಸಸ್ ಅಂದ್ರೆ ಹೀಟ್ ರಿಲೇಟೆಡ್ ಡಿಸೀಸಸ್. ಅದು ಬಂದು 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 ಹೋಗೋದು ಹೀಗೆ ಮಾಡ್ತಾನೆ ಇರುತ್ತೆ. ಆನ್ ಎ ಲಾಂಗ್ ರನ್, ಯಾವಾಗ ಅದು ಬಿಯಾಂಡ್ 6 ಮಂತ್ಸ್ ಆಗುತ್ತೆ, 6 ಮಂತ್ಸ್ ಅನ್ನೋದು ಒಂದು ಪೀರಿಯಡ್, ಅದು ಕೂಡ ನೆಕ್ಸ್ಟ್ ಕ್ಲಾಸಲ್ಲಿ ಬರುತ್ತೆ ನಿಮಗೆ, ಏನಕ್ಕೆ ಎಕ್ಸಾಕ್ಟ್ಲಿ 6 ಮಂತ್ಸ್ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಇಫ್ ಆ ಡಿಸೀಸಸ್, ಯಾವುದೇ ಒಂದು ಡಿಸೀಸಸ್ ಇದೆ ಅಂತ ಹೇಳ್ತಾ ಇಲ್ಲ, ಯಾವುದೇ ಒಂದು ಡಿಸೀಸಸ್ಸು 6 ಮಂತ್ಸ್ಗಿಂತ ಹೆಚ್ಚಿಗೆ ಆಯಿತು ಅಂದ್ಕೊಳ್ಳಿ, ಅದು ಇನ್ಡಿಫಿಷಿಯನ್ಸಿ ಕಾರಣ ಆಗುತ್ತೆ. ಅದು ಕಾಸ್, ಮೇಜರ್ ಕಾಸ್. ಯಾಂಗ್ ಎಕ್ಸಸ್ ಆಗೋದಕ್ಕೆ ಏನು ಮೇಜರ್ ಕಾಸು? ಎಮೋಷನಲ್ ಸ್ಟ್ರೆಸ್. ಒಳಗಡೆನೆ ಎಮೋಷನ್ಸ್ನ ಇಟ್ಕೊಳ್ಳೋದು, ಆ ಸಿಟ್ಟಾಗ್ಲಿ ಖುಷಿಯಾಗ್ಲಿ ಯಾವುದೇ ಒಂದಾಗ್ಲಿ, ಭಯ ಆಗ್ಲಿ, ಟೋಟಲ್ 5 to 6 ಎಮೋಷನ್ಸ್ನ ನಾವು ಈ ಕ್ಲಾಸಲ್ಲೂ ಕಲಿತೀವಿ. ಈ ಕೋರ್ಸಲ್ಲಿ ಟೋಟಲ್ 5 ಎಲಿಮೆಂಟ್ಸ್ ಅಲ್ಲಿ ಹೇಳ್ಕೊಡ್ತೀನಿ ನಾನು. ಯಾವುದೇ ಒಂದು ಎಮೋಷನ್ ಆಗಲಿ ಒಳಗಡೆನೆ ಇಟ್ಕೊಳ್ಳೋದು. ಯಾವಾಗ ಅದು ಒಳಗಡೆನೆ ಇಟ್ಕೋತೀವಿ, ಹೀಟ್ ಕ್ರಿಯೇಟ್ ಆಗುತ್ತೆ. ಅದು ಆಗಿ 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 ಎಕ್ಸಸ್ ಆಗುತ್ತೆ, ಅವಾಗ ಯಾಂಗ್ ಎಕ್ಸಸ್ ಸಿಂಪ್ಟಮ್ಸ್ ಎಲ್ಲ ಬರುತ್ತೆ, ಯಾಂಗ್ ಎಕ್ಸಸ್ ಡಿಸೀಸಸ್ ಕೂಡ ಬರುತ್ತೆ. ಯಾಂಗ್ ಎಕ್ಸಸ್ಸು ಡಯಟ್ ಇಂದಾನು ಆಗ್ಬೋದು. ಈ ಹೆಚ್ಚಿಗೆ ಚಿಲ್ಲಿ ಅಥವಾ ಮಸಾಲೆ ಪದಾರ್ಥ ತಿನ್ನೋದು, ನೆನ್ನೆ ಹೇಳಿದ್ನಲ್ಲ, ಟೀ ಜೊತೆಗೆ ಅದಕ್ಕೆ ಜಿಂಜರ್ ಹಾಕ್ಬಿಟ್ಟು ಕುಡಿಯೋದು, ಎಕ್ಸಸ್.
ಅದು ಬೇಕಾಗಬಹುದು, ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಎಕ್ಸಾಕ್ಟ್ಲಿ ಬೇಕೋ ಬೇಡವೋ ಅಂತ ಹೇಳ್ಬಿಟ್ಟು ಡಯಾಗ್ನೈಸ್ ಮಾಡ್ಬಿಟ್ಟು ತಗೊಳ್ಳಿ. ಈ ಎಕ್ಸ್ಟರ್ನಲ್ ಹೀಟು ಆಗಿರ್ಬೋದು, ಕೆಲವು ಕ್ಲೈಮೇಟ್ ಇಂದ ಎಕ್ಸ್ಟರ್ನಲ್ ಹೀಟ್ ಬಂದಿರುತ್ತೆ. ಈ ಇಂಟರ್ನಲ್ ಹೀಟಿಂದನೂ ಏನಾಗುತ್ತೆ, ಆ ಹೀಟು ಫಸ್ಟು ಸ್ಟಾಗ್ನೇಷನ್ಗೆ ಕನ್ವರ್ಟ್ ಆಗುತ್ತೆ. ಸ್ಟಾಗ್ನೇಷನ್ನು ಸ್ಟೇಸಿಸ್ಗೆ ಕನ್ವರ್ಟ್ ಆಗುತ್ತೆ. ಸ್ಟೇಸಿಸ್ ಫೈರ್ಗೆ ಕನ್ವರ್ಟ್ ಆಗುತ್ತೆ. ಸೊ ಇನ್ಡಿಫಿಷಿಯನ್ಸಿ ಇದ್ದಾಗ ಹೀಟ್ ಸೈನ್ಸ್ ಹೇಗಿರುತ್ತೆ ಅಂದ್ರೆ, ಎಮ್ ಟಿ ಹೀಟ್ ಅಂತೀವಿ ನಾವು. ಅದು ಎಮ್ ಟಿ ಹೀಟ್, ಈ ವರ್ಡ್ ಹೇಗಿದೆ ಅಂತಂದ್ರೆ, ಎಮ್ ಟಿ ಹೀಟ್ ಅಂದ್ರೆ ಫಾಲ್ಸ್ ಹೀಟ್. ಅದು ನಿಜವಾದ ಹೀಟ್ ಅಲ್ಲ. ಅದು ನಿಜವಾಗ್ಲೂ ಬಿಸಿ ವಸ್ತುವಿಂದ ಬಂದಿರೋದಲ್ಲ. ಅದು ಹೀಟ್ ಅದು ಏನಕ್ಕೆ ಬಂದಿದೆ ಅಂತ ಅಂದ್ರೆ, ಆ ಬಿಸಿನ ಬ್ಯಾಲೆನ್ಸ್ ಮಾಡೋದಕ್ಕೆ ತಣ್ಣನೆ ವಸ್ತು ಇನ್ನೊಂದಿಲ್ಲ. ಹಾಗಾಗಿ ಆ ಹೀಟ್ ಬಂದಿರುತ್ತೆ. ಆ ಹೀಟ್ನ ಎಮ್ ಟಿ ಹೀಟ್ ಅಂತೀವಿ. ಎಮ್ ಟಿ ಹೀಟ್ ಅಂದ್ರೆ ಫಾಲ್ಸ್ ಹೀಟ್. ಇನ್ಡಿಫಿಷಿಯನ್ಸಿಲಿ ಆಗೋ ಎಲ್ಲಾ ಹೀಟ್ ಸಿಂಪ್ಟಮ್ಸ್, ನೋಡಿ, ಇನ್ಡಿಫಿಷಿಯನ್ಸಿಯಲ್ಲೂ ಹೀಟ್ ಸಿಂಪ್ಟಮ್ಸ್ಗಳಾಗ್ತವೆ. ಆವಾಗಲೇ ಒಬ್ಬ ಕೇಳೋದಲ್ಲ, ನನಗೆ ಹೀಗೂ ಆಗ್ತಾ ಇದೆ ಹಾಗೂ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ಪ್ರಾಬ್ಲಮ್ ಬಂದ್ಬಿಟ್ಟು ಇನ್ಡಿಫಿಷಿಯನ್ಸಿ, ಬಟ್ ಹೀಟ್ ಸಿಂಪ್ಟಮ್ಸ್ ಇರುತ್ತೆ. ಏನು? ಬಾಯಿ ಒಣಗೋದು. ಬಾಯಿ ಒಣಗೋದು ಹೀಟ್ ಸಿಂಪ್ಟಮ್ಸ್, ಅದು ಇನ್ಡಿಫಿಷಿಯನ್ಸಿಯಿಂದ ಬಂದಿರುತ್ತೆ. ಅದು ಎಮ್ ಟಿ ಹೀಟ್. ಅದು ನೈಟಲ್ಲೇ ಸ್ವೆಟ್ ಆಗ್ತಾ ಇರ್ತೀವಿ, ಎಸ್ಪೆಷಲಿ ಇಡೀ ದಿನಾನು ಅಬ್ಸರ್ವ್ ಮಾಡಿದಾಗ ಯೂಶಲಿ ನೈಟಲ್ಲೇ ಸ್ವೆಟ್ ಆಗ್ತೀವಿ. ನೈಟ್ ಸ್ವೆಟ್ಟು ಒಂದು ಪ್ರಾಮಿನೆಂಟ್ ಸಿಂಪ್ಟಮ್ಸ್ ಇನ್ಡಿಫಿಷಿಯನ್ಸಿ, ಪರ್ಟಿಕ್ಯುಲರ್ಲಿ ಕಿಡ್ನಿ ಇನ್ಡಿಫಿಷಿಯನ್ಸಿ. ಬಟ್ ಅದೇ, ಇಫ್ ಇನ್ ಕೇಸ್ ಆ ಹೀಟ್ ಸೈನು ಯಾಂಗ್ ಎಕ್ಸಸ್ಸಿಗೆ ಬಂತು ಅಂದ್ರೆ, ಅವಾಗಲೇ ಹೇಳ್ದಂಗೆ ಫುಲ್ ಹೀಟ್. ಅದು ಇಲ್ಲಿ ಇನ್ಡಿಫಿಷಿಯನ್ಸಿಲಿ ಎಮ್ ಟಿ ಹೀಟು, ಯಾಂಗ್ ಎಕ್ಸಸ್ ಇದ್ದಾಗ ಫುಲ್ ಹೀಟ್. ಇದು ಎಮ್ ಟಿ ಹೀಟ್ಗೂ ಫುಲ್ ಹೀಟ್ಗೂ ಇರೋ ಡಿಫರೆನ್ಸ್. ಎಮ್ ಟಿ ಹೀಟ್ ಅಲ್ಲಿ ಏನಾಗುತ್ತೆ, ಫೀವರ್ ಕೂಡ ಹೈ ಇರುತ್ತೆ, ಮುಖ ಎಲ್ಲ ಕೆಂಪಗೆ ಇರುತ್ತೆ, ಬಾಡಿಲಿ ಇರಿಟೇಷನ್ ಇರುತ್ತೆ. ಇನ್ ಥರ್ಸ್ಟ್, ಇನ್ಡಿಫಿಷಿಯನ್ಸಿ ಇತ್ತು ಅನ್ಕೊಳ್ಳಿ, ಬಾಯಿ ಒಣಗುತ್ತೆ, ನೀರು ಕುಡಿಬೇಕು ಅಂತ ಅನ್ಸುತ್ತೆ ನಿಮಗೆ. ಇನ್ನಂತಂದ್ರೆ ಪೋಷಣೆ ಕಡಿಮೆ ಇದೆ, ಆ ಕೋಲ್ಡ್ನೆಸ್, ಈ ಕ್ಲಾಸ್ ಮಟ್ಟಕ್ಕೆ ಆ ಇನ್ನನ್ನ ಕೋಲ್ಡ್ನೆಸ್ ಅಂತ ತಗೊಳ್ಳಿ, ಆ ಕೋಲ್ಡ್ನೆಸ್ ಕಡಿಮೆ ಇದೆ, ಹಾಗಾಗಿ ನೀರು ಕುಡಿಬೇಕು ಅಂತ ಅನ್ಸುತ್ತೆ. ಬಟ್ ಅದೇ ಯಾಂಗ್ ಎಕ್ಸಸ್ ಇತ್ತು ಅನ್ಕೊಳ್ಳಿ, ಆ ಅರ್ಜ್ ಇದೆ ಅಲ್ವಾ, ನೀರು ಕುಡಿಬೇಕು ಅನ್ನೋದು, ಅದು ತುಂಬಾನೇ ಎಕ್ಸ್ಟ್ರೀಮ್ ಆಗಿರುತ್ತೆ. ಪದೇ 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 ಕುಡಿಬೇಕು ಅಂತ ಅನ್ಸುತ್ತೆ, ವಿತ್ ಹೀಟ್ ಸಿಂಪ್ಟಮ್ಸ್ ಇರುತ್ತೆ. ಎರಡು ನೋಡಿ, ಅದಕ್ಕೆ ನಾನು ಈ ಸಿಂಪ್ಟಮ್ಸ್ನ ಹಾಕಿರೋದು. ಇನ್ಡಿಫಿಷಿಯನ್ಸಿಯಲ್ಲೂ ನಿಮಗೆ ನೀರು ಕುಡಿಬೇಕು ಅಂತ ಅನ್ಸುತ್ತೆ, ಯಾಂಗ್ ಎಕ್ಸಸ್ ಆಗಿದ್ದಾಗ್ಲೂ ನೀರು ಕುಡಿಬೇಕು ಅನ್ಸುತ್ತೆ. ಇನ್ಡಿಫಿಷಿಯನ್ಸಿ ಮತ್ತೆ ಯಾಂಗ್ ಎಕ್ಸಸ್ ಎರಡು ಒಂದೇ ಅಲ್ಲ. ನೋಡೋದಕ್ಕೆ, ಕೇಳಿಸ್ಕೊಳ್ಳೋದಕ್ಕೆ, ಫೀಲ್ ಮಾಡೋದಕ್ಕೆ ಎರಡು ಒಂದೇ ಅನ್ಸುತ್ತೆ, ಬಟ್ ಎರಡು ಒಂದೇ ಅಲ್ಲ. ತುಂಬಾ ಕ್ಲಾಸಸ್ ಅಲ್ಲಿ, ತುಂಬಾ ಸ್ಲೈಡ್ಸ್ ಅಲ್ಲಿ ಏನಾಗುತ್ತೆ, ಇದನ್ನ ಎರಡು ಒಂದೇ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡಿಬಿಟ್ಟು ಹೇಳ್ಕೊಂಡು ಹೋಗ್ತಾರೆ. ಬಟ್ ನೋ, ಇನ್ಡಿಫಿಷಿಯನ್ಸಿ ಇನ್ನು ಕಡಿಮೆ ಆಗಿದೆ, ಯಾಂಗ್ ಚೆನ್ನಾಗಿರುತ್ತೆ. ಬಟ್ ಯಾಂಗ್ ಎಕ್ಸಸ್ ಅಲ್ಲಿ ಏನಾಗಿರುತ್ತೆ, ಚೆನ್ನಾಗಿರುತ್ತೆ, ಯಾಂಗು ನ್ಯೂಟ್ರಲ್ ಲೆವೆಲ್ಗಿಂತ ಹೆಚ್ಚಿಗೆ ಇರುತ್ತೆ. ಇನ್ ಡಿಫಿಷಿಯನ್ಸಿ ಅಂದ್ರೂ ಹೀಟೆ, ಯಾಂಗ್ ಎಕ್ಸಸ್ ಅಂದ್ರೂ ಹೀಟೆ. ಇನ್ ಡಿಫಿಷಿಯನ್ಸಿ ಅಂದ್ರೂ ಹೀಟ್ ಅಂತ ಹೇಳಿದ್ನಲ್ಲ, ಆ ಹೀಟ್ನ ಎಮ್ ಟಿ ಹೀಟ್ ಅಂತೀವಿ, ಫಾಲ್ಸ್ ಹೀಟ್. ಯಾಂಗ್ ಎಕ್ಸಸ್ ಅಲ್ಲಿ ಹೀಟ್ ಇರುತ್ತೆ ನೋಡಿ, ಅದು ಫುಲ್ ಹೀಟ್, ಅದು ನಿಜವಾದ ಹೀಟ್. ನಿಧಾನಕ್ಕೆ ಕೇಳಿಸ್ಕೊಳ್ಳಿ, ನಿಧಾನಕ್ಕೆ ಬೇಕಂದ್ರೆ ನೋಟ್ ಮಾಡ್ಕೊಳ್ಳಿ, ಇನ್ನೂ ಒಂದು ಎರಡು ಮೂರು ಸತಿ ಕೇಳಿಸ್ಕೊಳ್ಳಿ. ಇದು ನಿಮಗೆ ಕನ್ಫ್ಯೂಸ್ ಆಗ್ತಾ ಇರ್ಬೋದು, ಬಟ್ ನೀವು ಇದನ್ನ, ಇಫ್ ಇನ್ ಕೇಸ್ ಇದನ್ನ ಅರ್ಥ ಮಾಡ್ಕೊಂಡ್ರೆ, ನಿಮಗೆ ಎಂಟೈರ್ ಟಿ ಸಿ ಎಂ ಚೆನ್ನಾಗಿ ಅರ್ಥ ಆಗುತ್ತೆ. ಇದು ಕಷ್ಟ, ಅರ್ಥ ಮಾಡ್ಕೊಳ್ಳೋದು ನಿಜವಾಗ್ಲೂ ಕಷ್ಟ. ಈಸಿಯಾಗಿ ಹೇಳ್ಕೊಂಡೋದ್ರೆ ಅದು ಮೀನಿಂಗ್ಲೆಸ್ ಆಗ್ಬಿಡುತ್ತೆ, ಇದು ಅಡ್ವಾನ್ಸ್ಡ್ ಕ್ಲಾಸ್ ಆಗಲ್ಲ ಅವಾಗ. ಓಕೆ, ಹಾಗಾಗಿ ಈ ಪರ್ಟಿಕ್ಯುಲರ್ ಸಿಂಪ್ಟಮ್ಸ್ನ ಇದರಲ್ಲೇ ಹಾಕಿದ್ದೀನಿ.
ತುಂಬಾ ಜನಕ್ಕೆ ಹಾಗೆ ಇರುತ್ತೆ. ಇನ್ಡಿಫಿಷಿಯನ್ಸಿ ಯಾಂಗ್ ಎಕ್ಸಸ್ ಎರಡು ಒಂದೇ ಅಲ್ವಾ ಅಂತ ಹೇಳ್ಬಿಟ್ಟು. ಎರಡು ಒಂದೇ ಅಲ್ಲ. ಎರಡನ್ನೂ ಹೇಗೆ ನಾವು ಬೈಫರ್ಕೇಟ್ ಮಾಡಬಹುದು, ಎರಡನ್ನೂ ಹೇಗೆ ನಾವು ಐಡೆಂಟಿಫೈ ಮಾಡಬಹುದು. ನಾನು 10 ಇಂದ 15 ಎಕ್ಸಾಂಪಲ್ಸ್ ಕೊಡ್ತೀನಿ ಅದನ್ನ ಐಡೆಂಟಿಫೈ ಮಾಡೋದು. ಪರ್ಟಿಕ್ಯುಲರ್ ಸಿಂಪ್ಟಮ್ಸ್, ಪರ್ಟಿಕ್ಯುಲರ್ ಸೈನ್ಸ್ ಅದು. ಇನ್ಡಿಫಿಷಿಯನ್ಸಿ ಇತ್ತು ಅನ್ಕೊಳ್ಳಿ, ನೀವು ಮಲ್ಕೊಂಡಾಗ್ಲೂ ಒಂಥರ ರೆಸ್ಟ್ಲೆಸ್ನೆಸ್ ಸ್ಲೀಪ್, ನಿದ್ದೆ ಏನೋ ಬಂದಿರುತ್ತೆ, ಬಟ್ ನಿದ್ದೆಯಿಂದ ಎದ್ದಾಗ ಆ ಸುಸ್ತು ಹಾಗೆ ಇರುತ್ತೆ ನಿಮ್ಗೆ. ನಿದ್ದೆನೆ ಚೆನ್ನಾಗ್ ಆಗ್ಲಿಲ್ವಲ್ಲ ಅಂತ ಹೇಳ್ಬಿಟ್ಟು ಪಕ್ಕದಲ್ಲಿದ್ದವನ್ ಹೇಳಿರ್ತಾನೆ, ಏಯ್ ಎಷ್ಟೊತ್ತು ಮಲ್ಕೊಂಡೆ ಅಂತ ಹೇಳ್ಬಿಟ್ಟು. ಬಟ್ ನಿಮಗೆ ಇಂಟರ್ನಲ್ಲಿ ಅನ್ಸ್ತಾ ಇರುತ್ತೆ, ಯಾಕೋ ನಿದ್ದೆ ಚೆನ್ನಾಗ್ ಆಗಿಲ್ವಲ್ಲ ಅಂತ ಹೇಳಿ. ಆಮೇಲೆ ಈ ಡ್ರೀಮ್ ಸೈಕಲ್ ಹೇಗಿರುತ್ತೆ ಅಂದ್ರೆ, ಕೆಟ್ಟದಾಗ ಡ್ರೀಮ್ಸ್ ಬರ್ತಾನೆ ಇರುತ್ತೆ. ಅದ್ ನೆನ್ಪಲ್ಲಿ ಇರುತ್ತೋ ಇಲ್ವೋ ಅದು. ಈ ಡ್ರೀಮ್ಸ್ ಬಗ್ಗೆನೂ ಕ್ಲಾಸಸ್ ಅಲ್ಲಿ ನಾನು ಹೇಳ್ತೀನಿ, ಹೇಗೆ ಅದನ್ನ ಬೈಫರ್ಕೇಟ್ ಮಾಡೋದು ಅಂತ ಹೇಳ್ಬಿಟ್ಟು. ಬಟ್ ಇನ್ಡಿಫಿಷಿಯನ್ಸಿ ಇದ್ದಾಗ ಏನಾಗುತ್ತೆ, ಈ ಡ್ರೀಮ್ ಸೈಕಲ್ ಕೆಟ್ಟದಾಗಿರುತ್ತೆ. ಅಂದ್ರೆ ಇರ್ರೆಲೆವೆಂಟ್, ನಿಮಗೆ ಭಯ ಹುಟ್ಸೋದಾಗ್ಲಿ, ದುಃಖ ತರೋದಾಗ್ಲಿ ಅಂತದ್ದು ನಿಮ್ಮ ಲೈಫ್ ಸ್ಟೈಲ್ಗೆ ಅದು ಸಂಬಂಧನೇ ಇಲ್ಲ. ಫಾರ್ ಎಕ್ಸಾಂಪಲ್, ನೀವು ಒಂದು ಒಳ್ಳೆ ಎನ್ವಿರಾನ್ಮೆಂಟ್ ಅಲ್ಲಿ ಇದೀವಿ ಅನ್ಕೊಳ್ಳಿ, ಇನ್ಡಿಫಿಷಿಯನ್ಸಿ ಆದಾಗ ಆ ಕನಸುಗಳು ಹೇಗೆ ಇರುತ್ತೆ ಅಂದ್ರೆ, ನಿಮಗೆ ಹೊಟ್ಟೆಗೆ ಊಟನೇ ಇಲ್ಲ ಅನ್ನೋ ತರ ಡ್ರೀಮ್ಸ್ ಬಂದಿರುತ್ತೆ. ಬಟ್ ಯಾಂಗ್ ಎಕ್ಸಸ್ ಆಗಿದ್ದಾಗ ಏನಾಗುತ್ತೆ, ಇಲ್ಲಿ ನೋಡಿ, ಇನ್ಡಿಫಿಷಿಯನ್ಸಿಲಿ ಏನಾಯ್ತು, ನಿದ್ದೆ ನಿಮ್ಗೆ ಪೂರ್ತಿ ಆಗಿಲ್ಲ, ಅದು ನಿದ್ದೆ ಡಿಸ್ಟರ್ಬೇ ಆಗಿದೆ. ಇಲ್ಲಿ ಯಾಂಗ್ ಎಕ್ಸಸ್ ಅಲ್ಲೂ ನಿದ್ದೆ ಡಿಸ್ಟರ್ಬ್ ಆಗುತ್ತೆ, ಬಟ್ ಏನಾಗುತ್ತೆ, ಮಲ್ಕೊಳ್ಳೋದಕ್ಕೆ ಆಗಲ್ಲ. ಇನ್ಡಿಫಿಷಿಯನ್ಸಿಲಿ ನೀವು ಮಲ್ಕೊಂಡ್ ಕೂಡ್ಲೆ ಏನೋ ನಿದ್ದೆ ಬಂದ್ಬಿಡುತ್ತೆ, ಬಟ್ ಅದು ರೆಸ್ಟ್ಲೆಸ್. ಯಾಂಗ್ ಎಕ್ಸಸ್ ಅಲ್ಲಿ ನಿದ್ದೆನೆ ಬೀಳಲ್ಲ, ತುಂಬಾ ಕಷ್ಟ. ನಿದ್ದೆ ಬೀಳಲ್ಲ ಅಂದ್ರೆ ತುಂಬಾ ಕಷ್ಟ. ಅದು ಎಕ್ಸಸ್ ಆಗಿ 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 ಯಾವಾಗ ಬಿಯಾಂಡ್ 6 ಮಂತ್ಸ್ ಕ್ರಾನಿಕ್ ಸ್ಟೇಜಿಗೆ ಬಂತು, ಅವಾಗ ಅದನ್ನ ಇನ್ಸೋಮ್ನಿಯಾ ಅಂತೀವಿ. ಅಲ್ಲಿ ತನಕ ಅದನ್ನ ಇನ್ಸೋಮ್ನಿಯಾ ಅನ್ನಲ್ಲ. ಬಿಕಾಸ್ ಸಿ, ಸ್ಲೀಪ್ ಕಡಿಮೆ ಇದೆ ಅಂದ್ರೆ ನಾವು ಒಂದು ಟೈಪ್ ಆಫ್ ಟ್ರೀಟ್ಮೆಂಟ್ ಕೊಡ್ತೀವಿ, ಅದೇ ಇನ್ಸೋಮ್ನಿಯಾ ಅಂದಾಗ ಇನ್ನೊಂದು ಟೈಪ್ ಆಫ್ ಟ್ರೀಟ್ಮೆಂಟ್ ಕೊಡ್ತೀವಿ. ಹಾಗಾಗಿ ಸ್ಲೀಪ್ಲೆಸ್ನೆಸ್ಗೂ ಇನ್ಸೋಮ್ನಿಯಾಗೂ ತುಂಬಾನೇ ಡಿಫ್ರೆನ್ಸ್ ಇದೆ. ನನಗೆ ನಿದ್ದೆ ಬೀಳ್ತಾ ಇಲ್ಲ, ಒಂದೇ ಒಂದು ವರ್ಡ್ ಕಾಮನ್. ಬಟ್ ನಾವು ಪೇಷಂಟ್ನ ಇನ್ನೂ 4-5 ಕ್ವೆಶನ್ ಕೇಳಿದಾಗ ನಿಮಗೆ ಅದು ಗೊತ್ತಾಗುತ್ತೆ, ಅದು ಸ್ಲೀಪ್ಲೆಸ್ನೆಸ್ ಅಥವಾ ಇನ್ಸೋಮ್ನಿಯಾ ಅನ್ನೋದು. ಯಾಂಗ್ ಎಕ್ಸಸ್ ಇದೆ, ಫುಲ್ ಹೀಟ್ ಜಾಸ್ತಿ ಆಗ್ತಾ ಇದೆ ಬಾಡಿಲಿ, ಎಮೋಷನಲ್ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ, ಹಾಗಾಗಿ ನಿದ್ದೆ ಬರ್ತಾ ಇಲ್ಲ. ಟಂಗ್ ಮಾತ್ರ ತುಂಬಾ ಚೆನ್ನಾಗಿ ಹೇಳ್ಕೊಡುತ್ತೆ ನಿಮಗೆ, ಇನ್ಡಿಫಿಷಿಯನ್ಸಿ ಇದೆಯೋ ಯಾಂಗ್ ಎಕ್ಸಸ್ ಇದೆಯೋ ಅಂತ ಹೇಳ್ಬಿಟ್ಟು. ಇಷ್ಟೆಲ್ಲ ಕೇಳೋ ಅವಶ್ಯಕತೆನೇ ಇಲ್ಲ, ಇಷ್ಟೆಲ್ಲ ಫೀಲ್ ಮಾಡೋ ಅವಶ್ಯಕತೆ ಇಲ್ಲ, ಅಥವಾ ಇಷ್ಟನ್ನೆಲ್ಲ ಅನಲೈಸ್ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಟಂಗಲ್ಲೂ ನೀವು ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಬೇಕು. ಏಕೆ ಅಂತ ಅಂದ್ರೆ, ಇನ್ಡಿಫಿಷಿಯನ್ಸಿಯಲ್ಲೂ ಟಂಗು ಕೆಂಪಗೆ ಇರುತ್ತೆ, ಯಾಂಗ್ ಎಕ್ಸಸ್ ಅಲ್ಲೂ ಕೆಂಪಗೆ ಇರುತ್ತೆ. ಬಟ್ ಏನಾಗುತ್ತೆ, ಇನ್ಡಿಫಿಷಿಯನ್ಸಿಲಿ ಕೋಟಿಂಗು ತುಂಬಾ ತೆಳ್ಳಗೆ ಇರುತ್ತೆ. ಅದೇ ಯಾಂಗ್ ಡಿಫಿಷಿಯನ್ಸಿಲಿ ಕೋಟಿಂಗು ಯೆಲ್ಲೋ ಕಲರ್ಡ್ ಇರುತ್ತೆ, ಯೆಲ್ಲೋ ಕೋಟ್. ಯೆಲ್ಲೋ ಕೋಟು ಆಮೇಲೆ ತಿಕ್ ಇರುತ್ತೆ. ಇನ್ಡಿಫಿಷಿಯನ್ಸಿಲಿ ಆ ಹೆಸರೇ ಹೇಳೋ ಹಾಗೆ ಇನ್ ಡಿಫಿಷಿಯೆಂಟ್ ಆಗಿದೆ ಅಲ್ವಾ, ಹಾಗಾಗಿ ಒಣಗೋಗ್ಬಿಟ್ಟಿರುತ್ತೆ. ಹಂಗಂತ ಹೇಳ್ಬಿಟ್ಟು ಯಾಂಗ್ ಎಕ್ಸಸ್ ಅಲ್ಲಿ ಪೂರ್ತಿ ಮಾಯ್ಶ್ಚರ್ ಇರುತ್ತೆ ಅಂತ ಹೇಳ್ತಾ ಇಲ್ಲ ನಾನು. ಅಲ್ಲೂ ಕೂಡ ಕೆಲವು ಕೇಸಸ್ ಅಲ್ಲಿ ಒಣಗೋಗ್ಬಿಟ್ಟಿರುತ್ತೆ. ಬಟ್ ನಿಮಗೆ ಹೇಗೆ ಡಿಫ್ರೆನ್ಶಿಯೇಟ್ ಆಗುತ್ತೆ ಅಂದ್ರೆ, ಯೆಲ್ಲೋ ಕೋಟ್, ಯಾವಾಗ ಯೆಲ್ಲೋ ಕೋಟಿಂಗ್ ಕಾಣಿಸುತ್ತೆ ನಿಮಗೆ ಗೊತ್ತಾಗುತ್ತೆ ಯಾಂಗ್ ಇದೆ. ಯಾಂಗು ನಿಧಾನಕ್ಕೆ ಹೆಚ್ಚಿಗೆ ಆಗ್ತಾ ಇದೆಯೋ, ಅಥವಾ ಆಲ್ಮೋಸ್ಟ್ ಹೆಚ್ಚಿಗೆ ಆಗೋಗ್ಬಿಟ್ಟಿದೆಯೋ, ಅಥವಾ ಬಿಯಾಂಡ್ 6 ಮಂತ್ಸ್ ಕ್ರೋನಿಕ್ ಸ್ಟೇಜಿಗೆ ಹೊರಟೋಗಿದೆಯೋ, ಇದು ಅಲ್ಲಿಂದ ಗೊತ್ತಾಗುತ್ತೆ. ಪಲ್ಸ್, ಪಲ್ಸ್ ಪಲ್ಸ್ ಅಲ್ಲಿ 28 ಟೈಪ್ಸ್ ಇದೆ. ಆ 28 ಟೈಪ್ಸ್ ಅಲ್ಲಿ ಇನ್ಡಿಫಿಷಿಯನ್ಸಿ ಇದ್ದಾಗ ಪಲ್ಸು ತಿನ್ ಇರುತ್ತೆ, ಅದೇ ಯಾಂಗ್ ಎಕ್ಸಸ್ ಆಗಿದ್ದಾಗ ಪಲ್ಸು ಫುಲ್ ಇರುತ್ತೆ. ನಾನು ಪಲ್ಸ್ನ ಆನ್ಲೈನ್ ಎಲ್ಲ ಹೇಳೋದಕ್ಕೆ ಸಾಧ್ಯ ಇಲ್ಲ, ಆನ್ಲೈನ್ ಅದನ್ನ ಕಲಿಯೋದಕ್ಕೆ ಆಗಲ್ಲ ಅಂತ ನಾನು ಕೂಡ ನಂಬಿದ್ದೀನಿ.
ಓಕೆ. ಸೊ ಇನ್ಡಿಫಿಷಿಯನ್ಸಿ ಇದ್ದಾಗ ಸ್ಕಿನ್ ಹೇಗಿರುತ್ತೆ, ಸ್ಕಿನ್ ಒಣಗೋಗ್ಬಿಟ್ಟಿರುತ್ತೆ, ಡೈನೆಸ್ ನಿಮಗೆ ಕಾಣಿಸ್ತಾನೆ ಇರುತ್ತೆ. ಆಮೇಲೆ ಸ್ಕಿನ್ನು ತಿನ್ ಆಗೋದಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ. ಅದು ಹೇಗೆ ಗೊತ್ತಾಗುತ್ತೆ ತಿನ್ ಆಗ್ತಾ ಇದೆ ಅಂತಂದ್ರೆ, ನಿಮಗೆ ಏನಾದ್ರು ಸ್ವಲ್ಪ ತಾಗದ ಕೂಡಲೇ ಬ್ಲಡ್ ಬರೋ ಚಾನ್ಸಸ್ ಇರುತ್ತೆ. ಸೊ ಅದು ಆ ಆ ಏನು ಥಿಕ್ನೆಸ್ ಇದೆ ನೋಡಿ, ಅದು ಕಡಿಮೆ ಆಗೋದಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ. ಹಾಗಾಗಿ ವಯಸ್ಸಾದವ್ರಿಗೆ ಸ್ಕಿನ್ ಆ ಟೈಪ್ ಇರುತ್ತೆ. ವಯಸ್ಸಾಗಿದೆ ಅಂತಂದ್ರೆ ಇನ್ಡಿಫಿಷಿಯೆಂಟ್ ಆಗಿದೆ ಅಂತ. ಸೊ ಇಫ್ ಇನ್ ಕೇಸ್ ಯಾಂಗ್ ಎಕ್ಸಸ್ ಇತ್ತು ಅನ್ಕೊಳ್ಳಿ, ಸ್ಕಿನ್ ಫುಲ್ಲು ಕೆಂಪಗೆ ಇರುತ್ತೆ. ಈ ಇನ್ಫ್ಲಮೇಷನ್ ಆಗಿದೆ ಏನೋ ಅಂತ ಅನ್ಸುತ್ತೆ ನಮಗೆ, ಬಿಕಾಸ್ ಆ ಹೀಟ್ ಇಂದ. ಹಾಟ್. ಇನ್ ಎಮೋಷನ್ಸ್ ನೋಡಿದ್ರೆ, ಎಮೋಷನ್ಸ್ ಇಸ್ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಎಮೋಷನ್ಸ್ ಅಲ್ಲಿ ನಾವು ಇನ್ಡಿಫಿಷಿಯನ್ಸಿ ಮತ್ತೆ ಯಾಂಗ್ ಎಕ್ಸಸ್ ನ ಹೇಗೆ ಕಂಡುಹಿಡಿಬಹುದು? ಇನ್ಡಿಫಿಷಿಯನ್ಸಿ ಇದ್ದಾಗ ಆಂಗ್ಸೈಟಿ ಇರುತ್ತೆ, ಒಳಗಡೆನೆ ಇಂಟರ್ನಲ್ಲಿ ನಾವು ಒಂಥರ ಆ ಶಕ್ತಿ ಇಲ್ಲ, ಒಂದು ಒಂದು ಏನಂತೀವಿ, ವಲ್ನರಬಿಲಿಟಿ ಅಂತೀವಿ, ದುರ್ಬಲತೆ, ರೆಸ್ಟ್ಲೆಸ್ನೆಸ್ ಫೀಲ್ ಆಗ್ತಾ ಇರ್ತೀವಿ, ಪಾಲ್ಪಿಟೇಷನ್ ಇರುತ್ತೆ. ಬಟ್ ಅದೇ ಸೇಮ್ ಎಮೋಷನ್ನು ಯಾಂಗ್ ಎಕ್ಸಸ್ ಇತ್ತು ಅನ್ಕೊಳ್ಳಿ, ಸಿಟ್ಟು ಹೆಚ್ಚಿಗೆ ಇರುತ್ತೆ, ಅಗ್ರೆಷನ್, ಹೈಪರ್ ಆಕ್ಟಿವಿಟಿ, ಒಂದೇ ಸತಿ 4-5 ಕೆಲಸ ಮಾಡೋದು. ಇನ್ನು ಸ್ವೆಟ್ಟಿಂಗಿಗೆ ಬಂತು ಅಂದ್ರೆ, ಇನ್ಡಿಫಿಷಿಯನ್ಸಿಲಿ ನೈಟಲ್ಲಿ ಸ್ವೆಟ್ ಆಗ್ತೀವಿ. ಅವಾಗಲೇ ಹೇಳಿದ್ನಲ್ಲ, ಇದು ಒಂದು ಪ್ರಾಮಿನೆಂಟ್ ಸಿಂಪ್ಟಮ್. ಬೇಸಿಕಲಿ ಅದನ್ನ ಕಿಡ್ನಿ ಇನ್ಡಿಫಿಷಿಯನ್ಸಿ ಅಂತ ಹೇಳ್ತೀವಿ. ಇಫ್ ಇನ್ ಕೇಸ್ ಯಾಂಗ್ ಎಕ್ಸಸ್ ಇತ್ತು ಅನ್ಕೊಳ್ಳಿ, ಕಂಟಿನ್ಯೂಸ್ ಸ್ವೆಟ್ ಆಗ್ತಾ ಇರುತ್ತೆ. ಇಲ್ಲಿ ಸ್ಪಾಂಟೇನಿಯಸ್ ಸ್ವೆಟ್ಟಿಂಗ್ ಆಗುತ್ತೆ. ಯಾಂಗ್ ಎಕ್ಸಸ್ ಅಲ್ಲಿ ಏನಾಗುತ್ತೆ, ಕಂಟಿನ್ಯೂಸ್ ಸ್ವೆಟ್ಟಿಂಗ್ ಇರುತ್ತೆ. ಬಟ್ ಇನ್ನೊಂದೇನು ಆಡ್ ಆಗುತ್ತೆ ಅಂದ್ರೆ, ಫೀವರ್ ಬಂದ್ಬಿಡುತ್ತೆ. ಕಂಟಿನ್ಯೂಸ್ ಸ್ವೆಟ್ಟಿಂಗ್ ಆಗೋದ್ರ ಜೊತೆಗೆ ಫೀವರ್ ಬಂದ್ಬಿಡುತ್ತೆ. ಅವಾಗ ನಿಮಗೆ ಗೊತ್ತಾಗುತ್ತೆ ದಟ್ ಈಸ್ ಯಾಂಗ್ ಎಕ್ಸಸ್. ಕಣ್ಣು ಫುಲ್ ಒಣಗೋಗ್ಬಿಟ್ಟಿರುತ್ತೆ, ರೆಡ್ ಕಲರ್ ಇರುತ್ತೆ. ಸೇಮ್ ಥಿಂಗು ಯಾಂಗ್ ಎಕ್ಸಸ್ ಆಗಿದ್ದಾಗ್ಲೂ ರೆಡ್ ಕಲರ್ಡ್ ಇರುತ್ತೆ ನೋಡಿ. ಇನ್ಡಿಫಿಷಿಯನ್ಸಿ ಯಾಂಗ್ ಎಕ್ಸಸ್ ಈ ಸ್ಟೇಜ್ ಅಲ್ಲಿ ಕಣ್ಣು ಹೇಗೆ, ಐ ಡಯಾಗ್ನೋಸಿಸ್ ಹೇಗಾಗುತ್ತೆ ಅಂದ್ರೆ, ಎರಡೂ ಸ್ಟೇಜ್ ಅಲ್ಲೂ ನಿಮಗೆ ಕಣ್ಣು ಕೆಂಪಗೆ ಸಿಗುತ್ತೆ. ಬಟ್ ಯಾಂಗ್ ಎಕ್ಸಸ್ ಅಲ್ಲಿ ಏನಾಗುತ್ತೆ, ಬರ್ನಿಂಗ್ ಸೆನ್ಸೇಷನ್ ಇರುತ್ತೆ ಕಣ್ಣಲ್ಲಿ. ಇನ್ಡಿಫಿಷಿಯನ್ಸಿಲಿ ಬರ್ನಿಂಗ್ ಸೆನ್ಸೇಷನ್ ಇರೋದಿಲ್ಲ. ಓಕೆ. ಸ್ಟೂಲು ಕೂಡ ಅಷ್ಟೇ. ಸ್ಟೂಲು ಇನ್ಡಿಫಿಷಿಯನ್ಸಿಯಲ್ಲೂ ಡ್ರೈ ಆಗಿರುತ್ತೆ, ಒಣಗೋಗ್ಬಿಟ್ಟಿರುತ್ತೆ, ಯಾಂಗ್ ಎಕ್ಸಸ್ ಅಲ್ಲೂ ಒಣಗೋಗ್ಬಿಟ್ಟಿರುತ್ತೆ. ಬಟ್ ಯಾಂಗ್ ಎಕ್ಸಸ್ ಅಲ್ಲಿ ಸ್ಟೂಲು ಪಾಸ್ ಮಾಡುವಾಗ ಬರ್ನಿಂಗ್ ಸೆನ್ಸೇಷನ್ ಇರುತ್ತೆ, ಅರ್ಜೆಂಟಾಗಿ ಹೋಗ್ಬೇಕು ಅಂತ ಅನ್ಸುತ್ತೆ. ಓಕೆ. ಸೇಮ್ ಆಸ್ ಯೂರಿನ್ ಕೂಡ ಅಷ್ಟೇ. ಇಲ್ಲಿ ಇನ್ಡಿಫಿಷಿಯನ್ಸಿ ಇದ್ದಾಗ ಮೋಸ್ಟ್ ಆಫ್ ದ ಕೇಸಸ್, ಕಡಿಮೆ ಬಟ್ ಮೋಸ್ಟ್ ಆಫ್ ದ ಕೇಸಸ್ ಅಲ್ಲಿ ಬರ್ನಿಂಗ್ ಸೆನ್ಸೇಷನ್ ಇರಬಹುದು. ಬಟ್ ಇಲ್ಲಿ ಯಾಂಗ್ ಎಕ್ಸಸ್ ಅಲ್ಲಿ ಇದ್ದಾಗಂತೂ ಡೆಫಿನೆಟ್ ಆಗಿ ಬರ್ನಿಂಗ್ ಸೆನ್ಸೇಷನ್ ಇರುತ್ತೆ. ಎನರ್ಜಿ ಹೇಗೆ ಅಂತಂದ್ರೆ, ಇನ್ಡಿಫಿಷಿಯೆಂಟ್ ಇದೆ, ನಮ್ಮ ಪೋಷಣೆ ಕಡಿಮೆ ಇದೆ, ಡೆಫಿನೆಟ್ ಆಗಿ ಏನಾಗುತ್ತೆ, ಟಯರ್ಡ್ ಆಗಿರ್ತೀವಿ. ಯಾವಾಗ್ಲೂ ಬೆಳಗಿಂದ ಸಂಜೆ ತನಕನೂ ಟಯರ್ಡ್ ಆಗಿರ್ತೀವಿ, ಸುಮ್ಮನೆ ಕುತ್ಕೊಂಡಿದ್ದೂ ಟಯರ್ಡ್ ಆಗಿರ್ತೀವಿ, ಕುತ್ಕೊಂಡು ರೆಸ್ಟ್ ತಗೊಂಡೇನೆ ಸುಸ್ತಾಗ್ಬಿಟ್ಟಿರ್ತೀವಿ. ದಟ್ ಈಸ್ ಇನ್ಡಿಫಿಷಿಯನ್ಸಿ. ಬಟ್ ಯಾಂಗ್ ಎಕ್ಸಸ್ ಅಲ್ಲ ಹಾಗಲ್ಲ. ಯಾಂಗ್ ಎಕ್ಸಸ್ ಅಲ್ಲಿ ಏನೋ ಒಂದು ಇನ್ನೂ ಮಾಡ್ತಾನೆ ಇರಬೇಕು. ಒಂದು ಕೆಲಸ ಆಗ್ತಾ ಇದೆ, ಅದ್ರ ಜೊತೆ ಇನ್ನೊಂದು ಕೆಲಸ ಆಗಬೇಕು, ಅದ್ರ ಜೊತೆ ಅದು ಪೂರ್ತಿ ಆಗುತ್ತೋ ಇಲ್ಲೋ ಅದು ನೆಕ್ಸ್ಟು, ಬಟ್ ಇನ್ನೊಂದು ಕೆಲಸ ಆಗಬೇಕು, ಹೀಗೆ. ದಟ್ ಈಸ್ ಯಾಂಗ್ ಎಕ್ಸಸ್. ಇದು ಕೆಲವು ಇಷ್ಟೇ ಆಕ್ಚುಲಿ, ಇನ್ನೂ ಅಂತ ಅಲ್ಲ, ಇಷ್ಟೇ ಕೆಲವು ಸಿಂಪ್ಟಮ್ಸ್ ಇಂದ ನೀವು ಡಿಫ್ರೆನ್ಶಿಯೇಟ್ ಮಾಡ್ಬೋದು ಯಾವುದು ಇನ್ಡಿಫಿಷಿಯನ್ಸಿ, ಯಾವುದು ಯಾಂಗ್ ಎಕ್ಸಸ್ ಅಂತ ಹೇಳ್ಬಿಟ್ಟು.
ಸೊ ಟ್ರೀಟ್ಮೆಂಟ್, ಫೈನಲಿ ಏನು ಟ್ರೀಟ್ಮೆಂಟ್ ಮಾಡ್ತೀವಿ? ಇನ್ ಡಿಫಿಷಿಯನ್ಸಿ ಇದೆ ಅಲ್ವಾ, ಇನ್ ಡಿಫಿಷಿಯನ್ಸಿ ಆಗಿದೆ ಅಂದ ಕೂಡಲೇ ಇನ್ನ ನೀವು ಟೋನ್ ಮಾಡ್ತೀರ, ಓಕೆ. ಬಟ್ ಫಸ್ಟ್ ಪ್ರಿನ್ಸಿಪಲ್ ಬಂದ್ಬಿಟ್ಟು ಆ ಎಮ್ ಟಿ ಹೀಟ್, ಫಾಲ್ಸ್ ಹೀಟ್ ಏನ್ ಬಂದಿರುತ್ತೆ ನೋಡಿ, ಅದನ್ನ ಕ್ಲಿಯರ್ ಮಾಡ್ಬೇಕು. ಫಸ್ಟ್ ಆ ಎಮ್ ಟಿ ಹೀಟ್ ನ ಕ್ಲಿಯರ್ ಮಾಡಿಬಿಟ್ಟು ಆಮೇಲೆ ಇನ್ನ ಹೆಚ್ಚಿಗೆ ಮಾಡಬೇಕು, ಟೋನ್ ಮಾಡಬೇಕು. ನೀವು ಫಸ್ಟೇ ಇನ್ಡಿಫಿಷಿಯನ್ಸಿ ಇದೆ ನನಗೆ ಪಕ್ಕ ಆಗಿದೆ, ನಾ ಹೇಗೋ ಇನ್ಡಿಫಿಷಿಯನ್ಸಿ ಅಂತ ಗೊತ್ತಾಗ್ಬಿಟ್ಟಿದೆ, ನಾನು ಇನ್ನ ಟೋನ್ ಮಾಡ್ತೀನಿ ಅಂತ ಹೋದ್ರೆ ಆ ಎಮ್ ಟಿ ಹೀಟ್ ಹಾಗೆ ಉಳ್ಕೊಳ್ಳುತ್ತೆ. ನಿಮಗೆ ರಿಸಲ್ಟು ಕಡಿಮೆ, ಲೇಟಾಗಿ ಸಿಗುತ್ತೆ. ಕಡಿಮೆ ಅಂತಂದ್ರೆ ಲೇಟಾಗಿ ಸಿಗುತ್ತೆ. ಅದೇ ನೀವು ಫಸ್ಟ್ ಎಮ್ ಟಿ ಹೀಟ್ನ ಕ್ಲಿಯರ್ ಮಾಡಿಬಿಟ್ಟು ಇನ್ನ ಟೋನ್ ಮಾಡೋದಕ್ಕೆ ನೋಡಿದಾಗ ಇನ್ಡಿಫಿಷಿಯನ್ಸಿಲಿ ರಿಸಲ್ಟು ಜಾಸ್ತಿ ಸಿಗುತ್ತೆ. ಯಾಂಗ್ ಎಕ್ಸಸ್ ಅಲ್ಲೂ ಅಷ್ಟೇ. ಬೇಸಿಕಲಿ ಏನ್ ಕೊಟ್ಟಿದ್ದೀನಿ ಅಂತಂದ್ರೆ, ಈ ಇನ್ಡಿಫಿಷಿಯನ್ಸಿ ಯಾಂಗ್ ಎಕ್ಸಸ್ ಎರಡೂ ಸ್ಟೇಜಲ್ಲೂ ಫಸ್ಟ್ ಪ್ರಿನ್ಸಿಪಲ್ ಬಂದ್ಬಿಟ್ಟು ಹೀಟ್ನ ಕ್ಲಿಯರ್ ಮಾಡು. ಅದು ಎಮ್ ಟಿ ಹೀಟೋ ಫುಲ್ ಹೀಟೋ, ಫಸ್ಟ್ ಆ ಹೀಟ್ನ ಕ್ಲಿಯರ್ ಮಾಡಬೇಕು. ಸೊ ಯಾಂಗ್ ಎಕ್ಸಸ್ ಅಲ್ಲಿ ಏನ್ ಮಾಡ್ತೀರಾ? ಫಸ್ಟ್ ಹೀಟ್ನ ಕ್ಲಿಯರ್ ಮಾಡ್ತೀರಾ, ಆಮೇಲೆ ಯಾಂಗ್ ಎಕ್ಸಸ್ ಆಗಿದೆ ಅಲ್ವಾ, ಹಾಗಾಗಿ ಅದನ್ನ ಸೆಡೆಟ್ ಮಾಡ್ತೀವಿ. ಇನ್ ಕೇಸ್ ಫೈರ್ ಕಂಡೀಷನ್ಗೆ ಹೋಗಿದ್ದಿದ್ರೆ ಅದನ್ನು ಕೂಡ ಸೆಡೆಟ್ ಮಾಡಿಬಿಟ್ಟು ಕಡಿಮೆ ಮಾಡ್ತೀವಿ. ಓಕೆ. ಸೊ ನಿಮ್ಗೆ ಸ್ವಲ್ಪ ಒಂದು ಲೆವೆಲ್ಗೆ ಅರ್ಥ ಆಗ್ತಾ ಇದೆ ಅಂತ ಅನ್ಕೋತೀನಿ. ಇಷ್ಟಕ್ಕೆ ಮುಗ್ದಿಲ್ಲ, ಇನ್ನೂ ಇನ್ನೂ ತುಂಬಾನೇ ಡೆಪ್ತ್ ಅಲ್ಲಿ ಇದೆ ಥಿಂಗ್ಸ್. ಬಟ್ ದಿಸ್ ಇಸ್ ಜಸ್ಟ್ ಅ ಸ್ಟಾರ್ಟಿಂಗ್. ಓಕೆ. ಆ ಒಂದೇ ಸತಿ ನಾನು ಬೇಡದೆ ತುಂಬಾ ಟೆಕ್ನಿಕಲ್ ವರ್ಡ್ಸ್ ಕೇಳಿದ್ರೆ ಏನ್ ಅನ್ಸ್ಬಿಡುತ್ತೆ, ಬೇಡವೇ ಬೇಡ, ಈ ಕ್ಲಾಸೇ ಬೇಡ, ಇದನ್ನ ತಿಳ್ಕೊಳ್ಳೋದೇ ಬೇಡ ಅನ್ಸ್ಬಿಡ ಸ್ಟಾರ್ಟ್ ಆಗ್ಬಿಡುತ್ತೆ. ಹಾಗೆಲ್ಲ ಮಾಡಲ್ಲ, ನಿಧಾನಕ್ಕೆ ಒಂದೊಂದೇ ಒಂದೊಂದೇ ವರ್ಡ್ನ ಇಂಟ್ರೊಡ್ಯೂಸ್ ಮಾಡ್ಕೊಂಡು ಹೋಗ್ತೀನಿ. ಯಾಕೆ ಅಂತಂದ್ರೆ ನೋಡಿ, ಒಬ್ಬ ಹೀಲರ್ ಆಗಿದ್ದೀನಿ, ಇಲ್ಲ ನಾನು ಟಿ ಸಿ ಎಂ ಕಲ್ತಿದ್ದೀನಿ ಅಂತಂದ್ರೆ ನೀವು ಆಡೋ ಮಾತುಗಳಲ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ ಎಷ್ಟು ಗೊತ್ತಿದೆ ಅಂತ ಹೇಳ್ಬಿಟ್ಟು, ನಿಮಗೆ ಎಷ್ಟು ನಾಲೆಡ್ಜ್ ಇದೆ ಅಂತ ನಿಮ್ ಜೊತೆ ಒಂದು 5 ನಿಮಿಷ ಮಾತಾಡ್ದಾನೆ ಗೊತ್ತಾಗುತ್ತೆ. ನೀವು ಯಾವಾಗ ಎಮ್ ಟಿ ಹೀಟು, ಬ್ಲಡ್ ಹೀಟ್, ಯಾಂಗ್ ಡಿಫಿಷಿಯನ್ಸಿ, ಇನ್ ಎಕ್ಸಸ್ ಇಂಥ ವರ್ಡ್ಸ್ನ ಯೂಸ್ ಮಾಡ್ತೀರಾ, ನೀವು ಇಂಥ ವರ್ಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ ಅಂತಂದ್ರೆ ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ನೀವು ಯಾವಾಗ ಇಂಥ ವರ್ಡ್ಸ್ನ ಯೂಸ್ ಮಾಡ್ತೀರ ನೋಡಿ, ಅವಾಗ ನೀವು ಒಂದು ಸ್ಟೇಜಲ್ಲಿ ಇಂಥ ಮಾತುಗಳನ್ನು ಹೇಳಿದಾಗ ನಿಮ್ಮ ನಾಲೆಡ್ಜ್ಗೆ ಸಮನಾಗಿರ್ತದೆ, ಅದಕ್ಕೊಂದು ವ್ಯಾಲ್ಯೂ ಸಿಗುತ್ತೆ. ಲೇಮನ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಕೊಡ್ಬೋದು, ಬಟ್ ಏನು ತಿಳ್ಕೊಂಡಂಗ ಆಗಲ್ಲ. ಹಾಗಾಗಿ ಕೆಲವು ಆ ಸ್ವಲ್ಪ ಕಷ್ಟದ ವರ್ಡ್ಸ್ ಆಗಿದ್ದು ಅದನ್ನ ನಿಧಾನಕ್ಕೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಆಮೇಲೆ ಎಂತ ಡೌಟ್ ಇದನ್ನು ನಾನು ಕ್ಲಿಯರ್ ಮಾಡ್ತೀನಿ. ಹೀಗೆ ಕ್ಲಾಸು ಹೀಗೆ ಇದೇ ಪೇಸ್ ಅಲ್ಲಿ ಹೈ ಆಗ್ತಾ ಹೋಗುತ್ತೆ. ಒಂದೇ ಸತಿ ಹೈ ಅಂತೂ ಆಗೋದಿಲ್ಲ. ಸೊ ಬೇಸಿಕ್ ಇಂದಾನೇ ಬರ್ತಾ ಇದ್ದೀನಿ, ನಿಧಾನಕ್ಕೆ ಹೈ ಆಗ್ತಾ ಹೋಗುತ್ತೆ. ಓಕೆ. ಸೊ ಇಲ್ಲಿ ತನಕ ಏನ್ ಕಲ್ತ್ವಿ? ಇನ್ಡಿಫಿಷಿಯನ್ಸಿ ಯಾಂಗ್ ಎಕ್ಸಸ್ ಅಲ್ಲಿ ನೇಚರ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು, ನೀವು ಅದನ್ನ ಕ್ವೈಟ್ ಆಪೋಸಿಟ್, ಇನ್ ಎಕ್ಸಸ್ ಯಾಂಗ್ ಡಿಫಿಷಿಯನ್ಸಿ. ಇಷ್ಟೋ ತನಕ ಏನಿತ್ತು? ಇನ್ ಡಿಫಿಷಿಯನ್ಸಿ ಯಾಂಗ್ ಎಕ್ಸಸ್ ಇತ್ತು. ಇವಾಗ ಏನಾಗುತ್ತೆ? ಇನ್ ಎಕ್ಸಸ್ಸು ಯಾಂಗ್ ಡಿಫಿಷಿಯನ್ಸಿ ಆಗುತ್ತೆ, ಅಪೋಸಿಟ್. ಸೊ ನೇಚರ್ ಹೇಗಿರುತ್ತೆ? ಇನ್ ಎಕ್ಸಸ್ ಆಗಿದ್ದಾಗ ಡ್ಯಾಂಪ್ನೆಸ್ ಇರುತ್ತೆ, ಕೋಲ್ಡ್ ಇರುತ್ತೆ. ಇನ್ ಎಕ್ಸಸ್ ಆಗಿದೆ. ಯಾಂಗ್ ಡಿಫಿಷಿಯನ್ಸಿ ಇದ್ದಾಗ ಏನಾಗುತ್ತೆ? ಫಂಕ್ಷನಲ್ ಯಾಂಗ್ ಕಡಿಮೆ ಇರುತ್ತೆ. ಫಂಕ್ಷನಲ್ ಯಾಂಗ್
ಫಂಕ್ಷನಲ್ ಯಾಂಗ್ ಅಂದ್ರೆ ಏನು ಅಂತಾನು ಹೇಳ್ತೀನಿ. ಓಕೆ. ಯಾಂಗ್ ಡಿಫಿಷಿಯನ್ಸಿ ಇದೆ ಅಂದ ಕೂಡಲೇ ಆ ಹೀಟ್ನೆಸ್ ಕೂಡ ಕಡಿಮೆ ಇರುತ್ತೆ. ಇನ್ ಎಕ್ಸೆಸ್ ಆಗೋ ಮೇನ್ ರೀಸನ್ ಬಂದ್ಬಿಟ್ಟು ಎಕ್ಸ್ಟರ್ನಲ್ ಕೋಲ್ಡ್, ಅಥವಾ ಈ ಹಸಿ ಪದಾರ್ಥ, ಸಲಾಡ್ ತಿಂತಾರೆ. ಸಲಾಡ್ ತಿಂದ ಕೂಡಲೇ ಏನಾಗುತ್ತೆ, ಸ್ಪ್ಲೀನ್ ಯಾಂಗ್ ಡೆಫಿಷಿಯೆಂಟ್ ಆಗುತ್ತೆ. ಅದನ್ನ ಡ್ಯಾಂಪ್ನೆಸ್ ಅಂತೀವಿ. ಆ ಡ್ಯಾಂಪ್ನೆಸ್ ನ ಇನ್ ಎಕ್ಸಸ್ ಅಂತೀವಿ. ಇನ್ ಎಕ್ಸಸ್ ಆಗಿದೆ, ಅದು ಡ್ಯಾಂಪ್ನೆಸ್ ಆಗಿದೆ. ಅದು ನೆಕ್ಸ್ಟ್ ಸ್ಟಾಗ್ನೇಷನ್ಗೂ ಕೂಡ ಕನ್ವರ್ಟ್ ಆಗೋ ಚಾನ್ಸಸ್ ಇರುತ್ತೆ. ಇನ್ ಎಕ್ಸಸ್ ಅಲ್ಲಿ ಪೇಯ್ನ್ ಹೇಗಿರುತ್ತೆ ಅಂದ್ರೆ ಸ್ಲೋ ಪೇಯ್ನ್ ಇರುತ್ತೆ, ನಿಧಾನಕ್ಕೆ. ಹೆವಿನೆಸ್ ಇರುತ್ತೆ, ಬಟ್ ನಿಧಾನಕ್ಕೆ ಪೇಯ್ನ್ ಇರುತ್ತೆ. ಯಾಂಗ್ ಡಿಫಿಷಿಯನ್ಸಿಯಲ್ಲೂ ಎಕ್ಸಾಕ್ಟ್ಲಿ ಸೇಮ್ ಪೇಯ್ನ್, ಬಟ್ ಡಲ್ನೆಸ್ ಇರುತ್ತೆ. ಆ ಪೇಯ್ನ್ಗೆ ನೀವು ಕೋಲ್ಡ್ನೆಸ್, ಐಸ್ ಪ್ಯಾಕೋ ಏನೋ ಇಟ್ವಿ ಅಂದ ಕೂಡಲೇ ಅದು ಹೆಚ್ಚಿಗೆ ಆಗೋ ಚಾನ್ಸಸ್ ಇರುತ್ತೆ. ಇವಾಗ ಪೇಯ್ನ್ ಇದೆ ಅಂದ ಕೂಡಲೇ ನಾವು ಹಾಟ್ ವಾಟರ್ ಬ್ಯಾಗ್ನು ಕೊಡ್ತೀವಿ, ಹಾಗೆ ಕೆಲವು ಟೈಮಲ್ಲಿ ಐಸ್ ಪ್ಯಾಕ್ನು ಇಡ್ತೀವಿ. ಯಾವುದರಿಂದ ಆ ಪೇಯ್ನು ಕಡಿಮೆ ಆಗುತ್ತೆ ಅನ್ನೋದ್ರ ಮೇಲೆ ಅದು ಡಾಮಿನೆನ್ಸಿನ ತೋರಿಸುತ್ತೆ. ಇದು ಮತ್ತೆ ಈ ಬೈಫರ್ಕೇಶನ್ ಮತ್ತೆ ಬರ್ತೀನಿ, ಮತ್ತೆ ನೆಕ್ಸ್ಟ್ ಬರ್ತೀನಿ. ಸೊ ಎಡಿಮಾ ಹೇಗಿರುತ್ತೆ, ಇಫ್ ಇನ್ ಕೇಸ್ ಇನ್ ಎಕ್ಸಸ್ ಇತ್ತು ಅಂತಂದ್ರೆ ಡ್ಯಾಂಪ್ನೆಸ್ ಅಕ್ಯುಮುಲೇಟ್ ಆಗಿರುತ್ತೆ, ಫ್ಲೆಮ್, ಆ ಕಫ ಅಲ್ಲಲ್ಲೇ ನಿಂತ್ಕೊಂಡ್ಬಿಟ್ಟಿರುತ್ತೆ. ಬಟ್ ಯಾಂಗ್ ಡಿಫಿಷಿಯನ್ಸಿ ಇತ್ತು ಅನ್ಕೊಳ್ಳಿ, ಮೆಟಬಾಲಿಕ್ ರೇಟ್ ಏನಿದೆ, ಇದು ಕನ್ನಡದಲ್ಲಿ ಹೇಳೋದಕ್ಕಾಗಲ್ಲ, ಮೆಟಬಾಲಿಸಮ್ ರೇಟ್ ಏನಿದೆ ಅದೇ ಕಡಿಮೆನೆ ಇರುತ್ತೆ. ಏನಕ್ಕೆ ಅಂತಂದ್ರೆ ಅದು ವೀಕ್ ಯಾಂಗ್ನ ತೋರಿಸ್ತವೆ. ಇನ್ ಎಕ್ಸಸ್ ಆಗಿದ್ದಾಗ ನಮಗೆ ಬ್ಲೋಟಿಂಗು, ಬೆಲ್ಚಿಂಗ್ ಅಂತೀವಿ, ಇದು ಸ್ಟಾರ್ಟ್ ಆಗುತ್ತೆ. ಬಟ್ ಅದೇ ಯಾಂಗ್ ಡಿಫಿಷಿಯನ್ಸಿ ಇತ್ತು ಅನ್ಕೊಳ್ಳಿ, ಲೂಸ್ ಸ್ಟೂಲ್ಸ್ ಜೊತೆಗೆ ಆಪಟೈಟ್ ಕೂಡ ಕಡಿಮೆ ಇರುತ್ತೆ, ಹಸುವೆ ಆಗೋದಿಲ್ಲ. ಏನಕ್ಕೆ ಅಂದ್ರೆ ಹಸುವು ಆಗೋದಕ್ಕೆ ಆ ಪರ್ಟಿಕ್ಯುಲರ್ ಹೀಟ್ ಬೇಕಲ್ವಾ, ಆ ಹೀಟ್ ಇರೋದಿಲ್ಲ. ಬೇಸಿಕಲಿ ಸ್ಟಮಕ್ ಹೀಟ್ ಕಡಿಮೆ ಇರುತ್ತೆ, ಅದನ್ನ ಯಾಂಗ್ ಡಿಫಿಷಿಯನ್ಸಿ ಅಂತ. ಸರ್ಕ್ಯುಲೇಷನ್ ಪ್ರೋಸೆಸ್ ಬಂದಾಗ ಇನ್ ಎಕ್ಸಸ್ ಆಗೋದ್ರಿಂದ, ಡ್ಯಾಂಪ್ನೆಸ್ ಜಾಸ್ತಿ ಆಗೋದ್ರಿಂದ, ಕೋಲ್ಡ್ನೆಸ್ ಜಾಸ್ತಿ ಆಗಿರೋದ್ರಿಂದ ಸ್ಟಾಗ್ನೇಷನ್ ಆಗುತ್ತೆ, ಸರ್ಕ್ಯುಲೇಷನ್ ಆಗೋದಿಲ್ಲ. ಬಟ್ ಯಾಂಗ್ ಡಿಫಿಷಿಯನ್ಸಿ ಆಯಿತು ಅನ್ಕೊಳ್ಳಿ, ಅವಾಗ ಅದು ಡೈರೆಕ್ಟ್ ಆಗಿ ಹಾರ್ಟ್ ಯಾಂಗು ಅಥವಾ ಕಿಡ್ನಿ ಯಾಂಗ್ನ ಡಿಫಿಷಿಯೆಂಟ್ ಮಾಡುತ್ತೆ. ಫಸ್ಟು ಇಫ್ ಇನ್ ಕೇಸ್ ಅದು ಫುಡ್ಡಿಂದ ಆಗಿದೆ ಅಂತಂದ್ರೆ ಸ್ಪ್ಲೀನ್ ಯಾಂಗ್ ಡಿಫಿಷಿಯೆಂಟ್ ಆಗುತ್ತೆ. ಸ್ಪ್ಲೀನ್ ಯಾಂಗ್ ಡಿಫಿಷಿಯೆಂಟ್ ಆಗೋದಕ್ಕೆ ಏನು ಒಂದಿನದಲ್ಲಿ ಆಗ್ಬಿಡಲ್ಲ ಅದು, ಇಟ್ ವಿಲ್ ಟೇಕ್ ಟೈಮ್. ಅದು ಡಿಪೆಂಡ್ಸ್ ಆನ್ ದ ಇಮ್ಯುನಿಟಿ. ಒಂದು 2 ಮಂತ್ಸು 3 ಮಂತ್ಸು, ಅಥವಾ ಕೆಲವರಿಗೆ ಸ್ಪ್ಲೀನ್ ಚೆನ್ನಾಗಿದ್ದಾಗ ಒಂದು 6 ಮಂತ್ಸ್ ಇಟ್ಕೊಳ್ಳಿ. ಸ್ಪ್ಲೀನ್ ಯಾಂಗ್ ಡಿಫಿಷಿಯೆಂಟ್ ಆಯಿತು ಅಂದ್ರೆ ಅದು ತುಂಬಾ ಕಡಿಮೆ ಟೈಮಲ್ಲಿ ಕಿಡ್ನಿ ಯಾಂಗನ್ನು ಕೂಡ ಡಿಫಿಷಿಯೆಂಟ್ ಮಾಡಿಬಿಡುತ್ತೆ. ಕಿಡ್ನಿ ಯಾಂಗ್ ಡಿಫಿಷಿಯೆಂಟ್ ಆಗಿರೋದಕ್ಕೆ ಮೇನ್ ರೀಸನ್ ಬಂದ್ಬಿಟ್ಟು ಸ್ಪ್ಲೀನ್ ಯಾಂಗ್. ಸೊ ಅವಾಗ ಟ್ರೀಟ್ಮೆಂಟ್ ಏನಾಗುತ್ತೆ, ನೀವು ಸ್ಪ್ಲೀನ್ನ ಸ್ಟ್ರೆಂಥನ್ ಮಾಡಬೇಕು, ಸ್ಪ್ಲೀನ್ ಯಾಂಗ್ನ ಟೋನ್ ಮಾಡಬೇಕು, ಸ್ಪ್ಲೀನ್ ಆರ್ಗನ್ನ ಟೋನ್ ಮಾಡಬೇಕು. ಓಕೆ. ಸ್ಕಿನ್ ಅಲ್ಲಿ ಏನಾಗುತ್ತೆ, ಇನ್ ಎಕ್ಸಸ್ ಆಗಿದ್ದಾಗ ಆಯಿಲಿನೆಸ್ ಇರುತ್ತೆ, ಸಿಸ್ಟ್ ಆಗೋ ಚಾನ್ಸಸ್ ಇರುತ್ತೆ ಡ್ಯಾಂಪ್ನೆಸ್ ಇಂದ. ಆ ಏನು ಕಫ, ಕನ್ನಡದಲ್ಲಿ ಕಫ ಅಂತೀವಲ್ವಾ, ನಾವು TCM ಅಲ್ಲಿ ಅದನ್ನ ಡ್ಯಾಂಪ್ನೆಸ್ ಅಂತೀವಿ. ಆ ಡ್ಯಾಂಪ್ನೆಸ್ ಇಂದ ಸಿಸ್ಟ್ ಆಗುತ್ತೆ ಇನ್ ಎಕ್ಸಸ್ ಆಗಿದ್ದಾಗ. ಬಟ್ ಅದೇ ಯಾಂಗ್ ಡಿಫಿಷಿಯನ್ಸಿ ಇತ್ತು ಅನ್ಕೊಳ್ಳಿ, ಅವಾಗ ಸ್ಕಿನ್ ಒಣಗೋಗ್ಬಿಟ್ಟಿರುತ್ತೆ. ಇಫ್ ಇನ್ ಕೇಸ್ ಆ ಯಾಂಗ್ ಡಿಫಿಷಿಯನ್ಸಿ ಇದ್ದ ಪೇಷಂಟ್ನ ನೀವು ಮುಟ್ಟಿದಾಗ ಏನಾಗುತ್ತೆ, ಎಕ್ಸ್ಟರ್ನಲ್ಲಿ ಮುಟ್ಟಿದಾಗ ನಿಮಗೆ ಕೋಲ್ಡ್ ಆಗಿ ಟಚ್ ಫೀಲ್ ಆಗುತ್ತೆ. ಸ್ಕಿನ್ ಪೇಲ್ ಇರುತ್ತೆ, ಎರಡೂ ಕೇಸಲ್ಲೂ ಪೇಲೇ ಇದ್ದೇ ಇರುತ್ತೆ.
ಯಾಕೆಂದ್ರೆ ಇಲ್ಲೂ ಇನ್ ಎಕ್ಸಸ್ ಆಗಿದೆ ಹಾಗಾಗಿ ಫೇಲ್ ಇದೆ. ಇಲ್ಲಿ ಇನ್ ಇಲ್ವೇ ಇಲ್ಲ. ಓಕೆ. ಆ ಪರ್ಟಿಕ್ಯುಲರ್ ಫಂಕ್ಷನ್ ಅಲ್ಲಿ ಯಾಂಗ್ ಇಲ್ವೇ ಇಲ್ಲ, ಹಾಗಾಗಿ ಫೇಲ್ ಇದೆ. ಆ ಹೀಟ್ ಯಾವಾಗಿಲ್ಲ ಮುಟ್ಟದಾಗ ಏನಾಗುತ್ತೆ, ಕೋಲ್ಡ್ ಆಗಿ ಫೀಲ್ ಆಗುತ್ತೆ. ಇಲ್ಲಿ ಒಬೆಸಿಟಿ ಬಂದ್ಬಿಟ್ಟು ಇನ್ ಎಕ್ಸಸ್ ಅಲ್ಲ ಆಗುತ್ತೆ, ಯಾಂಗ್ ಎಕ್ಸಸ್ ಅಲ್ಲೂ ಆಗುತ್ತೆ. ಇನ್ ಎಕ್ಸಸ್ ಅಲ್ಲಿ ಒಬೆಸಿಟಿ ಹೆವಿ ಆಗಿರುತ್ತೆ, ಹೆವಿನೆಸ್ ಇರುತ್ತೆ, ಫೆಟ್ಟಿಗ್ ಇರುತ್ತೆ. ಬಟ್ ಯಾಂಗ್ ಡಿಫಿಷಿಯನ್ಸಿಲಿ ಏನಾಗುತ್ತೆ, ಮೆಟಬಾಲಿಸಮೇ ಆಗ್ತಾ ಇರೋದಿಲ್ಲ. ಆ ಮೆಟಬಾಲಿಸಮ್ ಆಗದೆ ಇರೋದಕ್ಕೋಸ್ಕರ ವೆಯ್ಟ್ ಗೇನ್ ಆಗ್ತಾನೆ ಇರ್ತೀವಿ. ಸೊ ನಾವು ಒಬೆಸಿಟಿನೂ ಕೂಡ ಇನ್ನು ಮತ್ತೆ ಯಾಂಗ್ ಆಗಿ ಡಿವೈಡ್ ಮಾಡಬಹುದು. ಸ್ಲೀಪ್ ಹೇಗಿರುತ್ತೆ, ಇನ್ ಎಕ್ಸಸ್ ಇದೆ ಅಂದ್ಕೂಡ್ಲೆ ಹೆಚ್ಚಿಗೆ ಸ್ಲೀಪ್ ಇರಲೇಬೇಕು. ಯಾಂಗ್ ಡಿಫಿಷಿಯನ್ಸಿ ಇದೆ ಅಂದ್ಕೂಡ್ಲೆ ಸ್ಲೀಪ್ ಕಡಿಮೆ ಇರುತ್ತೆ, ಕಡಿಮೆ ಪೂರ್ ಸ್ಲೀಪ್. ಆ ಸ್ಲೀಪ್ ಇಂದ ಏನು ಡಿಟಾಕ್ಸಿಫಿಕೇಶನ್ ಆಗ್ಬೇಕು ನೋಡಿ, ಅದು ಆಗ್ತಾನೆ ಇರೋದಿಲ್ಲ. ಏನಕ್ಕೆ ಅಂತಂದ್ರೆ ಡಿಟಾಕ್ಸಿಫಿಕೇಶನ್ ಅನ್ನೋದು ಒಂದು ಫಂಕ್ಷನ್. ಯಾವಾಗ ಯಾಂಗೇ ಡಿಫಿಷಿಯೆಂಟ್ ಇದೆ, ಆ ಫಂಕ್ಷನ್ನೇ ಆಗಲ್ಲ. ಸೊ ಫೈನಲಿ ಟ್ರೀಟ್ಮೆಂಟ್ ಏನ್ ಮಾಡಬೇಕು, ಡೈರೆಕ್ಟ್ ಆಗಿ ಇನ್ ಎಕ್ಸಸ್ ಆಗಿದ್ದಾಗ ಇನ್ನ ಸೆಡೇಟ್ ಮಾಡಬೇಕು. ಇನ್ನ ಏನಕ್ಕೆ ಸೆಲೆಕ್ಟ್ ಮಾಡ್ತಾ ಇದ್ದೀವಿ ಅಂತಂದ್ರೆ, ಆ ಇನ್ ಏನಿದೆ ಅದು ಇಟ್ ಇಸ್ ಅ ಬ್ಯಾಡ್ ಇನ್. ಅದು ನಿಮ್ಮ ದೇಹಕ್ಕೆ ಅವಶ್ಯಕತೆ ಇಲ್ಲ, ಅದು ಪೋಷಣೆ ಅಲ್ಲ. ಓಕೆ. ನಿನ್ನೆ ತಾನೇ ಹೇಳಿದ್ರು ಇನ್ ಅಂದ್ ಕೂಡಲೇ ಪೋಷಣೆ, ಇವಾಗ ಅದು ಪೋಷಣೆ ಅಲ್ಲ ಅಂತ ಹೇಳ್ಬಿಟ್ಟು ಅಂತ ಕೇಳ್ಬೋದು ನೀವು. ನಿಮ್ಗೆ ಗೊತ್ತಾಗುತ್ತೆ, ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಯಾವುದು ಪೋಷಣೆ, ಯಾವುದು ಇನ್ ಅಂತ ಹೇಳ್ಬಿಟ್ಟು. ಇಲ್ಲಿ ಕಂಡೀಷನ್ ಏನಾಗಿದೆ, ಇನ್ ಎಕ್ಸಸ್ ಇದೆ. ಆ ಎಕ್ಸಸ್ ಕೋಲ್ಡ್ನ, ಆ ಎಕ್ಸಸ್ ಡ್ಯಾಂಪ್ನ, ಆ ಎಕ್ಸಸ್ ರಿಟೆನ್ಷನ್ನ, ಆ ಎಕ್ಸಸ್ ಎಡಿಮಾನ, ಆ ಎಕ್ಸಸ್ ಕೋಲ್ಡ್ನೆಸ್ನ ಕಡಿಮೆ ಮಾಡ್ತಾ ಇದ್ದೀವಿ. ದಟ್ ಇಸ್ ದ ಇನ್. ಸೊ ಡೈರೆಕ್ಟ್ ಆಗಿ ಸೆಲೆಕ್ಟ್ ಮಾಡ್ತೀವಿ. ಯಾಂಗ್ ಡಿಫಿಷಿಯನ್ಸಿಲಿ ಡಿಫಿಷಿಯೆಂಟ್ ಆಗಿದೆ, ಹಾಗಾಗಿ ನಾವು ಅದನ್ನ ಟೋನ್ ಮಾಡ್ತೀವಿ. ಬೇಸಿಕಲಿ ಸ್ಪ್ಲೀನ್ ಯಾಂಗ್ನ ಟೋನ್ ಮಾಡ್ತೀವಿ ಫಸ್ಟು. ಬಟ್ ಡಿಪೆಂಡಿಂಗ್ ಆನ್ ದ ಪೇಷಂಟ್ ಹೇಗಿದೆ ಅಂತ ಹೇಳ್ಬಿಟ್ಟು ನೋಡಿಕೊಂಡು ನಾವು ಕಿಡ್ನಿ ಯಾಂಗ್ನ ಕೂಡ ಟ್ರೀಟ್ ಮಾಡ್ತೀವಿ. ಕಿಡ್ನಿ ಯಾಂಗ್ ನ ಕಿಡ್ನಿ ಯಾಂಗ್ ಡಿಫಿಷಿಯನ್ಸಿನ ನಾವು ಟೋನ್ ಮಾಡಿದಾಗ ರಿಸಲ್ಟ್ ಸ್ವಲ್ಪ ಬೇಗ ಸಿಗುತ್ತೆ ಕಂಪೇರ್ ಟು ಸ್ಪ್ಲೀನ್ ಯಾಂಗ್ ಡಿಫಿಷಿಯನ್ಸಿ. ಏನಕ್ಕೆ, ಹೇಗೆ, ಏನಕ್ಕೆ ಅದು ಅಲ್ಲಿ ರಿಸಲ್ಟ್ ಜಾಸ್ತಿ ಸಿಗುತ್ತೆ, ಬೇಗ ಸಿಗುತ್ತೆ, ಇವೆಲ್ಲ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಓಕೆ. ರೆಕಾರ್ಡಿಂಗ್ನ ಕೇಳಿಸ್ಕೋಬಹುದು, ಕ್ಲಾಸ್ನ ಕೇಳಿಸ್ಕೊಳ್ಳಿ ದಯವಿಟ್ಟು. ಬಿಕಾಸ್ ನಾನು ಅಷ್ಟೇ ಸ್ಲೋ ಆಗಿ ಏನಕ್ಕೆ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ನಿಮಗೆ ಆ ಪಾಯಿಂಟ್ನ ನೋಟ್ ಮಾಡ್ಕೊಳ್ಳೋದಕ್ಕಾಗ್ಲಿ ಅಂತ ಹೇಳ್ಬಿಟ್ಟು. ಓಕೆ. ಸೊ ಇವಾಗ ಈ ಕಂಡೀಷನ್ಸ್ನ ನೋಡಿದ್ವಿ, ಇನ್ ಎಕ್ಸಸ್ಸು, ಯಾಂಗ್ ಎಕ್ಸಸ್ಸು, ಇನ್ ಡಿಫಿಷಿಯನ್ಸಿ, ಯಾಂಗ್ ಡಿಫಿಷಿಯನ್ಸಿ ಅಂತ ಹೇಳ್ಬಿಟ್ಟು. ಇವಾಗ ಈ ಈ ಡಾಮಿನೆಂಟ್ ಇದನ್ನ ನಾವು ಡಿಸೀಸಸ್ ವೈಸ್ ನೋಡ್ತಾ ಹೋಗ್ತೀವಿ. ಡಿಸೀಸಸ್ ಅಲ್ಲಿ ಹೇಗೆ ಇರುತ್ತೆ, ಒಂದು ಡಿಸೀಸಸ್ನ ನಾವು ಅದು ಇನ್ ಡಾಮಿನೆಂಟೋ ಅಥವಾ ಯಾಂಗ್ ಡಾಮಿನೆಂಟೋ ಅಂತ ಹೇಳ್ಬಿಟ್ಟು ಹೇಗೆ ಕಂಡುಹಿಡಿಯೋದು. ಬೇಸಿಕಲಿ ಏನ್ ಹೇಳೋದಕ್ಕೆ ಹೊರಟಿದ್ದೀನಿ ಅಂತಂದ್ರೆ, ಯಾವುದೋ ಒಂದು ಸಿಂಪ್ಟಮ್ಮು ನಿಮಗೆ ಇನ್ನಿಂದನೂ ಆಗಿರುತ್ತೆ, ಯಾಂಗಿಂದನೂ ಆಗಿರುತ್ತೆ. ನಾವು ಅದನ್ನ ಇನ್ನಿಂದಾನೇ ಆಗಿದೆ ಅಥವಾ ಯಾಂಗಿಂದಾನೇ ಆಗಿದೆ ಅಂತ ಹೇಳ್ಬಿಟ್ಟು ಒಂದೇ ಸತಿ ಕನ್ಸಿಡರ್ ಮಾಡೋದಕ್ಕಾಗಲ್ಲ. ಹಾಗಾಗಿ ತುಂಬಾನೇ ಗ್ರೂಪ್ಸ್ಗಳಲ್ಲಿ ನೀವು ಕೇಳಿರೋ ಕ್ವೆಶನ್ಗೆ ನಾವು ಪಾಯಿಂಟ್ಸ್ನ ಕೊಡೋದಕ್ಕೆ ಆಗೋದಿಲ್ಲ. ಫಸ್ಟ್ ಇವಾಗ ಹೆಡ್ ಏಕ್ ಅಂತ ತಗೊಳ್ಳಿ, ಅದು ಇನ್ ಟೈಪ್ ಇಂದ ಬಂದಿದೆ ಅನ್ಕೊಳ್ಳಿ. ಹೆಡ್ ಏಕು ಅದು ಡಲ್ ಆಗಿರುತ್ತೆ. ಸ್ವಲ್ಪ ಕೋಲ್ಡ್ ಬಂತು ಅಂದ ಕೂಡಲೇ ಅದು ಹೆಚ್ಚಿಗೆ ಆಗುತ್ತೆ ಹೆಡ್ ಏಕ್.
ಅದು ಇಂಡಾಮಿನೆಂಟ್ ಹೆಡ್ಏಕ್. ಅದೇ ಅಕಸ್ಮಾತ್ ಅದು ಯಾಂಗ್ ಡಾಮಿನೆಂಟ್ ಆಯ್ತು ಅನ್ಕೊಳ್ಳಿ, ಅದು ಸ್ಟ್ಯಾಬಿಂಗ್ ಪೇನ್ ಇರುತ್ತೆ, ಅಂದ್ರೆ ಒಂಥರ ಚುಚ್ಚದಂಗ್ ಪೇನ್ ಇರುತ್ತೆ. ಅದು ಯಾಂಗ್ ಡಾಮಿನೆಂಟ್ ಹೆಡ್ಏಕ್, ಯಾಂಗ್ ಇಂದ ಆಗಿರುತ್ತೆ ಅದು. ಆ ಯಾಂಗ್ ಇಂದ ಆಗಿರೋದ್ರಿಂದ ಏನಾಗುತ್ತೆ, ಸ್ವಲ್ಪ ಅಂತ ಪೇಷಂಟ್ಸು ಸ್ವಲ್ಪ ಹೀಟ್ಗೆ ಎಕ್ಸ್ಪೋಸ್ ಆದ ಕೂಡಲೇ ಆ ಹೆಡ್ಏಕು ಮತ್ತೆ ಹೆಚ್ಚಿಗೆ ಆಗುತ್ತೆ. ಇನ್ಸೋಮ್ನಿಯಾ, ಇಂಡಾಮಿನೆಂಟ್ ಆಯ್ತು ಅನ್ಕೊಳ್ಳಿ, ನಿದ್ದೆ ಬೀಳದೆ ಕಷ್ಟ, ಆ ನಿದ್ದೆಯಲ್ಲೂ ಸುಸ್ತು ಇರುತ್ತೆ. ಬಟ್ ಅದೇ ಯಾಂಗ್ ಡಾಮಿನೆಂಟ್ ಆಯ್ತು ಅನ್ಕೊಳ್ಳಿ, ಇಫ್ ಇನ್ ಕೇಸ್ ನಿದ್ದೆ ಬಂತು ಅಂದ್ರೂ ಅದರಲ್ಲಿ ರೆಸ್ಟ್ಲೆಸ್ನೆಸ್ ಇರುತ್ತೆ, ಕಾನ್ಸ್ಟಿಪೇಷನ್. ಇಂಡಾಮಿನೆಂಟ್ ಅಲ್ಲಿ ಡ್ರೈ ಸ್ಟೂಲ್ಸ್ ಇರುತ್ತೆ. ಅದೇ ಯಾಂಗ್ ಡಾಮಿನೆಂಟ್ ಆಯ್ತು ಅನ್ಕೊಳ್ಳಿ, ಹಾರ್ಡ್ ಆಗಿರುತ್ತೆ ಸ್ಟೂಲ್, ಕಾನ್ಸ್ಟಿಪೇಷನ್. ಇಂಡಾಮಿನೆಂಟ್ ಅಲ್ಲಿ ಕೋಲ್ಡ್ ಅಬ್ಡಾಮನ್ ಇರುತ್ತೆ, ಅಬ್ಡಾಮನ್ ನೀವು ಮುಟ್ಟಿದಾಗ ಕೋಲ್ಡ್ ಆಗಿರುತ್ತೆ. ಬಟ್ ಯಾಂಗ್ ಡಾಮಿನೆಂಟ್ ಆಯ್ತು ಅಂದ ಕೂಡಲೇ ಅಬ್ಡಾಮಿನ್ ಪೋರ್ಷನ್ ಏನಿದೆ ಅದು ಹೀಟ್ ಆಗಿ ಫೀಲ್ ಆಗ್ತಾನೆ ಇರುತ್ತೆ. ನಾವು ಅದನ್ನ ಪ್ಯಾಲ್ಪಿಟೇಷನ್ ಅಂತೀವಿ. ಪ್ಯಾಲ್ಪಿಟೇಷನ್ ನೀವು ಮುಟ್ಟುಬಿಟ್ಟು ನೋಡ್ಬೋದು. ಮೆನೆಸ್ಟ್ರಲ್ ಸೈಕಲ್ ಲೇಟ್ ಆಯ್ತು ಅನ್ಕೊಳ್ಳಿ, ಸ್ಕ್ಯಾಂಟಿ ಆಯ್ತು ಅನ್ಕೊಳ್ಳಿ, ಅದು ಇಂಡಾಮಿನೆಂಟ್. ಅದೇ ತುಂಬಾ ಬೇಗ ಆಯ್ತು, ಹೆವಿ ಆಯ್ತು, ಹೀಟ್ ಇಂದ ಆಗ್ತಾ ಇದೆ ಅಂತಂದ್ರೆ ದಟ್ ಈಸ್ ಯಾಂಗ್ ಡಾಮಿನೆಂಟ್. ಸುಸ್ತು ನಿಮಗೆ ಇಂಡಾಮಿನೆನ್ಸ್ ಇಂದಾನು ಆಗುತ್ತೆ, ಯಾಂಗ್ ಡಾಮಿನೆನ್ಸ್ ಇಂದಾನು ಆಗುತ್ತೆ. ಇಂಡಾಮಿನೆನ್ಸ್ ಇಂದ ಆಯ್ತು ಅಂದ್ರೆ ಆ ಸುಸ್ತಲ್ಲಿ ಲೋ ಸ್ಟ್ಯಾಮಿನಾ ಇರುತ್ತೆ. ಬಟ್ ಯಾಂಗ್ ಡಾಮಿನೆನ್ಸಿಯಿಂದನೂ ಸುಸ್ತಾಗುತ್ತಲ್ಲ, ಆ ಸುಸ್ತಲ್ಲಿ ಆಕ್ಟಿವಿಟಿ ಜಾಸ್ತಿ ಇರುತ್ತೆ, ಓವರ್ ಆಕ್ಟಿವಿಟಿ. ಎಕ್ಸಿಮಾ, ಸ್ಕಿನ್ ಇಶ್ಯೂಸ್ ಇಂಡಾಮಿನೆಂಟ್ ಇಂದಾನೂ ಆಗುತ್ತೆ, ಯಾಂಗ್ ಡಾಮಿನೆಂಟ್ ಇಂದಾನೂ ಆಗುತ್ತೆ. ಇಂಡಾಮಿನೆಂಟ್ ಇಂದ ಆದಾಗ ಏನಾಗುತ್ತೆ, ಬ್ಲ್ಯಾಕ್ ಸ್ಕೇಲ್ಸ್ ಇರುತ್ತೆ. ಬಟ್ ಯಾಂಗ್ ಡಾಮಿನೆಂಟ್ ಇಂದ ಆಗ್ತಾ ಇದೆ ಅಂತಂದ್ರೆ ಡೈ ಸ್ಕೇಲ್ಸ್ ಇರುತ್ತೆ ವಿತ್ ಬರ್ನಿಂಗ್ ಸೆನ್ಸೇಷನ್. ಈ ಇಂಡಾಮಿನೆಂಟ್ ಅಲ್ಲಿ ಪಸ್ ತುಂಬಿಕೊಳ್ಳೋ ಚಾನ್ಸಸ್ ಇರುತ್ತೆ. ಇಫ್ ಇನ್ ಕೇಸ್ ಪಸ್ ತುಂಬಿಕೊಳ್ತಾ ಇದೆ ಅಂದ್ರೆ ಅದು ಮ್ಯಾಕ್ಸಿಮಮ್ ಕೇಸಸ್ ಅಲ್ಲಿ ವೈಟ್ ಪಸ್ ಆಗಿರುತ್ತೆ. ಬಟ್ ಅದೇ ಯಾಂಗ್ ಡಾಮಿನೆಂಟ್ ಆಯ್ತು ಅನ್ಕೊಳ್ಳಿ, ಅದು ವಿತ್ ಬರ್ನಿಂಗ್ ಸೆನ್ಸೇಷನ್, ತುಂಬಾ ರೆಡ್ ಕಲರ್ಡ್ ಆಗಿರುತ್ತೆ. ಕಾಫ್, ಕಾಫ್ ನಿಮ್ಗೆ ಗೊತ್ತಿರುತ್ತೆ, ಇಂಡಾಮಿನೆಂಟ್ ಅಂದ ಕೂಡಲೇ ವೆಟ್ ಕಾಫ್ ಇರುತ್ತೆ, ವೈಟ್ ಫ್ಲೆಮ್ ಇರುತ್ತೆ. ಹಾಗೆ ಯಾಂಗ್ ಡಾಮಿನೆಂಟ್ ಆದಾಗ ನಮಗೆ ಡ್ರೈ ಕಾಫ್ ಇರುತ್ತೆ, ಆಮೇಲೆ ಫ್ಲೆಮ್ ಕೂಡ ಸ್ವಲ್ಪ ಕಡಿಮೆ, ಸ್ಕ್ಯಾಂಟಿ ಸ್ಪೂಟಮ್ ಅಂತೀವಿ, ತುಂಬಾ ಕಡಿಮೆ ಇರುತ್ತೆ. ಬ್ಲಡ್ ಪ್ರೆಷರ್, ಹೈಪರ್ ಟೆನ್ಷನ್, ಓನ್ಲಿ ಹೈಪರ್ ಟೆನ್ಷನ್. ಹೈಪರ್ ಟೆನ್ಷನ್ ನಿಮಗೆ ಇಂಡಾಮಿನೆಂಟ್ ಇಂದಾನೂ ಆಗುತ್ತೆ, ಯಾಂಗ್ ಡಾಮಿನೆಂಟ್ ಇಂದಾನೂ ಆಗುತ್ತೆ. ಇಂಡಾಮಿನೆಂಟ್ ಆಗಿ ಇದ್ದಾಗ ಏನಾಗುತ್ತೆ, ಫ್ಲೂಯಿಡ್ ರಿಟೆನ್ಷನ್ ಆಗುತ್ತೆ ಬಾಡಿಲಿ, ನೀರು ತುಂಬಿಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಅದರಿಂದ ಹೈ ಬಿ ಪಿ ಆಗುತ್ತೆ. ಬಟ್ ಯಾಂಗ್ ಡಾಮಿನೆಂಟ್ ಆಯ್ತು ಅನ್ಕೊಳ್ಳಿ, ಅಂತ ಕೇಸಸ್ ಅಲ್ಲಿ ಹೈ ಬಿ ಪಿ ಸಿಂಪ್ಟಮ್ಸ್ ಹೇಗಿರುತ್ತೆ ಅಂದ್ರೆ, ಹೆಡ್ ಏಕ್ ಬರುತ್ತೆ, ಲಿವರ್ ಯಾಂಗ್ ರೈಸಿಂಗ್ ಇರುತ್ತೆ, ಫೇಸ್ ರೆಡ್ ಇರುತ್ತೆ. ಅವಾಗ ಅದನ್ನ ಯಾಂಗ್ ಡಾಮಿನೆಂಟ್ ಅಂತ ಹೇಳ್ಬಿಟ್ಟು ನೀವು ಕನ್ಸಿಡರ್ ಮಾಡಿಬಿಟ್ಟು, ಇಫ್ ಇನ್ ಕೇಸ್ ಲಿವರ್ ಯಾಂಗ್ ನ ಕಡಿಮೆ ಮಾಡಿದ್ರೆ ಆ ಬಿ ಪಿ ಕಡಿಮೆ ಆಗುತ್ತೆ. ಸೊ ಬಿ ಪಿ ಆಯ್ತಲ್ವಾ. ಇನ್ ಡಯಾಬಿಟಿಸ್ ಇನ್ಡಿಫಿಷಿಯನ್ಸಿಂದನೂ ಆಗುತ್ತೆ, ಯಾಂಗ್ ಪ್ರಾಬ್ಲಮ್ ಇಂದಾನೂ ಆಗುತ್ತೆ, ಯಾಂಗ್ ಎಕ್ಸಸ್ ಆಗಿರೋದ್ರಿಂದನೂ ಆಗುತ್ತೆ. ಇನ್ಡಿಫಿಷಿಯನ್ಸಿಂದ ಆಯ್ತು ಅನ್ಕೊಳ್ಳಿ, ಬಾಡಿಲಿ ಡ್ರೈನೆಸ್ ಇರುತ್ತೆ, ಬಾಯಕ್ಕೆ ಜಾಸ್ತಿ ಇರುತ್ತೆ, ಥರ್ಸ್ಟ್ ಜಾಸ್ತಿ ಇರುತ್ತೆ. ಬಟ್ ಯಾಂಗ್ ಎಕ್ಸಸ್ ಇಂದ ಡಯಾಬಿಟಿಸ್ ಆಗಿತ್ತು ಅನ್ಕೊಳ್ಳಿ, ಹಸು ಜಾಸ್ತಿ ಇರುತ್ತೆ, ಮನ್ಸಲ್ಲಿ ಏನೋ ಅಂತ ಇರಿಟೇಷನ್ ಇರುತ್ತೆ. ಬ್ಯಾಕ್ ಪೇನ್ ನಿಮಗೆ ಇನ್ನಿಂದನೂ ಆಗುತ್ತೆ, ಯಾಂಗ್ ಇಂದಾನೂ ಆಗುತ್ತೆ. ಇನ್ನಿಂದ ಆಗಿರೋ ಬ್ಯಾಕ್ ಪೇನ್ ತುಂಬಾ ಡಲ್ ಆಗ್ಬಿಟ್ಟಿರುತ್ತೆ, ಸ್ವಲ್ಪ ತಣ್ಣಗೆ ಅದೇನಾದ್ರು ತಾಕ್ತು ಅಂದ ಕೂಡಲೇ ಆ ಪೇನ್ ಇನ್ನೂ ಹೆಚ್ಚಿಗೆ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಯಾಂಗ್ ಡಾಮಿನೆನ್ಸಿಯಿಂದ ಆಗೋ ಪೇನ್ ಇದೆ ಅಲ್ವಾ, ಬ್ಯಾಕ್ ಪೇನ್ ಇದೆ ಅಲ್ವಾ, ಅದು ಬರ್ನಿಂಗ್ ಸೆನ್ಸೇಷನ್ ಇರುತ್ತೆ, ಟಂಗ್ ರೆಡ್ ಆಗಿ ಬಿಟ್ಟಿರುತ್ತೆ, ನಿಮಗೆ ಅದ್ರಿಂದ ತುಂಬಾ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಇನ್ ಪಿಂಪಲ್ಸ್, ಸೊ
ಇನ್ ಡಾಮಿನೆಂಟ್ ಇಂದ ಪಿಂಪಲ್ಸ್ ಆಗಿತ್ತು ಅಂತಂದ್ರೆ ಅದು ಗೈಸಿ ಟೈಪ್ ಇರುತ್ತೆ, ವೈಟ್ ಕಲರ್ಡ್ ಇರುತ್ತೆ. ಅದೇ ಇಫ್ ಇನ್ ಕೇಸ್ ಯಾಂಗ್ ಡಾಮಿನೆನ್ಸ್ ಇಂದ ಪಿಂಪಲ್ಸ್ ಆಯಿತು ಅಂದ್ರೆ ಅದು ಇನ್ಫ್ಲಮೇಷನ್ಗೆ ಕನ್ವರ್ಟ್ ಆಗಿಬಿಟ್ಟಿರುತ್ತೆ, ಆಮೇಲೆ ರೆಡ್ ಕಲರ್ಡ್ ಇರುತ್ತೆ. ಪ್ಯಾಲ್ಪಿಟೇಷನ್, ಪ್ಯಾಲ್ಪಿಟೇಷನ್ ಇಂಡಿಫಿಷಿಯನ್ಸಿಂದನೂ ಆಗುತ್ತೆ, ಹಾರ್ಟ್ ಫೈರ್ ಇಂದನೂ ಆಗುತ್ತೆ. ಇಂಡಿಫಿಷಿಯನ್ಸಿಯಿಂದ ಪಲ್ಪಿಟೇಷನ್ ಆಗಿದೆ ಅಂದ್ರೆ ಪಲ್ಸ್ ಕೂಡ ವೀಕ್ ಆಗಿಬಿಟ್ಟಿರುತ್ತೆ, ಅದನ್ನ ಚಿ ಡಿಫಿಷಿಯನ್ಸಿ ಅಂತಾನು ನಾವು ತಗೋಬಹುದು. ಬಟ್ ಹಾರ್ಟ್ ಫೈರ್ ಇಂದ ಪಲ್ಪಿಟೇಷನ್ ಆಗಿದೆ ಅಂತಂದ್ರೆ ಟ್ಯಾಕಿಕಾರ್ಡಿಯಾ ಆಗುತ್ತೆ, ಆಂಗ್ಸೈಟಿ ಆಗುತ್ತೆ. ಟಿನಿಟಸ್ ಇನ್ನಿಂದಾನೂ ಆಗುತ್ತೆ, ಯಾಂಗಿಂದಾನೂ ಆಗುತ್ತೆ. ಲೋ ಪಿಚ್ ಇದೆ, ಟಿನಿಟಸ್ ಅಲ್ಲಿ ಲೋ ಪಿಚ್ ಇದೆ ಅಂತಂದ್ರೆ ತಿಳ್ಕೊಂಬಿಡಿ ಅದು ಇನ್ನಿಂದ ಆಗಿದೆ, ಇನ್ ಹೆಚ್ಚಿಗೆ ಆಗಿರೋದ್ರಿಂದ ಆಗಿದೆ, ಇನ್ ಡಾಮಿನೆನ್ಸ್ ಇಂದ ಆಗಿದೆ. ಅದೇ ಅಕಸ್ಮಾತ್ ಆ ಟಿನಿಟಸ್ಸು ಯಾಂಗಿಂದ ಆಗಿತ್ತು ಅಂದ್ರೆ ಅದು ಲೌಡ್ ಪಿಚ್ ಇರುತ್ತೆ. ಇದು ತುಂಬಾನೇ ಇಂಪಾರ್ಟೆಂಟ್ ನಿಮಗೆ ಡಯಾಗ್ನೋಸಿಸ್ಗೆ. ಇವಾಗ ಹೇಗಾಗುತ್ತೆ ಅಂತಂದ್ರೆ, ಇವಾಗ ಡಯಾಗ್ನೋಸಿಸ್ ಅಂತ ನಾನು ಒಂದು ಪರ್ಟಿಕ್ಯುಲರ್ ಚಾಪ್ಟರ್ ತಗೊಂಡು ಅದ ಆಲ್ಮೋಸ್ಟ್ ಒಂದು 60 to 70% ನಾನು ಈ ಎಲ್ಲಾ ಕ್ಲಾಸಸ್ ಅಲ್ಲೂ ಕವರ್ ಮಾಡ್ಬಿಟ್ಟಿರ್ತೀನಿ. ಇವೆಲ್ಲ ಪಾರ್ಟ್ಗಳು ಡಯಾಗ್ನೋಸಿಸ್ ಮಾಡೋದಕ್ಕೆ ಒಂದೊಂದು ಪಾಯಿಂಟ್ಸ್. ಸೊ ನಾನು ಟೋಟಲ್ ಕೋರ್ಸ್ ಅಲ್ಲಿ ಏನ್ ಇವಾಗ ಪ್ಲಾನ್ಡ್ 30 ಕ್ಲಾಸಸ್ ಇದೆ ನೋಡಿ, ಈ 30 ಕ್ಲಾಸಸ್ ಅಲ್ಲಿ ನಾನು 95% ಆಫ್ ದ ಕ್ಲಾಸಸ್ ಡಯಾಗ್ನೋಸಿಸ್ಗೆ ಜಾಸ್ತಿ ಒತ್ತು ಕೊಟ್ಟಿರ್ತೀನಿ. ಯಾಕೆ ಅಂತಂದ್ರೆ ಇನ್ನು ಉಳಿದ 5% ಅಲ್ಲಿ ನಾನು ನಿಮ್ಗೆ ಟ್ರೀಟ್ಮೆಂಟ್ ಹೇಳ್ಕೊಟ್ಬಿಡ್ತೀನಿ. ಅದ್ ನಾನೇ ಬೇಕು ಅಂತ ಏನಿಲ್ಲ, ನಿಮಗೆ ಡಯಾಗ್ನೋಸಿಸ್ ಗೊತ್ತಾಯ್ತು ಅಂದ್ರೆ ನೀವಾಗೆ ಆ ಪಾಯಿಂಟ್ನ ಚೂಸ್ ಮಾಡ್ಕೊಳ್ಳೋ ಅಷ್ಟು ಕೆಪಾಸಿಟಿ ಬಂದ್ಬಿಟ್ಟಿರುತ್ತೆ. ಹಾಗಾಗಿ ಒಂದೊಂದು ಪಾಯಿಂಟ್ನು ಹೇಗೆ ಬೈಫರ್ಕೇಟ್ ಮಾಡೋದು, ಹೇಗೆ ಐಡೆಂಟಿಫೈ ಮಾಡೋದು ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತಾ ಇದ್ದೀನಿ. ಸೈನಸ್ ಆಗುತ್ತೆ, ನಾರ್ಮಲಿ ಸೈನಸ್ ಏನ್ ಅಂದ್ಕೂಡ್ಲೆ ಕೋಲ್ಡ್ ಅಂತ ಅನ್ಕೊಂಡ್ಬಿಡ್ತಾರೆ. ಡ್ಯಾಂಪ್ ಫ್ಲೆಮ್ ಇದೆ, ಕಂಜೆಷನ್ ಇದೆ ಅಂತ ಅಂದ್ರೆ ಮಾತ್ರ ಸೈನಸ್ಸು ಇನ್ನಿಂದ ಆಗಿರುತ್ತೆ. ಆ ಸೈನಸ್ ಅಲ್ಲಿ ಏನಾದ್ರು ನಿಮಗೆ ಎಲ್ಲೋ ಡಿಸ್ಚಾರ್ಜ್ ಇದೆ, ಹೆಡ್ಏಕ್ ಇದೆ ಅನ್ಕೊಳ್ಳಿ, ಅದು ಯಾಂಗ್, ದಟ್ ಈಸ್ ಯಾಂಗ್ ಡಾಮಿನೆಂಟ್. ಸೈನಸ್ ಇನ್ ಇನ್ನ ಕಡಿಮೆ ಮಾಡು, ಕೋಲ್ಡ್ ನ ಕಡಿಮೆ ಮಾಡು ಅಂತ ಅಂದ್ಕೂಡ್ಲೆ ಆ ಕ್ಷಣಕ್ಕೆ ನಿಮಗೆ ರಿಸಲ್ಟ್ ಸಿಗ್ಬಹುದು ಹೊರತು ಲಾಂಗ್ ರನ್ ನಲ್ಲಿ ಅದು ಗುಣ ಆಗೋದಕ್ಕೆ ಚಾನ್ಸೇ ಇಲ್ಲ. ಇವಾಗ ಜಾಯಿಂಟ್ ಪೈನ್, ಆರ್ಥರೈಟಿಸ್ ಅಂತ ಏನು ಅಲೋಪತಿಲಿ ಹೇಳ್ತೀವಿ ನೋಡಿ, ಅದು ನನಗೆ ಇಫ್ ಇನ್ ಕೇಸ್ ಇವಾಗ ನನ್ನ ಸ್ಟೇಜ್ ಅಲ್ಲಿ ನನಗೆ ಇನ್ ಯಾಂಗ್ ಮಾತ್ರ ಗೊತ್ತು ಅನ್ಕೊಳ್ಳಿ, ಇನ್ ಯಾಂಗ್ ಬಿಟ್ಟು ಇನ್ನೇನು ಗೊತ್ತಿಲ್ಲ. ಟಿ ಸಿ ಎಂ ಗೊತ್ತು, ಟಿ ಸಿ ಎಂ ಅಲ್ಲಿ ಇನ್ ಯಾಂಗ್ ಮಾತ್ರ ಗೊತ್ತು. ನಾನು ಇನ್ ಅಕಾರ್ಡಿಂಗ್ ಟು ಇನ್ ಯಾಂಗ್ ಟ್ರೀಟ್ಮೆಂಟ್ ಕೊಡ್ತೀನಿ. ಅಂದ್ರೆ ಇನ್ ಹೆಚ್ಚಿಗೆ ಇತ್ತು ಅಂದ್ರೆ ಇನ್ನ ಸೆಡೆಟ್ ಮಾಡ್ತೀನಿ, ಯಾಂಗ್ ಹೆಚ್ಚಿಗೆ ಇತ್ತು ಅಂದ್ರೆ ಯಾಂಗ್ ನ ಸೆಡೆಟ್ ಮಾಡ್ತೀನಿ, ಅಥವಾ ಯಾಂಗ್ ಕಡಿಮೆ ಇತ್ತು ಅಂದ್ರೆ ಯಾಂಗ್ ನ ಟೋನ್ ಮಾಡೋದು, ಇನ್ ಕಡಿಮೆ ಇತ್ತು ಅಂದ್ರೆ ಇನ್ನ ಟೋನ್ ಮಾಡೋದು ಅಂತ ಅನ್ಕೊಳ್ಳಿ. ಇಷ್ಟೇ ಗೊತ್ತಿದೆ, ಬಾಕಿ ಏನೂ ಗೊತ್ತಿಲ್ಲ ಅನ್ಕೊಳ್ಳಿ. ಆರ್ಥರೈಟಿಸ್ ಅಂತ ಒಬ್ಬ ಜಾಯಿಂಟ್ ಪೇನ್ ಅಂತ ಹೇಳ್ಬಿಟ್ಟು ಬಂದು ಪೇಷಂಟ್, ಆ ಜಾಯಿಂಟ್ ಪೇನ್ಸ್ ಅಲ್ಲೂ ನಮಗೆ ನಾವು ಅದನ್ನ ಇನ್ನೋ ಯಾಂಗೋ ಅಂತ ಹೇಳ್ಬಿಟ್ಟು ನೋಡ್ಬೋದು. ಸ್ಟಿಫ್ನೆಸ್ ಇದೆ, ಅದು ಇಂಡಾಮಿನೆನ್ಸ್. ಜಾಯಿಂಟ್ಸ್ಗಳು ಊದ್ಕೊಂಡಿದೆ, ಅದು ಯಾಂಗ್ ಡಾಮಿನೆಂಟ್. ನನಗೆ ಒಂದು ಪರ್ಟಿಕ್ಯುಲರ್ ವರ್ಡ್ ನೆನಪಾಗ್ತಾ ಇಲ್ಲ. ಹಾ, ಆಸ್ಟಿಯೋ ಆರ್ಥರೈಟಿಸ್, ಆಸ್ಟಿಯೋ ಆರ್ಥರೈಟಿಸ್ ಬಂದ್ಬಿಟ್ಟು ದಟ್ ಈಸ್ ಬಿಕಾಸ್ ಆಫ್ ದ ಇನ್. ಅದೇ ರಿಮಿಟೈಡ್ ಆರ್ಥರೈಟಿಸ್ ಇದೆ ನೋಡಿ, ಅದು ಬಿಕಾಸ್ ಆಫ್ ದ ಯಾಂಗ್. ನೀವು ಅದದ್ದು ಏನೇನ್ ಸಿಂಪ್ಟಮ್ಸ್ ಇದೆ ಅದನ್ನ ನೋಡ್ಕೋಬಹುದು. ಕೋಲ್ಡ್ ಡ್ಯಾಂಪ್ನೆಸ್ ಇರುತ್ತೆ ಇಂಡಾಮಿನೆನ್ಸಿ ಅಂದ ಕೂಡಲೇ, ಇಲ್ಲಿ ಆಸ್ ಯೂಶುವಲ್ ಹೀಟ್ನೆಸ್ ಇರುತ್ತೆ. ಇನ್ಫರ್ಟಿಲಿಟಿ, ಇನ್ಫರ್ಟಿಲಿಟಿ ನಿಮಗೆ ಇನ್ ಡಿಫಿಷಿಯನ್ಸಿಯಿಂದನೂ ಆಗುತ್ತೆ, ಯಾಂಗ್ ಎಕ್ಸಸ್ ಇಂದನೂ ಆಗುತ್ತೆ. ಇನ್ ಡಿಫಿಷಿಯನ್ಸಿ ಆದಾಗ ಏನಾಗುತ್ತೆ, ಡೈನೆಸ್ ಕಾಡುತ್ತೆ. ಯಾಂಗ್ ಎಕ್ಸಸ್ ಆದಾಗ ಏನಾಗುತ್ತೆ, ಅರ್ಲಿ ಓವ್ಯುಲೇಷನ್ ಆಗ್ಬಿಡುತ್ತೆ. ಬಿಕಾಸ್ ಏನಕ್ಕೆ, ಹೀಟ್ ಇಂದ. ಇನ್ನು ಹಾ, ಇನ್ನು ಹೇರ್ ಲಾಸ್, ಕೂದಲು ಉದುರ್ತಾ ಇದೆ.
ಕೂದಲು ಉದುರೋದಕ್ಕೆ ಅಲ್ಲೂ ಕೂಡ ನೀವು ಇನ್ನು ಮತ್ತೆ ಯಾಂಗ್, ಕಿಡ್ನಿ ಇನ್ಡಿಫಿಷಿಯನ್ಸಿಯಿಂದ ಕೂದಲು ಉದುರುತ್ತೆ. ಅದೇ ಇಫ್ ಇನ್ ಕೇಸ್ ಹೀಟ್ ಇಂದ ಆಗ್ತಾ ಇದೆ ಅಂತಂದ್ರೆ ಸ್ಟಮಕ್ ಹೀಟ್ ಇಂದ ಕೂದಲು ಉದುರುತ್ತೆ, ಲಿವರ್ ಅಲ್ಲಿ ಫೈರ್ ಜಾಸ್ತಿ ಆಗ್ಬಿಟ್ಟು ಕೂದಲು ಉದುರುತ್ತೆ. ಅಕಸ್ಮಾತ್ ಪೇಷಂಟ್ಗೆ ಯಾಂಗ್ ಡಾಮಿನೆನ್ಸಿ ಅಂದ್ರೆ ಸ್ಟಮಕ್ ಹೀಟ್ ಇಂದ ಅಥವಾ ಲಿವರ್ ಫೈರ್ ಜಾಸ್ತಿ ಆಗಿರೋದ್ರಿಂದ ಕೂದಲು ಉದುರ್ತಾ ಇದೆ ಅನ್ಕೊಳ್ಳಿ, ನೀವು ಕಿಡ್ನಿ ಇನ್ನ ಟೋನ್ ಮಾಡಿದ್ರೆ ರಿಸಲ್ಟ್ ಸಿಗುತ್ತಾ? ಸಿಗಲ್ಲ. ಸೊ ಪ್ರತಿ ಒಂದು ಡಿಸೀಸೇ ಅಂತ ಅಲ್ಲ, ಪ್ರತಿ ಒಂದು ವಸ್ತುನು ಕೂಡ ನಾವು ಇನ್ ಮತ್ತೆ ಯಾಂಗ್ ಅಂತ ಹೇಳ್ಬಿಟ್ಟು ಬೈಫರ್ಕೇಟ್ ಮಾಡ್ಬೋದು. ಲೂಸ್ ಮೋಷನ್ ಕೂಡ ಅಷ್ಟೇ, ಇನ್ನಿಂದಾನು ಆಗುತ್ತೆ ಯಾಂಗಿಂದಾನು ಆಗುತ್ತೆ. ಯಾಂಗಿಂದ ಆಗಿರೋ ಲೂಸ್ ಮೋಷನ್ ಅಲ್ಲಿ ಬರ್ನಿಂಗ್ ಸೆನ್ಸೇಷನ್ ಇರುತ್ತೆ. UTI ಅಂತೀವಿ, ಇನ್ಫೆಕ್ಷನ್, ಅದು ಕೂಡ ಅಷ್ಟೇ ಕೋಲ್ಡ್ ಇಂದಾನು ಆಗುತ್ತೆ, ಹೀಟ್ ಇಂದಾನು ಆಗುತ್ತೆ, ಎರಡರಿಂದಾನು ಆಗುತ್ತೆ. ನೀವು ಡಯಾಗ್ನೈಸ್ ಮಾಡ್ಬೇಕಷ್ಟೇ. ಕೋಲ್ಡ್ ಇಂದ ಆದಾಗ ಏನಾಗುತ್ತೆ ಅಂದ್ರೆ ಇನ್ಡಾಮಿನೆಂಟ್ ಆದಾಗ ಏನಾಗುತ್ತೆ, ಫ್ಲೋ ತುಂಬಾನೇ ಕಡಿಮೆ ಆಗುತ್ತೆ. ಬಟ್ ಅದು ಯಾಂಗ್ ಡಾಮಿನೆಂಟ್ ಇದ್ದಾಗ ಫ್ಲೋ ಹೆಚ್ಚಿಗೆ ಇರೋದ್ರ ಜೊತೆಗೆ ಅರ್ಜೆಂಟ್ ಅನ್ಸುತ್ತೆ, ಅದ್ರ ಜೊತೆಗೆ ಬರ್ನಿಂಗ್ ಸೆನ್ಸೇಷನ್ ಇರುತ್ತೆ. ಓಕೆ. ಇನ್ನ ಸ್ಲೀಪ್, ಫ್ಲೆಮ್ ಅಬ್ಸ್ಟ್ರಕ್ಷನ್ ಇರುತ್ತೆ ಇನ್ಡಾಮಿನೆನ್ಸಿಲಿ, ಬಟ್ ಯಾಂಗ್ ಡಾಮಿನೆನ್ಸಿಲಿ ರೆಸ್ಟ್ಲೆಸ್ನೆಸ್ ಇರುತ್ತೆ. ಇದು ತುಂಬಾ ಸತಿ ಹೇಳ್ಬಿಟ್ಟಿದ್ದೀನಿ ನಾನು. ಅಸ್ತಮ, ಅಸ್ತಮ ಕೂಡ ಅಷ್ಟೇ ಓನ್ಲಿ ಕೋಲ್ಡ್ ಇಂದ ಆಗೋದಲ್ಲ, ಹೀಟ್ ಇಂದನೂ ಆಗುತ್ತೆ. ಟೋಟಲಿ 4 ಟೈಪ್ ಅಸ್ತಮಾನ ನಾವು TCM ಅಲ್ಲಿ ಕಲಿಬಹುದು. ಅಸ್ತಮ ಅನ್ನೋದು ಒಂದೇ ಒಂದು ವರ್ಡ್ ಆಲೋಪತಿಲಿ, ಬಟ್ ಅಕಾರ್ಡಿಂಗ್ ಟು TCM ಟೋಟಲಿ 4 ಟೈಪ್ಸ್ ಆಫ್ ಅಸ್ತಮ ಆಗುತ್ತೆ. ಸೊ ಇಂಡಾಮಿನೆನ್ಸಿ ಇಂದ ಆಯ್ತು ಅನ್ಕೊಳ್ಳಿ, ವೀಸಿಂಗ್ ಇರುತ್ತೆ, ಫ್ಲೆಮ್ ಇರುತ್ತೆ. ಅದೇ ಅಸ್ತಮ ಯಾಂಗ್ ಡಾಮಿನೆನ್ಸಿ ಇಂದ ಆಯ್ತು ಅನ್ಕೊಳ್ಳಿ, ಅದು ಹೀಟ್ ಟೈಪ್, ಚೆಸ್ಟ್ ಟೈಟ್ನೆಸ್ ಇರುತ್ತೆ, ಡ್ರೈ ಕಾಫ್ ಇರುತ್ತೆ. ದಟ್ ಈಸ್ ಯಾಂಗ್ ಡಾಮಿನೆಂಟ್. ಈ GERD ಅಂತೀವಿ, ಗರ್ಡ್, ಡೈಜೆಷನ್ ರಿಲೇಟೆಡ್, ಅದು ಕೋಲ್ಡ್ ಸ್ಟಮಕ್ ಇಂದ ಆಗುತ್ತೆ. ಕೋಲ್ಡ್ ಸ್ಟಮಕ್ ಇಂದ ಆಗಿದೆ ಅಂತಂದ್ರೆ ವೀಕ್ ಡೈಜೆಷನ್, ಅವಾಗ ಅದು ಇಂಡಾಮಿನೆಂಟ್. ಬಟ್ ಇಫ್ ಇನ್ ಕೇಸ್ ಅದನ್ನ ಯಾಂಗ್ ಅಂತ ಕನ್ಸಿಡರ್ ಮಾಡಬೇಕು ಅಂತಂದ್ರೆ ನಮಗೆ ಆ ತೇಗ್ ಏನ್ ಬರುತ್ತೆ ನೋಡಿ ಗರ್ಡ್ ಅಲ್ಲಿ, ಅವಾಗ ಬರ್ನಿಂಗ್ ಸೆನ್ಸೇಷನ್ ಇರುತ್ತೆ, ಇರಿಟೇಬಲಿಟಿ ಇರುತ್ತೆ. ಅನಿಮಿಯಾ, ಅನಿಮಿಯಾದಲ್ಲಿ ಫೇಸು ಪೇಲ್ ಇರುತ್ತೆ, ಒಂದು ಲೈಟ್ ಆಗಿ ಡಿಸಿನೆಸ್ ಇರುತ್ತೆ ಇಂಡಾಮಿನೆಂಟ್ ಆಗಿತ್ತು ಅಂದ್ರೆ. ಅದೇ ಯಾಂಗ್ ಡಾಮಿನೆಂಟ್ ಆಗಿತ್ತು ಅಂದ್ರೆ ಬಾಡಿ ಫುಲ್ ಹೀಟ್ ಫೀಲ್ ಆಗ್ತಾನೆ ಇರುತ್ತೆ ಒಳಗಡೆ. ಫಸ್ಟ್ ಆಫ್ ಆಲ್ ಇಲ್ಲ ಅದ್ರ ಜೊತೆಗೆ, ಆಮೇಲೆ ಬ್ಲಡ್ ಕೂಡ ತಿನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇಫ್ ಇನ್ ಕೇಸ್ ಫೈಬಾಯ್ಡ್ಸ್ ಆಯ್ತು ಅನ್ಕೊಳ್ಳಿ, ಇನ್ಡಾಮಿನೆಂಟ್ ಇದ್ದಾಗ ಅದು ಡ್ಯಾಂಪ್ನೆಸ್ನ ಸ್ಟ್ಯಾಗ್ನೇಟ್ ಮಾಡುತ್ತೆ, ಅಲ್ಲೇ ಉಳ್ಕೊಳ್ಳೋಂಗ್ ಮಾಡುತ್ತೆ. ಅಲ್ಲಿಂದ ಅದು ಕ್ಲಾಟ್ಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಇಫ್ ಇನ್ ಕೇಸ್ ಆ ಫೈಬಾಯ್ಡ್ಸ್ ಯಾಂಗ್ ಡಾಮಿನೆನ್ಸ್ ಇಂದ ಆಗಿತ್ತು ಅನ್ಕೊಳ್ಳಿ, ಬ್ಲಡ್ ಅಲ್ಲಿ ಹೀಟ್ ಇರುತ್ತೆ, ಹೆವಿ ಬ್ಲೀಡಿಂಗ್ ಇರುತ್ತೆ. ಸೊ ಫೀವರ್ ಅವಾಗಲೇ ಹೇಳ್ದಂಗೆ ಲೋ ಗೈಡ್ ಆಯ್ತು ಅಂದ್ರೆ ಅದು ಇನ್ಗೆ ಸಂಬಂಧಪಟ್ಟಿದ್ದು, ಹೈ ಗೈಡ್ ಆಯ್ತು ಅಂದ್ರೆ ಅದು ಯಾಂಗ್ಗೆ ಸಂಬಂಧಪಟ್ಟಿದ್ದು. IBS ಅಲ್ಲೂ ಅಷ್ಟೇ, ಲೂಸ್ ಟೂಲ್ಸ್ ಆಗ್ತಾ ಇದೆ ಅಂದ್ರೆ ಅದು ಇನ್ ಟೈಪ್, ಅದೇ ಅರ್ಜೆನ್ಸಿ ಇದೆ, ಬರ್ನಿಂಗ್ ಇದೆ ಅಂತ ಅಂದ್ರೆ ಅದು ಯಾಂಗ್ ಟೈಪ್. ಡ್ರೈ ಐಸ್ ನಿಮಗೆ ಇನ್ನಿಂದಾನು ಆಗುತ್ತೆ, ಯಾಂಗಿಂದಾನು ಆಗುತ್ತೆ. ಡೈರೆಕ್ಟ್ ನಿಮಗೆ ಕಿಡ್ನಿ ಇಂಡಿಫಿಷಿಯನ್ಸಿಯಿಂದ ಡೈನೆಸ್ ಆಗೋ ಚಾನ್ಸಸ್ ಇರುತ್ತೆ. ಕಿಡ್ನಿ ಇಂಡಿಫಿಷಿಯನ್ಸಿಯಿಂದ ಹೇಗೆ ಡೈನೆಸ್ ಆಗುತ್ತೆ ಅಂತಂದ್ರೆ, ಕಿಡ್ನಿ ಇನ್ನೇ ಲಿವರ್ ಬ್ಲಡ್ನ ಟೋನ್ ಮಾಡೋದು, ಲಿವರ್ ಬ್ಲಡ್ನ ಕ್ರಿಯೇಟ್ ಮಾಡೋದು. ಲಿವರ್ ಅಲ್ಲಿ ಬ್ಲಡ್ ಆಗಬೇಕು ಅಂತಂದ್ರೆ ಕಿಡ್ನಿ ಇನ್ ಬೇಕು. ಯಾಕೆ ಏನಕ್ಕೆ ಅಂತಂದ್ರೆ
ಕಿಡ್ನಿ ಇಸ್ ದ ಮದರ್ ಆಫ್ ಲಿವರ್. ಸೊ ಡ್ರೈ ಐಸು ಅಲ್ಲಿಂದನೂ ಆಗುತ್ತೆ. ಬಟ್ ಮ್ಯಾಕ್ಸಿಮಮ್ ಕೇಸಸ್ ಅಲ್ಲಿ ಲಿವರ್ ಅಲ್ಲಿ ಫೈರ್ ಜಾಸ್ತಿ ಆಗಿರೋದ್ರಿಂದ ಡ್ರೈ ಐಸ್ ಆಗುತ್ತೆ. ಅದನ್ನ ಯಾಂಗ್ ಡಾಮಿನೆಂಟ್ ಅಂತೀವಿ. ಜಾಯಿಂಟ್ ಪೇನ್ಸ್ ಅವಾಗಲೇ ಹೇಳದ್ನಲ್ಲ, ಆಥೈಟಿಸ್, ಹಾಗೆ ಅದು ಕೂಡ ಅಷ್ಟೇ ಇನ್ನಿಂದನೂ ಆಗುತ್ತೆ, ಯಾಂಗ್ ಇಂದಾನೂ ಆಗುತ್ತೆ. ಚೀ ಸ್ಟ್ಯಾಗ್ನೇಷನ್, ಚೆಸ್ಟ್ ಅಲ್ಲಿ ಚೀ ಸ್ಟ್ಯಾಗ್ನೇಷನ್ ಆಗಿದೆ ಅಂತಂದ್ರೆ ಚೆಸ್ಟ್ ಪೇನ್ ಬರುತ್ತೆ. ಅದು ಇನ್ ಟೈಮ್, ಕೋಲ್ಡ್ ಟೈಮ್. ಹೀಟ್ ಎಕ್ಸಸ್ ಆಗಿರೋದ್ರಿಂದ, ಚೆಸ್ಟ್ ಅಲ್ಲಿ ಹೀಟ್ ಎಕ್ಸಸ್ ಆಗಿರೋದ್ರಿಂದನೂ ಚೆಸ್ಟ್ ಪೇನ್ ಆಗುತ್ತೆ. ಅದನ್ನ ಫೈರ್ ಅಟ್ಯಾಕಿಂಗ್ ಹಾರ್ಟ್ ಅಂತೀವಿ, TCM. ಚೆಸ್ಟ್ ಪೇನ್ ಕೂಡ ಅಷ್ಟೇ, ಇನ್ನಿಂದನೂ ಆಗ್ಬೋದು, ಯಾಂಗ್ ಇಂದಾನೂ ಆಗ್ಬೋದು. ಸೊ ಇವಾಗ ಫಾರ್ ಎಕ್ಸಾಂಪಲ್ ಒಂದು ಕ್ಲಿಯರ್ ಕಟ್ ಇಮೇಜ್ ಏನು ಅಂತಂದ್ರೆ, ಒಬ್ಬ ಪೇಷಂಟ್ ಬಂದ ಕೂಡಲೇ ಚೆಸ್ಟ್ ಪೇನ್ ಇದೆ ಅಂತ ಅಂದ. ಸೊ ಇವಾಗ ನಾವು ಡಯಾಗ್ನೈಸ್ ಮಾಡಬೇಕು. ನಾವು ಫಸ್ಟ್ ಅದನ್ನ, ಆ ಚೆಸ್ಟ್ ಪೇನ್ ನ ಇನ್ಡಾಮಿನೆಂಟೋ ಯಾಂಗ್ ಡಾಮಿನೆಂಟೋ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡಬೇಕು. ಚೀ ಸ್ಟ್ಯಾಗ್ನೆಟ್ ಆಗಿದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು ನಿಮಗೆ ಪಲ್ಸಲ್ಲೂ ಗೊತ್ತಾಗುತ್ತೆ, ಟಂಗಲ್ಲೂ ಗೊತ್ತಾಗುತ್ತೆ. ಇಫ್ ಇನ್ ಕೇಸ್ ಹಾರ್ಟ್ ಅಲ್ಲಿ ಹೀಟ್ ಹೆಚ್ಚಿಗೆ ಇದೆ ಅಂತ ಅಂದ್ರೆ ನಿಮಗೆ ಅದು ಫೇಸ್ ಅಲ್ಲಿ ಗೊತ್ತಾಗುತ್ತೆ, ಕಣ್ಣಲ್ಲಿ ಗೊತ್ತಾಗುತ್ತೆ, ಟಂಗಲ್ ಅಂತೂ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ, ಪಲ್ಸಲ್ಲೂ ಗೊತ್ತಾಗುತ್ತೆ. ಓಕೆ. ಸೊ ಅವಾಗ ನೀವು ಏನಂತ ಕನ್ಸಿಡರ್ ಮಾಡ್ತೀರಾ, ಆ ಚೆಸ್ಟ್ ಪೇನ್ ನ ಇನ್ನೋ ಅಥವಾ ಯಾಂಗೋ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡ್ತೀವಿ. ಅಕಾರ್ಡಿಂಗ್ ಟು ದಟ್ ಟ್ರೀಟ್ಮೆಂಟ್ ಕೊಡ್ತಾ ಹೋಗ್ತೀವಿ. ಇದು ಡಯಾಗ್ನೋಸಿಸ್ ಅಕಾರ್ಡಿಂಗ್ ಟು ಇನ್ ಮತ್ತೆ ಯಾಂಗ್. ಸೊ ಇಲ್ಲಿ ತನಕ ಏನ್ ಕಲ್ತ್ವಿ ಅಂತಂದ್ರೆ, ಇನ್ ಮತ್ತೆ ಯಾಂಗ್ ನ ಡಿಫಿಷಿಯೆಂಟ್ ಆಗಿದ್ದಾಗ, ಎಕ್ಸಸ್ ಆಗಿದ್ದಾಗ, ಆಮೇಲೆ ಒಂದಕ್ಕೊಂದು ಮ್ಯಾಚ್ ಆಗ್ತಾ ಇದೆ, ಒಂದಕ್ಕೊಂದು ಡಿಫ್ರೆನ್ಶಿಯೇಟ್ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ವಿತ್ ಡಿಸೀಸ್ ವೈಸ್ ಕಲಿತಾ ಹೋದ್ವಿ. ಓಕೆ. ಸೊ ಅದನ್ನ ನೋಟ್ ಮಾಡ್ಕೊಳ್ಳಿ. ಅದನ್ನ ಇನ್ನೊಂದು ರೆಕಾರ್ಡಿಂಗ್ ಕೇಳ್ಬಿಟ್ಟು ನಿಮಗೆ ಬೇಕಾಗಿರೋ ಪಾಯಿಂಟ್ಸ್ನ ಇದು ಮಾಡ್ಕೊಳ್ಳಿ, ಅದು ಯೂಸ್ ಆಗುತ್ತೆ. ಸೊ ಇಲ್ಲಿಂದ ಇವಾಗ ನೆಕ್ಸ್ಟ್ ಟರ್ಮ್ಸ್. ಕೆಲವು ಟರ್ಮ್ಸ್ನ ನಾನು ಯೂಸ್ ಮಾಡ್ತಾ ಹೋಗ್ತೀನಿ, ಕೆಲವು ಹೊಸ ಟರ್ಮ್ಸ್ನ ನಾನು ಯೂಸ್ ಮಾಡ್ತಾ ಹೋಗ್ತೀನಿ. ಅದನ್ನ ಇಂಟ್ರೊಡ್ಯೂಸ್ ಮಾಡ್ಬಿಡ್ತೀನಿ ಫಸ್ಟ್. ಇನ್ನೊಂದು ಟಾಪಿಕ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಆ ಟರ್ಮ್ಸ್ನ ಇಂಟ್ರೊಡ್ಯೂಸ್ ಮಾಡ್ಬಿಡ್ತೀನಿ. ಇಲ್ಲಿ ತನಕ ನಾವು ಇನ್ನು, ಯಾಂಗು, ಚಿ ಮತ್ತೆ ಬ್ಲಡ್ ನ ನೋಡಿದ್ವಿ. ಸೊ ಫಸ್ಟ್ ಇಲ್ಲಿ ತನಕ ನೀವೇನ್ ಕಲ್ತಿರ್ತೀರ, ಇನ್ನು ಬ್ಲಡ್ ಎರಡು ಒಂದೇ ಅಂತ ಹೇಳ್ಬಿಟ್ಟು, ಹಾಗೆ ಯಾಂಗು ಮತ್ತೆ ಚಿ ಎರಡು ಒಂದೇ ಅಂತ ಹೇಳ್ಬಿಟ್ಟು. ಈ ನಾಲ್ಕು ಕೂಡ ಒಂದೇ ಅಲ್ಲ, ಎಲ್ಲದಕ್ಕೂ ಡಿಫೆನ್ಸ್ ಇದೆ. ಯಾಂಗ್ ಅಂದ್ರೆ ಏನ್ ಗೊತ್ತಾ, ಯಾಂಗ್ ಅಂದ್ರೆ ಹೀಟ್, ವಾರ್ಮ್ನೆಸ್ ಅಂತೀವಿ, ಬಾಡಿ ವಾರ್ಮ್ನೆಸ್. ಹೀಟ್ ಅನ್ನೋದು ನೀವು ಇಲ್ಲಿ ತನಕ ತಿಳ್ಕೊಂಡಿರೋದು. ಇನ್ಮೇಲೆ ಯಾಂಗ್ ಅಂತಂದ್ರೆ ಬಾಡಿಯಲ್ಲಿ ವಾರ್ಮ್ನೆಸ್. ಚಿ ಅಂದ್ರೆ ಏನ್ ಗೊತ್ತಾ, ಚಿ ಅಂದ್ರೆ ಫಂಕ್ಷನ್. ಸೊ ಇನ್ಮೇಲೆ ನಾನು ಎಲ್ಲೇ ಚಿ ಅನ್ನೋ ವರ್ಡ್ ನ ಯೂಸ್ ಮಾಡೋದನ್ನು ಅದು ಫಂಕ್ಷನ್ ಆಗಿರುತ್ತೆ. ಯಾಂಗ್ ಅನ್ನೋ ವರ್ಡ್ ನ ಯೂಸ್ ಮಾಡಿದ್ರೆ ಅದು ವಾರ್ಮ್ನೆಸ್. ಇವಾಗ ಏನಾಗುತ್ತೆ, ಬಾಡಿಲಿ ಕೆಲವು ಆರ್ಗನ್ಸು ಫಂಕ್ಷನ್ ಮಾಡೋದ್ರಿಂದನೂ ಕೂಡ ಹೀಟ್ ಉತ್ಪತ್ತಿ ಆಗುತ್ತೆ. ಹಾರ್ಟ್ ಮತ್ತೆ ಮ್ಯಾಕ್ಸಿಮಮ್ 95% ಕೇಸಸ್ ಅಲ್ಲಿ ಹಾರ್ಟ್ ಮತ್ತೆ ಸ್ಮಾಲ್ ಇಂಟೆಸ್ಟೈನ್ ಮಾಡೋ ಎಲ್ಲಾ ಕೆಲಸಗಳಿಂದ, ಅಂದ್ರೆ ಬ್ಲಡ್ ಪಂಪಿಂಗ್ ಆಗಿರ್ಬೋದು, ಅಬ್ಸಾರ್ಪ್ಷನ್ ಆಗಿರ್ಬೋದು, ಈ ಇಂಥ ಎಲ್ಲಾ ಕೆಲಸದಿಂದನೂ ಹೀಟ್ ಉತ್ಪತ್ತಿ ಆಗುತ್ತೆ ಬಾಡಿಲಿ. ಹಂಗಂತ ಹೇಳ್ಬಿಟ್ಟು ಆ ಹೀಟ್ ಉತ್ಪತ್ತಿ ಆಗುತ್ತೆ ನೋಡಿ, ಅದರಿಂದ ಚಿ ಫಂಕ್ಷನ್ ಡೈರೆಕ್ಟ್ ಆಗಿ ಲಿಂಕ್ ಆಗ್ಬಿಟ್ಟಿರುತ್ತೆ. ಈ ಹೀಟ್ ಉತ್ಪತ್ತಿ ಆಗುತ್ತೆ ನೋಡಿ, ಅದರಿಂದ ಕೆಲಸಗಳು ಆಗ್ತಾನೆ ಇರುತ್ತೆ.
ಬಾಡಿ ವಾರ್ಮ್ ಆಗಿದೆ ಅಂತ ಅಂದ್ರೆ ಆಕ್ಟಿವ್ ಆಗಿದೆ ಅಂತ, ಜೀವಂತವಾಗಿದ್ದೀವಿ ಅಂತ ಅಂದ್ರೆ. ಬಾಡಿ ಕೋಲ್ಡ್ ಆಗ್ಬಿಟ್ಟಿದೆ ಅಂತ ಅಂದ್ರೆ ಜೀವನೇ ಇಲ್ಲ ಅಂತ ಹೇಳ್ಬಿಟ್ಟು. ಆ ಹೀ ಆ ಹೀಟ್ ಇದೆಯಲ್ಲ, ವಾರ್ಮ್ನೆಸ್ ಇದೆಯಲ್ವಾ, ಆ ವಾರ್ಮ್ನೆಸ್ ಇಂದ ಚಿ ಫಂಕ್ಷನ್ ಅಲ್ಲಿ ಆಕ್ಟಿವ್ ಆಗಿರುತ್ತೆ. ಸೊ ಫ್ರಮ್ ನೌ ಆನ್ವರ್ಡ್ಸ್, ಇಲ್ಲಿಂದ ನೆಕ್ಸ್ಟ್ ಫರ್ದರ್ ಕ್ಲಾಸಸ್ ತನಕ, ಯಾಂಗ್ ಅಂದ್ರೆ ವಾರ್ಮ್, ಚಿ ಅಂತ ಅಂದ್ರೆ ಫಂಕ್ಷನ್. ಬಾಡಿಲಿ ಬ್ಲಡ್ ನ ಸರ್ಕ್ಯುಲೇಟ್ ಮಾಡಬೇಕು, ಅದು ಒಂದು ಫಂಕ್ಷನ್. ಅದರಿಂದ ಹೀಟ್ ಪ್ರೊಡ್ಯೂಸ್ ಆಗುತ್ತೆ, ದಟ್ ಈಸ್ ಓಕೆ. ಸ್ಟೂಲ್ ನ ಎಲಿಮಿನೇಟ್, ಈಚೆ ಹಾಕಬೇಕು, ಅದು ಒಂದು ಫಂಕ್ಷನ್. ಅದರಿಂದ ಹೀಟ್ ಪ್ರೊಡ್ಯೂಸ್ ಆಗುತ್ತೆ, ದಟ್ ಈಸ್ ನೆಕ್ಸ್ಟ್. ಬ್ರೀತಿಂಗ್, ಉಸಿರು ತಗೊಳ್ಳೋದು ಉಸಿರು ಬಿಡೋದು ಮಾಡ್ತಾ ಇದ್ದೀವಿ, ಅದು ಒಂದು ಫಂಕ್ಷನ್. ಅದರಿಂದ ಹೀಟ್ ಪ್ರೊಡ್ಯೂಸ್ ಆಗ್ತಾ ಇದೆ. ಸೊ ಚಿ ಮತ್ತೆ ಯಾಂಗ್ ಎರಡು ಡೈರೆಕ್ಟ್ಲಿ ಲಿಂಕ್ಡ್. ಓಕೆ. ಸೊ ಎರಡು ಡೈರೆಕ್ಟ್ಲಿ ಲಿಂಕ್ಡ್ ಅಂದ ಕೂಡಲೇ ನಾವು ಹೇಗೆ ಯೋಚನೆ ಮಾಡ್ಬೋದು ಅಂತ ಅಂದ್ರೆ, ಯಾಂಗ್ ಡಿಫಿಷಿಯನ್ಸಿ ಆಯ್ತು ಅನ್ಕೊಳ್ಳಿ, ಅದು ಚೀನ ಡಿಫಿಷಿಯೆಂಟ್ ಮಾಡ್ಬಿಡುತ್ತೆ. ಅಕಸ್ಮಾತ್ ಚಿ ಡಿಫಿಷಿಯೆಂಟ್ ಆಯ್ತು ಅಂದ್ರೆ ಅದು ಯಾಂಗ್ ನ ಡಿಫಿಷಿಯೆಂಟ್ ಮಾಡ್ಬಿಡುತ್ತೆ. ಹೀಗೆ ಡೈರೆಕ್ಟ್ಲಿ ಲಿಂಕ್ಡ್. ಒಂದ್ ಇಲ್ಲ ಅಂತಂದ್ರೆ ಇನ್ನೊಂದಿಲ್ಲ. ಯಾಂಗ್ ಫಂಕ್ಷನ್, ಯಾಂಗ್ ಆಗ್ತಾ ಇದೆ, ಯಾಂಗ್ ಇಂದ ವಾರ್ಮ್ನೆಸ್ ಇದೆ, ಹಾಗಾಗಿ ಚಿ ಉತ್ಪತ್ತಿ ಆಗಿದೆ. ಚಿ ಫಂಕ್ಷನ್ ಮಾಡ್ತಾ ಇದೆ, ಅಲ್ಲಿಂದ ಹೀಟ್ ಬಂದಿದೆ ನಿಮಗೆ. ಎರಡು ಡೈರೆಕ್ಟ್ಲಿ ಇಂಟರ್ಲಿಂಕ್ಡ್. ಯಾವುದು ಒಂದು ಕಡಿಮೆ ಆಯಿತು ಅಂದ್ರೂ ಅದು ಇನ್ನೊಂದನ್ನು ಕಡಿಮೆ ಮಾಡುತ್ತೆ. ಸೇಮ್ ಕೇಸ್ ಇನ್ ಮತ್ತೆ ಬ್ಲಡ್ ಅಲ್ಲಿ. ಇನ್ ಅಂತ ಬಂದಾಗ, ಇನ್ನಲ್ಲಿ ಏನಾಗುತ್ತೆ, ಬ್ಲಡ್, ಬಾಡಿ ಫ್ಲೂಯಿಡ್, ವೈಟಲ್ ಸಬ್ಸ್ಟೆನ್ಸಸ್ ಇಷ್ಟೆಲ್ಲ ಬರುತ್ತೆ. ಇನ್ ಅಂದ ಕೂಡಲೇ ಓನ್ಲಿ ಪೋಷಣೆ ಆಗ್ಲಿ, ಕೋಲ್ಡ್ನೆಸ್ ಆಗ್ಲಿ ಅಷ್ಟೇ ಅಲ್ಲ. ಈ ಬ್ಲಡ್ ಆಗ್ಲಿ, ಬಾಡಿ ಫ್ಲೂಯಿಡ್ಸ್ ಆಗ್ಲಿ, ಇದೆಲ್ಲ ಇನ್ನಲ್ಲಿ ಕನ್ಸಿಡರ್ ಆಗುತ್ತೆ. ಬ್ಲಡ್ ಅಂತ ಬಂದ ಕೂಡಲೇ, ಬ್ಲಡ್ ಅಂತಂದ್ರೆ ಪೋಷಣೆ. ಯಾಕೆ ಅಂತಂದ್ರೆ ಈಚ್ ಅಂಡ್ ಎವ್ರಿ ಸೆಲ್ಸ್ಗೆ ನ್ಯೂಟ್ರಿಷನ್ ನ ತಲುಪಿಸೋದು ಬ್ಲಡ್, ಬ್ಲಡ್ ಅಲ್ಲಿ ಸೆಲ್ಸ್. ಹಿಮೋಗ್ಲೋಬಿನ್ ಕಡಿಮೆ ಇದೆ ಅಂದ ಕೂಡಲೇ, ಅಥವಾ ಹಿಮೋಗ್ಲೋಬಿನ್ ಚೆನ್ನಾಗಿದೆ ಅಂದ ಕೂಡಲೇ ಬ್ಲಡ್ ಡಿಫಿಷಿಯನ್ಸಿ ಆಗಿಲ್ಲ ಅಂತ ಅಲ್ಲ. ಟಿ ಸಿ ಎಂ ನಲ್ಲಿ ಬ್ಲಡ್ ಡಿಫಿಷಿಯನ್ಸಿ ಅಂತ ಅಂದ್ರೆ ಮೀನಿಂಗು ಪೋಷಣೆಯ ಕೊರತೆ ಇದೆ, ಕಡಿಮೆ ಇದೆ ಅಂತ ಹೇಳ್ಬಿಟ್ಟು. ನಾನು ತುಂಬಾ ಪೇಷಂಟ್ಸ್ ನೋಡಿದ್ದೀನಿ, ಮೇಡಮ್ ನಿಮ್ದು ಬ್ಲಡ್ ಯಾಕೆಂದ್ರೆ ಬ್ಲಡ್ ಡಿಫಿಷಿಯನ್ಸಿ ಮ್ಯಾಕ್ಸಿಮಮ್ ನಾನು ಫೀಮೇಲ್ಸ್ ಅಲ್ಲೇ ನೋಡಿರೋದು. ಮೇಡಮ್ ನಿಮ್ದು ಬ್ಲಡ್ ಡಿಫಿಷಿಯೆಂಟ್ ಇದೆ, ಟಂಗ್ ನೋಡಿದ್ಕೊಳ್ಳೆ ಗೊತ್ತಾಗ್ತಾ ಇದೆ ಅಂತಂದ್ರೆ, ಇಲ್ಲ ಸರ್ ನಿನ್ನೆ ತಾನೇ ಬ್ಲಡ್ ಟೆಸ್ಟ್ ಮಾಡಿದ್ದೀನಿ, ಹಿಮೋಗ್ಲೋಬಿನ್ 12 ಇದೆ ಅಂತ. ಅಲ್ಲ, ಹಿಮೋಗ್ಲೋಬಿನ್ 12 ಇದೆ ಒಪ್ಕೊಳ್ಳೋಣ, ಬಟ್ ಬ್ಲಡ್ ಡಿಫಿಷಿಯೆಂಟ್ ಇದೆ. ಸೊ ಟಿ ಸಿ ಎಂ ನಲ್ಲಿ ಬ್ಲಡ್ ಡಿಫಿಷಿಯನ್ಸಿ ಅಂದ ಕೂಡಲೇ ಆ ಬ್ಲಡ್ ಅಲ್ಲಿ ಪೋಷಣೆ ಮಾಡೋ ಅಷ್ಟು ಶಕ್ತಿ ಇಲ್ಲ. ಪೋಷಣೆ ಮಾಡೋ ಅಷ್ಟು ಶಕ್ತಿ ಏನಕ್ಕಿಲ್ಲ ಅಂತಂದ್ರೆ ಅಲ್ಲಿ ನ್ಯೂಟ್ರಿಷನ್ ಇಲ್ಲ. ಬ್ಲಡ್ ಡಿಫಿಷಿಯೆಂಟ್ ಆಯ್ತು ಅನ್ಕೊಳ್ಳಿ, ಅದು ಚೀನ ಡಿಫಿಷಿಯೆಂಟ್ ಮಾಡ್ಬಿಡುತ್ತೆ. ಯಾಕೆ ಅಂತ ಅಂದ್ರೆ ಬ್ಲಡ್ ಚಿ ಡೈರೆಕ್ಟ್ಲಿ ರಿಲೇಟೆಡ್. ಬ್ಲಡ್ ಚೆನ್ನಾಗಿದೆ ಅಂತ ಅಂದ್ರೆ ಅದು ಚಿ ಅಂತ ಅಂದ್ರೆ ಏನು, ಕೆಲಸ, ಫಂಕ್ಷನ್. ಆ ಕೆಲಸ ಮಾಡೋದಕ್ಕೆ ಪೋಷಣೆ ಕೊಡುತ್ತೆ. ಈ ಚಿ ಕೆಲಸ ಮಾಡದೇನೆ ಬ್ಲಡ್ಗೆ ನ್ಯೂಟ್ರಿಷನ್ ಸಿಗುತ್ತೆ. ನ್ಯೂಟ್ರಿಷನ್ ಸಿಗುತ್ತೆ, ಅದು ಎಲ್ಲ ಕಡೆ ತಲುಪಿಸೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇದೆಲ್ಲ ಬಂದ್ಬಿಟ್ಟು ಡೈರೆಕ್ಟ್ಲಿ ಲಿಂಕ್ಡ್. ಯಾವುದು ಒಂದು ಕಡಿಮೆ ಆಯಿತು ಅಂದ್ರೂ ಅದು ಇನ್ನೊಂದನ್ನು ಕಡಿಮೆ ಮಾಡುತ್ತೆ. ಯಾಂಗ್ ಕಡಿಮೆ ಆಯಿತು ಅನ್ಕೊಳ್ಳಿ, ಅದು ಫಂಕ್ಷನಲ್ ಚೀನ ಕಡಿಮೆ ಮಾಡ್ಬಿಡುತ್ತೆ.
ಬ್ಲಡ್ ಕಡಿಮೆ ಆಯ್ತು ಅಂದ್ಕೊಳ್ಳಿ, ಅದು ಚೀನಾ ಡಿಫಿಷಿಯೆಂಟ್ ಮಾಡಿಬಿಡುತ್ತೆ. ಸೊ ದೀಸ್ ಆರ್ ಡೈರೆಕ್ಟ್ಲಿ ಲಿಂಕ್ಡ್. ಸೊ ಈ ಈ ಕ್ಲಾಸ್ ಇಂದ ಏನ್ ಗೊತ್ತಾಗುತ್ತೆ ಅಂತಂದ್ರೆ, ಇವಾಗ ಯಾವ್ದಾದ್ರು ಪೇಷಂಟ್ ಬಂದಾಗ ನೀವು ಆ ಪೇಷಂಟ್ನ ಟ್ರೀಟ್ ಮಾಡಿದಾಗ ಇನ್ ಡಿಫಿಷಿಯನ್ಸಿ ಟ್ರೀಟ್ ಮಾಡಿದ್ವಿ ಅನ್ಕೊಳ್ಳಿ, ಅಥವಾ ಯಾಂಗ್ ಡಿಫಿಷಿಯನ್ಸಿ ಟ್ರೀಟ್ ಮಾಡಿದ್ವಿ ಅನ್ಕೊಳ್ಳಿ, ನೀವು ಒಂದನ್ನೇ ಟ್ರೀಟ್ ಮಾಡಿಬಿಟ್ಟು ಇರೋದಕ್ಕೆ ಸಾಧ್ಯನೇ ಇಲ್ಲ. ನೀವು ಯಾಂಗ್ ಒಂದನ್ನ ಟ್ರೀಟ್ ಮಾಡಿದ್ಮೇಲೆ ಇನ್ನೊಂದನ್ನು ಕೂಡ ಟ್ರೀಟ್ ಮಾಡಬೇಕು. ಇನ್ ಡಿಫಿಷಿಯನ್ಸಿಗೆ ಇನ್ನ ಟೋನ್ ಮಾಡಿದ್ಮೇಲೆ ಸ್ವಲ್ಪ ದಿನ ಆದ್ಮೇಲೆ ಯಾಂಗು ಡಿಫಿಷಿಯೆಂಟ್ ಆಗಿದೆಯೋ ಎಕ್ಸಸ್ ಆಗಿದೆಯೋ ನೋಡ್ಬಿಟ್ಟು ಅದನ್ನು ಕೂಡ ಟೋನ್ ಅಥವಾ ಸೆಡೇಟ್ ಮಾಡಬೇಕು. ಅವಾಗ ಬ್ಯಾಲೆನ್ಸ್ ಆಗುತ್ತೆ. ನಾವು ಇಲ್ಲಿ PCM ಅಲ್ಲಿ ಏನ್ ಮಾಡ್ತಾ ಇದ್ದೀವಿ? ಬ್ಯಾಲೆನ್ಸ್ ಮಾಡ್ತಾ ಇದ್ದೀವಿ. ಯಾವ್ದನ್ನು ಹೆಚ್ಚಿಗೆ ಯಾವ್ದನ್ನು ಕಡಿಮೆ ಮಾಡ್ತಾ ಇಲ್ಲ. ಏನಕ್ಕೆ ಬ್ಯಾಲೆನ್ಸ್ ಮಾಡ್ತಾ ಇದ್ದೀವಿ? ನಮಗೆ ಗೊತ್ತಿದೆ ಬ್ಯಾಲೆನ್ಸ್ ಮಾಡೋದನ್ನೇ ಡಿಸೀಸಸ್ ಬರೋದಿಲ್ಲ ಅಂತ ಹೇಳ್ಬಿಟ್ಟು. ಯಾವುದೋ ಒಂದು ಹೆಚ್ಚಿಗೆ ಇನ್ನ ಹೆಚ್ಚಿಗೆ ಮಾಡಿದ್ಕೊಳ್ಳೆ ಡಿಸೀಸಸ್ ಬರಲ್ಲ ಅಂತ ಅಲ್ಲ, ಅಥವಾ ಯಾಂಗ್ ಅಂದ್ಕೊಳ್ಳೆ ಫಂಕ್ಷನ್ ಯಾಂಗ್ನ ಜಾಸ್ತಿ ಮಾಡಿದ್ಕೊಳ್ಳೆ ಡಿಸೀಸಸ್ ಬರೋದಿಲ್ಲ ಅಂತ ಅಲ್ಲ. ಬ್ಯಾಲೆನ್ಸ್ ಮಾಡೋದು ನಮ್ಮ ಇಡೀ TCM ಅಲ್ಲಿ ನೀವು ನೀಡ್ಲ್ ಹಾಕ್ತೀಯೋ ಮ್ಯಾಗ್ನೆಟ್ ಹಾಕ್ತೀಯೋ ಏನ್ ಹಾಕೋದನ್ನು ನಮ್ಮ ಸ್ಟ್ರಾಟಜಿ ಬಂದ್ಬಿಟ್ಟು ಬ್ಯಾಲೆನ್ಸ್ ಮಾಡೋದು. ನಾವು ಯಾವುದೋ ಒಂದು ಸ್ಟೇಬಲ್ ಸ್ಟೇಟ್ನ ಟ್ರೀಟ್ ಮಾಡ್ತಾ ಇಲ್ಲ. ಸ್ಟೇಬಲ್ ಸ್ಟೇಟ್ ಅಂತ ಅಂದ್ರೆ ಏನು? ಇವಾಗ ಇನ್ನು ಮತ್ತೆ ಯಾಂಗ್ ಇದೆ, ಈ ಯಾಂಗು ಈ ಈ ಇನ್ ಬಂದ್ಬಿಟ್ಟು ಹೆಚ್ಚಿಗೆ ಇದೆ, ಯಾಂಗ್ ಹಿಂಗೆ ಇದೆ ಅನ್ಕೊಳ್ಳಿ, ಯಾಂಗ್ ಏನೇನು ಚೇಂಜೇ ಆಗಲ್ಲ. ಅವಾಗ ನೀವು ಇನ್ನ ಸೆಡೆಕ್ಟ್ ಮಾಡಿದ್ರೆ ಓಕೆ. ಯಾಂಗ್ ಹಾಗಲ್ವಲ್ಲ, ನೀವು ಇನ್ನ ಸೆಲೆಕ್ಟ್ ಮಾಡಿದ ಕೂಡಲೇ ಯಾಂಗು ಎಕ್ಸಸ್ಸು ಆಗ್ಬೋದು, ಡಿಫಿಷಿಯೆಂಟು ಆಗ್ಬೋದು. ನಾವು ಒಂದು ಸ್ಟೇಬಲ್ ಸ್ಟೇಟ್ನ ಟ್ರೀಟ್ ಮಾಡ್ತಾ ಇಲ್ಲ, ನಾವು ಒಂದು ಚೇಂಜ್ ಆಫ್ ದ ಸ್ಟೇಟ್ನ ಟ್ರೀಟ್ ಮಾಡ್ತಾ ಇದ್ದೀವಿ. ಹಾಗಾಗಿ ಯಾವಾಗ ಯಾವಾಗ ನಾವು ಇನ್ನ ಟ್ರೀಟ್ ಮಾಡ್ತೀವಿ, ನಾವು ಯಾಂಗ್ನ ಕೂಡ ಕನ್ಸಿಡರ್ ಮಾಡಬೇಕು. ಯಾವಾಗ ಯಾವಾಗ ನಾವು ಯಾಂಗ್ನ ಟ್ರೀಟ್ ಮಾಡ್ತೀವಿ, ಇನ್ನು ಕೂಡ ಕನ್ಸಿಡರೇಷನ್ಗೆ ತಗೋಬೇಕು. ಯಾಂಗ್ ಡಿಫಿಷಿಯನ್ಸಿ ಇದೆ, ಯಾಂಗ್ನ ಟೋನ್ ಮಾಡಿದ್ವಿ, ಇವಾಗ ಏನ್ ಮಾಡೋಣ ಹೇಳಿ ಅಂತ ಕೇಳಿದ್ರೆ, ಒಳ್ಳೆ ಫುಡ್ ತಗೊಳ್ಳೋದಕ್ಕೆ ಹೇಳಿ, ಹೆಚ್ಚಿಗೆ ಆಗುತ್ತೆ. ಇನ್ ಎಕ್ಸಸ್ ಇದೆ, ಇನ್ನ ನಾನು ಸೆಡೇಟ್ ಮಾಡಿದೆ, ಇವಾಗ ಏನ್ ಮಾಡೋಣ ಹೇಳಿ ಅಂತ ಅಂದ್ರೆ, ಒಳ್ಳೆ ಎಕ್ಸಸೈಸ್ ಮಾಡೋದಕ್ಕೆ ಹೇಳಿ, ಯಾಂಗ್ ಕೂಡ ಟೋನ್ ಆಗುತ್ತೆ. ಸೊ ಇನ್ ಮತ್ತೆ ಯಾಂಗು ಎರಡು ಇಂಟರ್ಲಿಂಕ್ಡ್. ಯಾವಾಗ ಯಾವಾಗ ಇನ್ನ ನೀವು ಟ್ರೀಟ್ ಮಾಡ್ತೀಯ, ಅವಾಗ ಯಾಂಗ್ನ ಕೂಡ ಟ್ರೀಟ್ ಮಾಡ್ಬೇಕು. ಓಕೆ, ಸೊ ನೆಕ್ಸ್ಟ್ ಟಾಪಿಕ್ಕು ಮೋಸ್ಟ್ಲಿ ನಾಳೆ ತಗೋತೀನಿ, ಯಾಕಂದ್ರೆ ಅದು ಸ್ವಲ್ಪ ವೈಡ್ ಆಗಿದೆ, ಇನ್ ಬಿಟ್ವೀನ್ ಕಟ್ ಆಗ್ಬಿಡುತ್ತೆ. ಓಕೆ, ಇನ್ನು 20 ಮಿನಿಟ್ಸ್ ಇದೆ. ನಿಮ್ಮ ಏನಾದರೂ ಡೌಟ್ಸ್ ಇದ್ರೆ ನೀವು ಕೇಳ್ಬೋದು. ಓಕೆ ಅಲ್ಲ ಸರ್? ಅಮತ್ ಇದೆಯಾ? ಫೈನ್. ಓಕೆ, ಹೇಳಿ. ಅಂಜು ಅಂಜು ಸಾಗ ಹೇಳಿ. ಸರ್ ನಮಸ್ತೆ. ನಮಸ್ತೆ. ಹಲೋ ಹೇಳಿ, ಕೇಳಿಸ್ತಾ ಇದೆ. ಸರ್, ಕೇಳ್ತಾ ಹಾ, ಕೇಳಿಸ್ತಾ ಇದೆ, ಹೇಳಿ. ಸರ್, ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು. ನಿನ್ನೆ ತುಂಬಾ ಕನ್ಫ್ಯೂಷನ್ಸ್ ಇತ್ತು. ಸರ್ ಕಂಪನಿ ಇದ್ರೆ ಇವತ್ತು ಸ್ವಲ್ಪ ಕ್ಲಾರಿಟಿ ಸಿಗ್ತಾ ಇದೆ, ಒಂದಷ್ಟು ಐಡಿಯಾ ಬರ್ತಾ ಇದೆ. ಬಟ್ ನನಗೆ 2 ಕ್ವೆಶ್ಚನ್ ಇದೆ ಸರ್ ಇವತ್ತು. ಅಂದ್ರೆ ಈ ಇನ್ ಆ್ಯಂಗ್ದು ಪರ್ಮುಟೇಷನ್ ಕಾಂಬಿನೇಷನ್ ಹೇಳಿದ್ರಲ್ಲ, ಅದರಲ್ಲಿ ಇನ್ನೂ ಡೆಫಿಷಿಯನ್ಸಿ ಮತ್ತೆ ಆಂಗು ಡೆಫಿಷಿಯನ್ಸಿ ಆಗೋ ಚಾನ್ಸಸ್ ಇದೆಯಾ? ಎರಡೂನು ಹೌದು, ಡೆಫಿಷಿಯನ್ಸಿ ಆಗುವಂಥದ್ದು ಹೌದು, ಎಟ್ ಎ ಟೈಮ್ ಅಲ್ಲಿ ಇದೆ. ಆ ತರ ಕೇಸಸ್ಸು ಇರುತ್ತೆ, ಸೀಕ್ವೆನ್ಸ್ ಅಲ್ಲ ಹೌದು, ಹೌದು. ಸರ್? ಆಮೇಲೆ ಸೆಕೆಂಡ್ ಕ್ವೆಶ್ಚನ್. ಹಾ, ಸೆಕೆಂಡ್ ಕ್ವೆಶ್ಚನ್ ಸರ್,
ಈಗ ಇದಿಷ್ಟು ಹೇಳ್ತಾ ಇದ್ದೀರಲ್ಲ, ಇದು ನನಗೆ ಪರ್ಟಿಕ್ಯುಲರ್ಲಿ ತುಂಬಾ ನೆನ್ಪಿಟ್ಕೊಳ್ಳೋದು ಕಷ್ಟ. ಐದರ್ ಇದು ಇನ್ನು ಆಂಗಲ್ ಏನು ಇಂಬ್ಯಾಲೆನ್ಸ್ ಇರೋದ್ರಿಂದ ಅಂತ ಫೀಲ್ ಆಗ್ತಾ ಇದೆ. ಸೊ ಈ ಮೆಮೊರಿ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೂ ಕೂಡ ಇನ್ ಆಂಗಲ್ಲಿ ಮಾಡ್ಲಿಕ್ಕೆ ಆಗುತ್ತಾ ಅಂತ. ಖಂಡಿತ. ಓನ್ಲಿ ಇನ್ಯಾಂಗ್ನ ಕಲ್ತ್ಬಿಟ್ಟು ನೀವು ಟ್ರೀಟ್ಮೆಂಟ್ನ ಸ್ಟಾರ್ಟ್ ಮಾಡ್ಬೋದು. ಅದಕ್ಕೆ ಹೇಳಿದೆ, ಒಂದು ಸ್ಟೇಜಲ್ಲಿ ಕ್ಲಾಸಲ್ಲಿ ಒಂದು ಸ್ಟೇಜಲ್ಲಿ ಹೇಳಿದೆ, ನನಗೇನು ಗೊತ್ತಿಲ್ಲ, ನನಗೆ ಗೊತ್ತಿರೋದು ಇನ್ ಮತ್ತೆ ಯಾಂಗ್ ಅಷ್ಟೇ. ನಾನು ಟ್ರೀಟ್ಮೆಂಟ್ ಕೊಡ್ಬೋದಾ ಅಂತ ಅಂದ್ರೆ ಕೊಡ್ಬೋದು. ಹ್ಮ್. ಪಾಸಿಬಲ್. ಓಕೆ. ಓಕೆ ಸರ್, ಥ್ಯಾಂಕ್ ಯು. ಓಕೆ, ಗೀತಾ ಹೇಳಿ ಮೇಡಮ್. ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ. ಕೇಳಿಸ್ತಾ ಇದೆ ಅಲ್ವಾ? ಹೌದು, ಕೇಳಿಸ್ತಾ ಇದೆ. ಸರ್, ಇವಾಗ ಬೆಳಗ್ಗೆ ಬೆಳಗ್ಗೆ ಹೊತ್ತು ಕೋಲ್ಡ್ ಇರಲ್ಲ, ಸ್ವಲ್ಪ ಜಾಯಿಂಟ್ ಪೇನ್ ಅಂತ ಏನಾರು ಇರುತ್ತೆ, ರಾತ್ರಿ ಹೊತ್ತಿರಲ್ಲ, ಅವಾಗ ಹೆಂಗಂತ ತಗೊಳ್ಬೇಕು ಅಂತ. ಅದೇ ಮೇಡಮ್, ಇವಾಗ ನಾನು ಒಂದು ಪರ್ಟಿಕ್ಯುಲರ್ ಇಷ್ಟೊತ್ತು ತನಕ ಅದನ್ನೇ ನಾನು ಹೇಳಿದ್ದು, ಪರ್ಟಿಕ್ಯುಲರ್ ಸಿಂಪ್ಟಮ್ಸ್ ಅಲ್ಲಿ ನೀವು ಅದನ್ನ ಬೈಫರ್ಕೇಟ್ ಮಾಡೋದಕ್ಕಾಗಲ್ಲ. ನೀವು ಅದಕ್ಕೆ ಟಂಗ್ನ ನೋಡಬೇಕು, ಅದಕ್ಕೆ ಪಲ್ಸ್ನ ನೋಡಬೇಕು. ಇನ್ನೂ ಐದರ್ ಟಂಗ್ ಅಥವಾ ಪಲ್ಸ್ ಯಾವ್ದಾದ್ರು ಒಂದನ್ನ ನೋಡ್ಬೇಕು. ಇಲ್ಲ ಆಮೇಲೆ ಅಂದ್ರೆ ಇಲ್ಲ ಸರ್, ಟಂಗಲ್ಲಿ ಕಾಮ್ ಅಂದ್ರೆ ಕರೆಕ್ಟ್ ಆಗಿರುತ್ತೆ, ಬಟ್ ಅವ್ರ ಸಿಂಪ್ಟಮ್ಸ್ ಬೇರೆ ತೋರಿಸ್ತಾ ಇರುತ್ತೆ ಅವಾಗ. ಟಂಗಲ್ಲಿ ಹೇಗೆ ಇರುತ್ತೆ ಕರೆಕ್ಟ್ ಅಂತ ಅಂದ್ರೆ ಏನ್ ನಿಮ್ ಮೀನಿಂಗ್? ಅಂದ್ರೆ ಇವಾಗ ನೀವ್ ಹೇಳಿದ್ರೆ ಅಲ್ಲ ವೈಟ್ ಕೋಟಿಂಗ್ ಇರುತ್ತೆ ಅಂತ, ವೈಟ್ ಕೋಟಿಂಗ್ ಇರಲ್ಲ, ಮೀಡಿಯಂ ಅಂದ್ರೆ ಪಿಂಕಿಶ್ ಇರುತ್ತೆ, ಆದ್ರೆ ಸಿಂಪ್ಟಮ್ಸ್ ಬೇರೆ ತರ ತೋರಿಸ್ತಾ ಇರುತ್ತೆ. ಕೋಟಿಂಗ್ ಇಲ್ಲ ಕೋಟಿಂಗ್ ಇಲ್ಲ ಅಂತಂದ್ರೆ ಅದು ಇನ್ಡಿಫಿಷಿಯನ್ಸಿಯಿಂದ ಆಗಿರ್ಬೋದು. ಇನ್ಡೆಫಿಷಿಯನ್ಸಿ ಅಂತ. ಹಾ, ನಿಮಗೆ ನಾನು ಅವಾಗ್ಲೇ ಹೇಳ್ದಂಗೆ ಆರ್ಥರೈಟಿಸ್ ನಿಮಗೆ ಇನ್ನಿಂದಾನು ಆಗುತ್ತೆ, ಯಾಂಗಿಂದಾನು ಆಗುತ್ತೆ. ಅದೇ ಅದೇ. ಸೊ ಅವಾಗ ನಾವು ಹಿಂದಿಂದಾನೇ ಆಗಿದೆ ಅಂತ ಅನ್ಕೋಬೇಕಾ? ಅದೇ, ಇವಾಗ ಅದು ನೈಟ್ ಟೈಮ್ ಅಲ್ಲಿ ನಿಮಗೆ ಆ ಪೇನ್ ಹೆಚ್ಚಿಗೆ ಆಗ್ತಾ ಇದೆ ಅಂತಂದ್ರೆ ಅದು ಇಂಡಾಮಿನೆಂಟ್. ಓಕೆ. ಅದು ಬೆಳಗ್ಗೆ ಹೊತ್ತಾದ್ರೆ ಯಾಂಗ್ ಅಂತಾನ? ಅದು ಬಿಕಾಸ್ ಆಫ್ ದ ಯಾಂಗ್. ಓಕೆ, ಥ್ಯಾಂಕ್ ಯು. ತುಂಬಾ ಚೆನ್ನಾಗಿದೆ ಕ್ಲಾಸ್, ತುಂಬಾ ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು. ನಂದಾ ಕಿರಣ್ ಹೇಳಿ. ಇದು ಇನ್ ಯಾಂಗ್ ಅಲ್ಲಿ ಚೆಸ್ಟ್ ಪೇನ್ ಇಂದ ಹೇಳಿದ್ರಲ್ಲ, ಅದೊಂದ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಕ್ಕಾಗುತ್ತಾ ಇನ್ನೊಂದ್ಸಲ? ಅದೇ, ಇವಾಗ ಏನಂತ ಹೇಳೋದು ಕೊಟ್ಟಿದ್ದೆ, ಈ ಈ ಪೋರ್ಷನ್ ಅಲ್ಲಿ ಅಂದ್ರೆ ಅಪ್ಪರ್ ವಾಲ್ಮನ್ ನಲ್ಲಿ ಫಸ್ಟ್ ಪೋರ್ಷನ್ ನಲ್ಲಿ ಚೀ ಸ್ಟಾಗ್ನೇಟ್ ಆಯ್ತು ಅನ್ಕೊಳ್ಳಿ. ಚೀ ಸ್ಟಾಗ್ನೇಷನ್ ಇಂದ ಚೆಸ್ಟ್ ಪೇನ್ ಆಗುತ್ತೆ. ಚೀ ಸ್ಟಾಗ್ನೇಟ್ ಆಗಿದೆ ಅಂತ ಅಂದ್ರೆ ಅದು ಇನ್ಡಾಮಿನೆಂಟ್. ಅದು ಅಕಸ್ಮಾತ್ ಹಾರ್ಟ್ ಅಲ್ಲಿ ಹೀಟ್ ಜಾಸ್ತಿ ಆಗಿದೆ ಅಥವಾ ಲಿವರ್ ನಲ್ಲಿ ಫೈರ್ ಜಾಸ್ತಿ ಆಗಿದೆ ಅಂತ ಟೈಮ್ ಅಲ್ಲಿ ಚೆಸ್ಟ್ ಪೇನ್ ಬಂದಿದೆ ಅಂತಂದ್ರೆ ಅದು ಯಾಂಗ್ ಡಾಮಿನೆಂಟ್. ಓಕೆ, ಥ್ಯಾಂಕ್ ಯು ಸರ್. ಓಕೆ, ಸುನೀತಾ ಹೇಳಿ. ನಮಸ್ತೆ. ಗುರುಗಳೇ, ಈಗ ಬ್ಲಡ್ ನಿಮ್ಗೆ ಹೀಟ್ ಆಗಿದೆ ಅಂತ ಒಂದು ಕಾನ್ಸೆಪ್ಟ್ ಬಂತು. ಹಾಗೆ ನಿಮ್ಗೆ ಫ್ಯಾಟಿ ಲಿವರ್ ಆದಾಗ್ಲೂ ಸಹ ಸ್ಕಿನ್ ಹಿಚಿಂಗ್ ಬರುತ್ತೆ, ಆಮೇಲೆ ಬ್ಲಡ್ ಹೀಟ್ ಆದಾಗ್ಲೂ ಸ್ಕಿನ್ ಹಿಚಿಂಗ್ ಬರುತ್ತೆ. ಅಂದ್ರೆ ಬ್ಲಡ್ ಕೋಲ್ಡ್ ಆದ್ರೂನು ಸಹ ನಿಮ್ಗೆ ಹೀಚಿಂಗ್ ಸಿಂಪ್ಟಮ್ಸ್ ಇರುತ್ತೆ ಅಂತ ಆಯ್ತು. ಇಲ್ಲ, ಬ್ಲಡ್ ಕೋಲ್ಡ್ ಆದಾಗ ನಿಮಗೆ ಇಚ್ಚಿಂಗ್ ಸಿಂಪ್ಟಮ್ಸ್ ಬರೋದು ತುಂಬಾನೇ ಕಡಿಮೆ. ನಾನು ಇದುವರೆಗೂ ನೋಡಿಲ್ಲ ಆಲ್ಮೋಸ್ಟ್. ಅಂದ್ರೆ ನಾನು ಯಾಕೆ ಕೇಳಿದೆ ಅಂದ್ರೆ, ಕೆಲವೊಬ್ರು ಫ್ಯಾಟಿ ಬಾಡಿ ಹಿಚಿಂಗ್ ಇದೆ ಅಂದ ತಕ್ಷಣ ಫ್ಯಾಟಿ ಲಿವರ್ ಅಂತ ಕನ್ಸಿಡರ್ ಮಾಡ್ತಾರೆ, ಅಂದ್ರೆ ಬೇರೆ ಮೊಡಾಲಿಟಿಯಲ್ಲಿ. ಇಲ್ವಲ್ಲ, ಇಚ್ಚಿಂಗ್ ಅಂದ ಕೂಡಲೇ ನೀವ್ ಏನಕ್ಕೆ ಫ್ಯಾಟಿ ಲಿವರ್ ಅಂತ ಅನ್ಕೊಳ್ಳೋದಕ್ಕೆ ಹೋಗ್ತೀರಾ? ಕೆಲವೊಂದ್ಸರಿ ನಾವು ಆಯುರ್ವೇದಿಕ್ ಟ್ರೀಟ್ಮೆಂಟ್ ಹೋದಾಗ ಶರೀರ ಕಡ್ತಾ ಇದೆ, ತುಂಬಾ ಕಡಿತಾ ಇದೀವಿ ಅಂದಾಗ ಅವ್ರು ಮೋಸ್ಟ್ಲಿ ನಿಮ್ಗೆ ಫ್ಯಾಟಿ ಲಿವರ್ ಆಗಿರ್ಬೇಕು ಅಂದ್ಬಿಟ್ಟು ಅವರು ಫ್ಯಾಟಿ ಲಿವರ್ಸ್ಗೆ ಜಾಸ್ತಿ ಕಾನ್ಸೆಪ್ಟ್ ಮಾಡ್ತಾರೆ. ಸೊ ನಾನು ಇದನ್ನ ಮಾಡಿರೋದ್ರಿಂದ ಸೊ ನನಗೆ ಇದು ಅವಾಗಿಂದ ಕನ್ಫ್ಯೂಷನ್ ಆಗ್ತಾ ಇತ್ತು, ಬಿಕಾಸ್ ಸಿಂಪ್ಟಮ್ಸ್ ನನ್ನಲ್ಲಿ ಇದೆ. ಇಚ್ಚಿಂಗ್ ಸಿಂಪ್ಟಮ್ ಇದೆಯಾ? ಹೌದು ಸರ್, ಆಲ್ಮೋಸ್ಟ್ ಈಗ ಒಂದು 10-12 ಇಯರ್ಸ್ ಇಂದಾನು ಇದೆ. LFT ಮಾಡಿಸಿದೀಯಾ ನೀವು? ಸರ್ ಆಲ್ಮೋಸ್ಟ್ ಎಲ್ಲಾನು ಟ್ರೀಟ್ ಮಾಡಿದೀನಿ, ಆಲೋಪತಿ, ಅಲ್ಲ ಆಯುರ್ವೇದ. ಅಲ್ಲ ಅಲ್ಲ ಅಲ್ಲ, ನನ್ನ ಕ್ವೆಶನ್ ಕೇಳಿಸ್ಕೊಳ್ಳಿ. LFT ಮಾಡಿಸಿದೀಯಾ ನೀವು? ಅದೇ ನೀಡಲ್ಸ್ ಹಾಕ್ಬಿಟ್ಟು ಯಾವ್ದು ಅಲರ್ಜಿ. ಲಿವರ್ ಫಂಕ್ಷನ್ ಟೆಸ್ಟ್ ಆಗಿದೆಯಾ?
ಇಲ್ಲ ಸರ್, ಫ್ಯಾಟಿ ಲಿವರ್ ಅಂದ್ಬಿಟ್ಟು ಅದಕ್ಕೂ ಟ್ರೀಟ್ ಮಾಡಿದ್ರು ಅಷ್ಟೇ ಹೊರತು ಬೇರೆ ಇದ್ ಮಾಡ್ಲಿಲ್ಲ. ಫ್ಯಾಟಿ ಲಿವರ್ ಯಾವ ಗ್ರೇಡ್ ಅಲ್ಲಿ ಇದೆ? ಇರ್ಲಿಲ್ಲ ಸರ್, ಅವ್ರು ಟ್ರೀಟ್ ಮಾಡಿ ಆದ್ಮೇಲೆ ಇಲ್ಲ ನಾರ್ಮಲ್ ಆಗಿದೆ ಅಂತ ಹೇಳಿದ್ರು, ಬಟ್ ಈಚಿಂಗ್ ಕಡಿಮೆ ಆಗಿರ್ಲಿಲ್ಲ. ಸ್ಕಿನ್ ಇಚ್ಚಿಂಗ್ ಅಂತ ಅಂದ್ರೆ ನೀವು ಲಂಗ್ಸ್ ನ ಟ್ರೀಟ್ ಮಾಡಬೇಕು. ಸ್ಕಿನ್ ನ ಪೋಷಣೆ ಮಾಡೋದು ಲಂಗ್ಸ್. ಹಾ ಸೊ ಸ್ಕಿನ್ ಇಚ್ಚಿಂಗ್ ಅಲ್ಲಿ ನೀವು ಲಂಗ್ಸ್ ನ ಟ್ರೀಟ್ ಮಾಡಿ. ಲಂಗ್ಸ್ ಅಲ್ಲಿ ಡ್ರೈನೆಸ್ ಆಗಿರುತ್ತೆ, ಅದನ್ನ ಟ್ರೀಟ್ ಮಾಡಿ. ಅಕಸ್ಮಾತ್ ಇಫ್ ಇನ್ ಕೇಸ್ ಬ್ಲಡ್ ಹೀಟ್ ಹೆಚ್ಚಿಗೆ ಆಗಿತ್ತು ಅಂದ್ರೆ ಬ್ಲಡ್ ಹೀಟ್ ನ ಕಡಿಮೆ ಮಾಡಿ ಇಚ್ಚಿಂಗು ಆಲ್ ಆಫ್ ಎ ಸಡನ್ ಕಡಿಮೆ ಆಗುತ್ತೆ. ಮೇಡಮ್, ನಾನು ಎಕ್ಸಿಮಾ ಅಂತ ಹೇಳ್ಬಿಟ್ಟು ಒಂದು ಕ್ಲಾಸ್ ತಗೊಂಡಿದ್ದೆ. ಆ ಕ್ಲಾಸ್ ನಡೀತಾ ಇರ್ಬೇಕಾದ್ರೆ ಇಚ್ಚಿಂಗ್ ಕಡಿಮೆ ಮಾಡುವಂತ ಪಾಯಿಂಟ್ಸ್ ನ ಕೊಟ್ಟಿದ್ದೆ. ಎಕ್ಸಿಮಾನು ಇದೆ, ಬಿಕಾಸ್ ಅಲ್ಲಲ್ಲಿ ಸ್ಕಿನ್ ಪ್ರಾಬ್ಲಮ್ಸ್ ಇದೆ, ನಾನು ಟ್ರೀಟ್ ಮಾಡ್ತಾ ಇದ್ದೆ. ಬಟ್ ನನಗೆ ಅವ್ರು ಯಾಕೆ ಆ ರೀತಿ ಲಿವರ್ಗೆ ಅಂತ ಕೊಟ್ರು ಅನ್ನೋದು ನನಗೆ ನಿನ್ನೆಯಿಂದ ಓಡ್ತಾ ಇತ್ತು. ಬಟ್ ಅದಕ್ಕೆ ಆತರ ಆದ್ಮೇಲೆ ಇರುತ್ತಾ ಅಂತ ಒಂದು ಡೌಟ್ ಕ್ಲಿಯರ್ ನಿಮ್ ಹತ್ರ. ಆಮೇಲೆ ಇನ್ನೊಂದು ಸರ್, ರೊಮ್ಯಾಟಿಡ್ ಆರ್ಥರೈಟಿಸ್ ಮತ್ತೆ ಇನ್ನೊಂದು ಆರ್ಥರೈಟಿಸ್ ಅಲ್ಲಿ ಹೇಳಿದ್ರಿ ನೀವು. ಸ್ಟಿಫ್ನೆಸ್ ಬಂದ್ರೆ ಇನ್ ಅಂತ, ಸ್ವೆಲ್ಲಿಂಗ್ ಬಂದ್ರೆ ಅದು ಯಾಂಗ್ ಅಂತ. ಬಟ್ ಯೂಶಲಿ ಸ್ವೆಲ್ಲಿಂಗ್ ಅಂದ್ರೆ ಅದು ಇನ್ಗೆ ಕನ್ಸಿಡರ್ ಆಗ್ತಿರುತ್ತಲ್ವಾ ಸರ್, ಅಥವಾ ಈ ಇದ್ರಲ್ಲೇ ಬೇರೆ ಬರುತ್ತಾ ಅದು? ಇಲ್ಲ ಇಲ್ಲ, ಆಕ್ಚುಲಿ ಏನು ಜಾಯಿಂಟ್ಸ್ ಪೇನ್ ಅಂತಾನೆ ತಗೊಳ್ಳಿ ನೀವು. ಆರ್ಥರೈಟಿಸ್ ಅನ್ನೋದು ಬಿಟ್ಬಿಡಿ. ಈ ಜಾಯಿಂಟ್ಸ್ ಪೇನ್ ನಿಮಗೆ ಇನ್ನಿಂದಾನು ಆಗುತ್ತೆ, ಯಾಂಗಿಂದಾನು ಆಗುತ್ತೆ. ಬೇಸಿಕಲಿ ಅದನ್ನ ಹೇಳೋದಕ್ಕೆ ಹೊರಟೆ ನಾನು. ನಿಮಗೆ ಇನ್ನಿಂದ ಆಗಿದೆಯೋ ಯಾಂಗಿಂದ ಆಗಿದೆಯೋ ಅಂತ ತಿಳ್ಕೊಳ್ಳೋದಕ್ಕೆ ಇನ್ನೂ ತುಂಬಾನೇ ಟೂಲ್ಸ್ ಇದೆ. ಬಟ್ ಜಾಯಿಂಟ್ ಪೇನ್ ಅಂತ ಬಂದ ಕೂಡಲೇ ಅದನ್ನ ಇನ್ ಅಥವಾ ಯಾಂಗ್ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಆಗಿ ಕನ್ಸಿಡರ್ ಮಾಡೋದಕ್ಕೆ ಹೋಗ್ಬೇಡಿ. ಇದನ್ನ ಹೇಳೋದಕ್ಕೆ ಹೊರಟೆ ನಾನು. ಆ ಸಿಂಪ್ಟಮ್ಸ್ ಸ್ವಲ್ಪ ಇದಾಯ್ತು ನನಗೆ, ಅದಕ್ಕೆ ನಾನು ಕೇಳಿದೆ. ಯೂಶಲಿ ನಾವು ಸ್ವೆಲ್ಲಿಂಗ್ ಅಂತ ಬಂದ್ರೆ ಇನ್ ಅಂತ ಕನ್ಸಿಡರ್ ಮಾಡ್ತೀವಿ. ಎಕ್ಸಾಕ್ಟ್ಲಿ, ಹಾ. ಸ್ವೆಲ್ಲಿಂಗ್ ಅಂತ ಬಂದ ಕೂಡಲೇ ಇನ್ ಅಂತಾನೆ ಕನ್ಸಿಡರ್ ಮಾಡಿ. ಸ್ಟ್ಯಾಬಿಂಗ್ ಪೇನ್ ಇದೆ, ಆ ಜಾಯಿಂಟ್ಸ್ ಪೇನ್ ಅಲ್ಲಿ ಸ್ಟ್ಯಾಬಿಂಗ್ ಪೇನ್ ಇದೆ ಅಂತ ಅಂದಾಗ ನೀವು ಅದನ್ನ ಬಿಕಾಸ್ ಆಫ್ ದ ಯಾಂಗ್ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡಿ. ಓಕೆ, ಈಗ ಒಂದು ಮನುಷ್ಯನಿಗೆ 60 ವರ್ಷ ವಯೋಮಾನದ ಮೇಲ್ ಹೋಗ್ತಿದ್ದಾರೆ ಅಂದಾಗ ಅವರಲ್ಲಿ ಇನ್ ಜಾಸ್ತಿ ಆಗ್ತಾ ಇರ್ತದೆ, ಆದ್ರೆ ಇನ್ ಜಾಸ್ತಿ ಆಗಲ್ಲ, ಇನ್ ಕಡಿಮೆ ಆಗ್ತಾ ಹೋಗುತ್ತೆ. ಇನ್ ಕಡಿಮೆ ಆಗ್ತಾ ಹೋಗುತ್ತೆ. ಬಟ್ ಅವ್ರ ಸಿಂಪ್ಟಮ್ಸ್ ಹೇಳೋದೆಲ್ಲ ಯಾಂಗ್ ತರ ಇರ್ತದೆ. ಬಟ್ ನಾಲ್ಗೆ ನೋಡಿದಾಗ ಅದು ಲೈಟ್ ಆಗಿ ವೈಟ್ ಕೋಟಿಂಗ್ ಇರ್ತದೆ, ಮತ್ತೆ ದಪ್ಪ ಅಂದ್ರೆ ಸ್ವಲ್ಪ ನಮ್ ನಾಲ್ಗೆಕಿನ ಅವ್ರ ನಾಲ್ಗೆ ದಪ್ಪ ಅನ್ಸುತ್ತೆ. ಅಂದ್ರೆ ಅವರು ನಿಧಾನವಾಗಿ ಚೇಂಜ್ ಆಗ್ತಿದೆ ಅಂತನ, ಅವ್ರು ಹೇಳ್ತಿರೋ ಸಿಂಪ್ಟಮ್ಸ್ ಸುಳ್ಳು, ನಾಲ್ಗೆ ಸರಿ ಅಂತನ? ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಹೇಳ್ತೀನಿ ಮೇಡಮ್. ಬಿಕಾಸ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಮ್ಮ ಎಂಟೈರ್ ಏಜ್ ನಾನು ಅದೇ ಇವತ್ತೇ ತಗೊಳ್ಳೋಣ ಆ ಟಾಪಿಕ್ ಅನ್ಕೊಂಡೆ, ಬಟ್ ಇನ್ಕಂಪ್ಲೀಟ್ ಆಗ್ಬಿಡತ್ತೆ, ಹಾಗಾಗಿ ತಗೊಂಡಿಲ್ಲ. ನಮ್ಮ ಎಂಟೈರ್ ಏಜ್, ಮನುಷ್ಯನ ಎಂಟೈರ್ ಏಜ್ನ ಇನ್ ಮತ್ತೆ ಯಾಂಗ್ ಆಗಿ ಹೇಗೆ ಡಿವೈಡ್ ಮಾಡೋದು, ಯಾವಾಗ ಇನ್ ಜಾಸ್ತಿ ಇರುತ್ತೆ, ಯಾವಾಗ ಯಾಂಗ್ ಜಾಸ್ತಿ ಇರುತ್ತೆ, ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಅದನ್ನ ಅಲ್ಲಿಂದ ತಗೋತೀವಿ. ಥ್ಯಾಂಕ್ ಯು. ನೆಕ್ಸ್ಟ್ ಸುಧಾ ಮೇಡಮ್, ಹೇಳಿ. ನಮಸ್ಕಾರ. ನಮಸ್ತೆ ಸರ್, ಇವಾಗ ಎಲ್ಲಾ ರೋಗಗಳು ರಾತ್ರಿನೇ ಜಾಸ್ತಿ ಆಗುತ್ತೆ. ಮತ್ತೆ ಅವಾಗ ನಾವು ಇನ್ ಅಂತ ತಗೋಬೇಕಾ, ಯಾಂಗ್ ಅಂತ ತಗೋಬೇಕಾ? ನೀವು ಹೇಳಿಯೋ ಒಂದು ಸೆಂಟೆನ್ಸ್ ಅಲ್ಲಿ ನನಗೆ ಅರ್ಥ ಆಗೋದೇನು ಅಂತಂದ್ರೆ ಅದು ಇನ್ ಅಂತ ತಗೋಬೇಕು ಅಂತ. ಹಂಗಂತ ತಗೊಂಡ್ರೆ ಇವಾಗ ಫೀವರ್ ಕೋಲ್ಡ್ ಅಲ್ಲೂ ಬರುತ್ತೆ, ಯಾಂಗ್ ಅಲ್ಲೂ ಬರುತ್ತೆ, ಇನ್ನಲ್ಲೂ ಬರುತ್ತೆ. ಸೊ ಅವಾಗ ನೈಟ್ ಆದ ತಕ್ಷಣ ಫೀವರ್ ಜಾಸ್ತಿ ಆಗುತ್ತೆ. ಅವಾಗ ಯಾಂಗ್ ಇಂದ ಜಾಸ್ತಿ ಆಗಿದೆ ಅಂದ್ರೆ ಡ್ರೈನೆಸ್ ಇರುತ್ತೆ, ನಿಮ್ಗೆ ಹಾಟ್ ಇದು ಬರುತ್ತೆ, ಒಣಗುತ್ತೆ, ಬಾಯಾರಿಕೆ ಆಗುತ್ತೆ, ಅದೆಲ್ಲ ಹೀಟ್ ಸಿಂಪ್ಟಮ್ಸ್ ಅಂತ ತಗೋತೀವಿ. ಯಾಂಗ್ ಅಂದ್ರೆ ಕೂಲ್, ಸ್ವಲ್ಪ ಚಿಲ್ನೆಸ್ ಬರುತ್ತೆ ಅಂತ ತಗೋತೀವಿ. ಬಟ್ ಎಲ್ಲಾ ರೋಗನೂ ಆಗೋದು ನೈಟೇ ಜಾಸ್ತಿ ಆಗತ್ತಲ್ಲ, ಸೊ ಅವಾಗ ನಾವು ಹೇಗಂತ ತಗೊಳಕಾಗತ್ತೆ? ಸೊ ನಿಮ್ಮ ಕ್ವೆಶನ್ ಇಂದ ಏನ್ ಗೊತ್ತಾಗುತ್ತೆ ಅಂದ್ರೆ ಇನ್ ಇಂಬ್ಯಾಲೆನ್ಸು ಆಗುತ್ತೆ, ಯಾಂಗ್ ಇಂಬ್ಯಾಲೆನ್ಸು ಆಗುತ್ತೆ ಅಂತ ಅಲ್ವಾ? ಹೌದು ತಾನೆ? ಹೌದು, ಎಕ್ಸಾಕ್ಟ್ಲಿ. ಈ ಡೌಟ್ ನ ಹಾಗೇ ಇಟ್ಕೊಳ್ಳಿ. ಇನ್ ಯಾಂಗ್ ಅಲ್ಲಿ 4 ಪ್ರಿನ್ಸಿಪಲ್ಸ್ ಇದೆ. ಓಕೆ. ಆ 4 ಪ್ರಿನ್ಸಿಪಲ್ ನ ನಾನು ಹೇಳದ್ಮೇಲೆ ಈ ಡೌಟ್ ನಿಮಗೆ ಆಲ್ ಆಫ್ ಎ ಸಡನ್ ಕ್ಲಿಯರ್ ಆಗುತ್ತೆ. ಈ ಡೌಟ್ ನ ಹಾಗೆ ಇಟ್ಕೊಳ್ಳಿ. ಈ ಡೌಟ್ ನ ದಿಸ್ ಇಸ್ ಅನ್ಆನ್ಸರ್ಡ್.
ಈ ಈ ಕ್ಲಾಸಲ್ಲಿ ಈ ಸ್ಟೇಜಲ್ಲಿ ನಾನು ಅದನ್ನ ಆನ್ಸರ್ ಮಾಡೋದಕ್ಕೆ ಹೋದ್ರೆ ನಿಮಗೆ ಇನ್ನೂ ಕನ್ಫ್ಯೂಷನ್ ಜಾಸ್ತಿ ಆಗುತ್ತೆ. ಹ್ಮ್ ಈ ಡೌಟ್ನ ಹಾಗೇ ಇಟ್ಕೊಳ್ಳಿ. ಈ ಡೌಟ್ನ ನಾನು ಕ್ಲಿಯರ್ ಮಾಡಲ್ಲ, ನಿಮ್ಮನ್ನ ಕೇಳ್ಬಿಟ್ಟು ಮತ್ತೆ ಕ್ಲಿಯರ್ ಮಾಡಲ್ಲ. ಆ 4 ಪ್ರಿನ್ಸಿಪಲ್ನ ಹೇಳ್ಕೊಡ್ತೀನಿ. ಆ 4 ಪ್ರಿನ್ಸಿಪಲ್ ಹೇಳ್ಕೊಟ್ಮೇಲೆ ಈ ಡೌಟ್ ನಿಮಗೆ ಕ್ಲಿಯರ್ ಆಗ್ಬಿಡುತ್ತೆ. ಬಟ್ ಒಂದೇ ಒಂದು ಖುಷಿ ವಿಚಾರ ಏನು ಅಂತಂದ್ರೆ ಈ ಟೈಪ್ ಡೌಟ್ ಬರಬೇಕು, ಈ ಟೈಪ್ ಕ್ವೆಶನ್ ಬರಬೇಕು. ಅವಾಗಲೇ ನನಗೂ ಇನ್ನೂ ಹೇಳ್ಕೊಡ್ಬೇಕು ಅಂತ ಅನ್ಸುತ್ತೆ. ಥ್ಯಾಂಕ್ ಯು. ಅದಕ್ಕೆ ನಮಸ್ಕಾರ. ಓಕೆ, ಹರೀಶ್ ಹೇಳಿ ಸರ್. ಸರ್ ನಮಸ್ತೆ ಸರ್. ನಮಸ್ತೆ. ಸರ್ ಇದು ಸೋರಿಯಾಸಿಸ್ ಅಲ್ಲಿ ಇಚಿಂಗ್ ಇರುತ್ತೆ, ಸೊ ಅದು ಆವಾಗ ಲಂಗ್ಗೆ ಟ್ರೀಟ್ ಮಾಡ್ಬೇಕಾಗುತ್ತಾ? ಹೌದು, ಡೈರೆಕ್ಟ್ ಆಗಿ ಲಂಗ್ಸ್ ನ ಟ್ರೀಟ್ ಮಾಡಿ. ಫಸ್ಟ್ ಲಂಗ್ಸ್ ನ ಟ್ರೀಟ್ ಮಾಡಿ, ನೆಕ್ಸ್ಟ್ ಸ್ಪ್ಲೀನ್ ನ ಟ್ರೀಟ್ ಮಾಡಿ. ಸೊ ಈಗ ಅವ್ರಿಗೆ ಡಯಾಬಿಟಿಕ್ ಇದೆ, ಸೊ ಆವಾಗ ಸ್ಪ್ಲೀನು ಎಕ್ಸಾಕ್ಟ್ಲಿ, ಅವಾಗ ಸ್ಪ್ಲೀನ್ ನ ತಗೊಳ್ಳೇಬೇಕು ನೀವು. ದರ್ ಇಸ್ ನೋ ರೀಸನ್. ಅವಾಗ ಏನ್ ಮಾಡಿ, ಅಟ್ ದ ಸೇಮ್ ಟೈಮ್ ಲಂಗ್ಸ್ ಮತ್ತೆ ಸ್ಪ್ಲೀನ್ ನ ತಗೊಳ್ಳಿ. ಇನ್ನೂ ಹೇಳಬೇಕು ಅಂತ ಅಂದ್ರೆ ಫಸ್ಟ್ ಇಚ್ಚಿಂಗ್ ನ ಕಡಿಮೆ ಮಾಡಿ. ಓಕೆ, ಪ್ರಯಾರಿಟೀಸ್ ಇಚ್ಚಿಂಗ್ ಕಡಿಮೆ ಮಾಡೋದು. ಇಚ್ಚಿಂಗ್ ನ ಕಡಿಮೆ ಮಾಡೋದಕ್ಕೆ ನಿಮಗೆ ಒಂದು ಗಂಟೆ ಸಾಕು. ಇಚ್ಚಿಂಗ್ ನ ಕಡಿಮೆ ಮಾಡಿ, ಇಚ್ಚಿಂಗ್ ನ ಕಡಿಮೆ ಮಾಡಾದ್ಮೇಲೆ ಲಂಗ್ಸ್ ಮತ್ತೆ ಸ್ಪ್ಲೀನ್ ಇಚ್ಚಿಂಗ್ ಕಡಿಮೆ ಮಾಡಿರ್ತೀರ ನೋಡಿ. ಹಾಗಾಗಿ ಆ ಎಫೆಕ್ಟ್ ಇನ್ನೂ ಇನ್ಕ್ರೀಸ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಸೈಮಲ್ಟೇನಿಯಸ್ ಆಗಿ ಲಂಗ್ಸ್ ಮತ್ತೆ ಸ್ಪ್ಲೀನ್ ನ ಟ್ರೀಟ್ ಮಾಡಿ. ಓಕೆ ಸರ್. ಸೇಮ್ ಪರ್ಸನ್ಗೆ ಈ ಟೂತ್ಸ್ ರಿಸೆಷನ್ ಆಗ್ತಾ ಇರತ್ತೆ, ಅಂದ್ರೆ ಗಮ್ಸ್ ಎಲ್ಲ ಅದು ಕೆಳಗ್ ಬರ್ತಾ ಇರತ್ತೆ, ಬೋನು ರೂಟ್ ಕಾಣ್ತಾ ಇರತ್ತೆ, ಬ್ಲೀಡಿಂಗ್ ಆಗ್ತಾ ಇರತ್ತೆ. ಸೊ ಇದಕ್ಕೆ ಏನು ಕಾರಣ ಇರ್ಬೋದು ಹೇಳಕ್ಕಾಗತ್ತೆ? ಸ್ಪ್ಲೀನ್ ಏನಾ? ಮತ್ತೆ ತುಂಬಾ ವೀಕ್ ಡೈಜೆಷನ್ ಇದೆ, ಸೊ ಅದು ರಿಲೇಟ್ ಮಾಡ್ಬೋದಾ? ಎಕ್ಸಾಕ್ಟ್ಲಿ. ಸೊ ಇದೆಲ್ಲ ಟ್ರೀಟ್ ಮಾಡ್ಬೋದಾ ಅಂತ? ಅಯ್ಯೋ, ಅವೆಲ್ಲ ತುಂಬಾ ಈಸಿ ಸರ್ ಅದು. ಓಕೆ, ಅಂದ್ರೆ ವೀಕ್ ಡೈಜೆಷನ್ ಇದ್ರೆ ತುಂಬಾ ವರ್ಷಗಳಿಂದ ತುಂಬಾ ನಿಧಾನ ಆಗುತ್ತೆ ಅಂತ ಹೇಳ್ತಾರೆ, ಸೊ ಅದಕ್ಕೆ ಕೇಳಿದೆ ಸರ್. ಮಾಡ್ಬೋದು, ಸ್ವಲ್ಪ ಟೈಮ್ ತಗೋಬಹುದು ಅಂತ ಹೇಳ್ಬಿಟ್ಟು ಅಷ್ಟೇ, ಮಾಡಕ್ಕಾಗಲ್ಲ ಅಂತ ಏನಿಲ್ಲ. ವಿ ಕ್ಯಾನ್ ಡೂ ದಟ್. ಟೈಮ್ ತಗೊಳುತ್ತೆ, ಬಟ್ ಏನು ಅಂತಂದ್ರೆ ಪರ್ಫೆಕ್ಟ್ ಡಯಾಗ್ನೋಸಿಸ್ ಇರಬೇಕು. ನೀವು ವೀಕ್ ಡೈಜೆಷನ್ ಅಂದ ಕೂಡಲೇ ನನ್ನ ತಲೆಗೆ ಏನು ಬರುತ್ತೆ ಗೊತ್ತಾ? ಸ್ಟಮಕ್ ಬರುತ್ತೆ, ಸ್ಪ್ಲೀನ್ ಬರುತ್ತೆ, ಆಮೇಲೆ ಲಿವರ್ ಬರುತ್ತೆ. ನಾನು ಟಂಗ್ ನೋಡಿ ಇನ್ನು ಕೆಲವು ಕ್ವೆಶನ್ಸ್ಗೆ ಆನ್ಸರ್ಸ್ ಕೇಳಿದಾಗ ನನಗೆ ಒಂದೇ ಒಂದು ಆರ್ಗನ್ ಬರುತ್ತೆ, ಒಂದೇ ಒಂದು ಎಲಿಮೆಂಟ್ ಬರುತ್ತೆ. ಆ ಎಲಿಮೆಂಟಲ್ಲಿ ನಾನು ಮತ್ತೆ ಇನ್ನೂ ಡಯಾಗ್ನೈಸ್ ಮಾಡಿದಾಗ ಒಂದು ಆರ್ಗನ್ ಸಿಗುತ್ತೆ. ಆ ಆರ್ಗನ್ ಅಲ್ಲಿ ನಾನು ಪ್ಯಾಲ್ಪೇಟೇಟ್ ಮಾಡಿ ನೋಡಿದಾಗ, ಮುಟ್ಟು ನೋಡಿದಾಗ ನನಗೆ ಯಾವ ಪಾಯಿಂಟ್ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ನನಗೆ ನಾನು ಕಲಿಯುವ ಸ್ಟೇಜಲ್ಲಿ, ಅಂದ್ರೆ ಡೌನ್ ದ ಲೈನ್ ಒಂದು 2 to 3 years ಮುಂಚೆ ದಿನಕ್ಕೆ ಒಂದೇ ಪೇಷಂಟ್ನ ನೋಡೋದಕ್ಕೆ ಆಗ್ತಾ ಇದ್ದಿದ್ದು ನನಗೆ. ನಾನು ಬೆಳಗ್ಗೆ ಕೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸಂಜೆ ವೇಳೆಗೆ ನನಗೆ ಡಯಾಗ್ನೋಸಿಸ್ ಪೂರ್ತಿ ಆಗ್ತಾ ಇತ್ತು. ಬಟ್ ಇವಾಗ ದಿನಕ್ಕೆ ತುಂಬಾನೇ ಪೇಷಂಟ್ಸ್ ನೋಡಿ ಏನಾಗಿದೆ, ಒಂದು ಹಾಫ್ ಆನ್ ಅವರ್ ಅಲ್ಲಿ ಡಯಾಗ್ನೈಸ್ ಆಗುತ್ತೆ. ಓಕೆ ಸರ್. ಸರ್ ಇದೆಲ್ಲ ಸಿಂಪ್ಟಮ್ಸ್ ಇರೋವಾಗ ಲಿವರ್ ಚಿ ಸ್ಟಾಗ್ನೇಷನ್ ಇದೆ ಅಂದ್ರೆ ಅದು ರಿಲೇಟ್ ಮಾಡ್ಬೋದಾ? ಲಿವರ್ ಚಿ ಸ್ಟಾಗ್ನೇಷನ್ ಆಗಿದೆ ಅಂತಂದ್ರೆ ಇಟ್ ಈಸ್ ಕ್ರೋನಿಕ್. ಲಿವರ್ ಚಿ ಸ್ಟಾಗ್ನೇಷನ್ ಇನ್ ದ ಸೆನ್ಸ್ ಲಿವರ್ ವುಡ್ ಎಲಿಮೆಂಟ್ ಈಸ್ ಓವರ್ ರಿಯಾಕ್ಟಿಂಗ್ ಆನ್ ಅರ್ತ್ ಎಲಿಮೆಂಟ್. ಇಟ್ ಈಸ್ ಟೂ ಮಚ್ ಕ್ರೋನಿಕ್. ಲಿವರ್ ಚಿ ಸ್ಟಾಗ್ನೇಷನ್ ಆಗಿದೆ ಅಂತ ಅಂದ್ರೆ ಮಿಕ್ಸ್ಡ್ ಸಿಂಪ್ಟಮ್ಸ್ ಇರುತ್ತೆ. ಅವಾಗ ಏನಾಗುತ್ತೆ, ಕಂಟ್ರೋಲಿಂಗ್ ಎಲಿಮೆಂಟ್ ಅಂದ್ರೆ ಮೆಟಲ್ ಎಲಿಮೆಂಟ್ ಕೂಡ ವೀಕ್ ಆಗುತ್ತೆ. ಲಿವರ್ ಚಿ ಸ್ಟಾಗ್ನೇಷನ್ ಇಸ್ ಕ್ರೋನಿಕ್. ಇನ್ಸಲ್ಟಿಂಗ್ ಸೈಕಲ್ ಅಲ್ಲಿ ಬರ್ತದು. ಓಕೆ, ಸೊ ವಾಣಿಶ್ರೀ ಮೇಡಮ್ ಹೇಳಿ. ಸರ್ ನಮಸ್ತೆ. ನಮಸ್ತೆ ಸರ್, ಇವಾಗ ಬಾಡಿಲಿ ಇನ್ಡೆಫಿಷಿಯನ್ಸಿ ಇರುತ್ತೆ, ಬಟ್ ಪರ್ಟಿಕ್ಯುಲರ್ ಆರ್ಗನ್ ಅಲ್ಲಿ ಇವಾಗ ಸ್ಟಮಕ್ ಅಂಡ್ ಸ್ಪ್ಲೀನು ಹೀಟ್ ಇರ್ಬೋದಾ? ಆ ತರ ಚಾನ್ಸಸ್ ಇದೆ. ಕಿಡ್ನಿ ಇನ್ಡೆಫಿಷಿಯನ್ಸಿ ಇದ್ದು ಸ್ಟಮಕ್ ಹೀಟ್ ಜಾಸ್ತಿ ಇರಬಹುದು. ಓಕೆ ಓಕೆ. ಸೊ ಮತ್ತೆ ಪಿಟ್ಟಿಂಗ್ ಎಡಿಮಾ ಕಿಡ್ನಿ ರಿಲೇಟೆಡ್ ಅಂತ ಹೇಳಿದ್ರಿ, ನಾನ್ ಪಿಟ್ಟಿಂಗ್ ಎಡಿಮಾ ಹೇಳಿದ್ರಿ ಸರ್, ಯಾವುದು ಅಂತ? ಸ್ಪ್ಲೀನ್. ಓಕೆ, ಅದನ್ನ ಯಾಂಗ್ ಅಂತ ಕನ್ಸಿಡರ್ ಮಾಡ್ಬೇಕಲ್ವಾ? ಹಂಗಲ್ಲ. ಅದು ಇದೆಲ್ಲ ನಿಮಗೆ ಇನ್ ಕನ್ಸಿಡರೇಷನ್ ಅಲ್ಲೇ ಬರುತ್ತೆ. ಬಟ್
ಡಿಸೀಸ್ ಅಂತ ಬಂದಾಗ ನಾವು ಇನ್ನೂ ಕೆಲವು ಮಿಕ್ಸ್ಡ್ ಪ್ಯಾಟರ್ನ್ಸ್ನ ನೋಡ್ತೀವಿ. ಸ್ವಲ್ಪ ವೇಟ್ ಮಾಡಿ, ಸಿಗ್ತಾ ಹೋಗುತ್ತೆ. ಓಕೆ ಸರ್. ಸೊ ಮತ್ತೆ ಪ್ಯಾಲ್ಪೇಷನ್ ಹೇಳಿದ್ರಲ್ಲ, ಅದೆಲ್ಲ ನಾವ್ ಇವಾಗ ಆನ್ಲೈನ್ ಅಲ್ಲಿ ಕಲಿಯಕ್ಕಾಗಲ್ಲ. ಸೊ ಎಲ್ಲ ಪಲ್ಸ್ ಡಯಾಗ್ನೈಸ್ ಆಗ್ಲಿ, ಪ್ಯಾಲ್ಪೇಷನ್ ಆಫ್ ದ ಆರ್ಗನ್ಸ್ ಆಗ್ಲಿ, ಅವೆಲ್ಲಾನು ಸ್ವಲ್ಪ ಆನ್ಲೈನ್ ಆಫ್ಲೈನ್ ಅಲ್ಲೇ ಕಲಿಬೇಕಾಗತ್ತೋ ಏನೋ. ಹೌದು ಮೇಡಮ್, ನಾನು ಪಲ್ಸ್ ಡಯಾಗ್ನೋಸಿಸ್ ಇದರಲ್ಲಿ ಇನ್ಕ್ಲೂಡ್ ಏನಕ್ಕೆ ಮಾಡಿಲ್ಲ ಅಂತಂದ್ರೆ, ಇಟ್ ಕೆನ್ ನಾಟ್ ಬಿ ಲರ್ನ್ಡ್ ಆನ್ಲೈನ್, ನೋ ಚಾನ್ಸ್. ಓಕೆ ಓಕೆ ಸರ್, ಓಕೆ. ಬಟ್ ಅದಕ್ಕೂ ಏನಾದ್ರೂ ನಮ್ಗೆ ಆತರ ಕ್ಲಾಸಸ್ ಮಾಡೋದಕ್ಕೆ ಒಂಚೂರು ಪ್ರಯತ್ನ ಪಡಿ ಸರ್. ಒಂದಿನ ಇದೆಲ್ಲ ಎಲ್ಲ ಸೇರಿ ಒಂದ್ ಸ್ವಲ್ಪ ಲೈಕ್ ಆಫ್ಲೈನ್ ಕ್ಲಾಸಸ್ ತಗೊಳೋದಕ್ಕೆ. ಇದು ಇದು ದಯಾನಂದ್ ಸರ್ದು ಡಿಪಾರ್ಟ್ಮೆಂಟ್ ಮೇಡಮ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸತ್ಯಭಾಮ ಹೇಳಿ ಮೇಡಮ್, ಹೇಳಿ ಮ್ಯಾಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸರ್ ನಮಸ್ತೆ. ನಮಸ್ತೆ ಸರ್ ನಂದೊಂದು ಡೌಟ್ ಏನಂದ್ರೆ, ಈಗ ಟಂಗ್ ಡಯಾಗ್ನೋಸಿಸ್ ಮಾಡುವಾಗ ಸರ್ ಪರ್ಪಲ್ ಕಲರ್ ಇರುತ್ತಲ್ವಾ, ಹ್ಮ್ ಆ ಪರ್ಪಲ್ ಕಲರ್ ಇದ್ರೆ ಅದು ಇನ್ ಡಿಫಿಷಿಯನ್ಸಿ ಸ್ಟೇಸಿಸ್, ಹೆಚ್ಚಾಗಿದೆ. ಅದು ಸ್ಟೇಸಿಸ್. ಪರ್ಪಲ್ ಕಲರ್ ಇತ್ತು ಅಂದ್ರೆ ಸ್ಟೇಸಿಸ್. ಸ್ಟೇಸಿಸ್ ಅಂತ ಅಂದ್ರೆ ಅಂದ್ರೆ ತುಂಬಾ ಕ್ರಾನಿಕ್ ಸ್ಟೇಜಿಗೆ ಹೋಗಿದೆ ಅಂತ ಹೇಳ್ಬಿಟ್ಟು. ಹಾ ಅವಾಗ ನಾವು ಅದಕ್ಕೆ ಟ್ರೀಟ್ಮೆಂಟ್ ಅಂದ್ರೆ ಯಾಂಗ್ ಜಾಸ್ತಿ ಮಾಡ್ಬೇಕಾಗತ್ತಲ್ಲ ಸರ್? ಸ್ಟೇಸಿಸ್ ಯಾಂಗ್. ಕಂಡೀಷನ್ ಅಲ್ಲಿ ಯಾವ ಕಾರಣಕ್ಕೂ ಯಾಂಗ್ನ ಮುಟ್ಟೋದಕ್ಕೆ ಹೋಗ್ಬಾರ್ದು. ಹಾ ತುಂಬಾ ಬೇಗ ಡಿಸೀಸು ಹೆಚ್ಚಿಗೆ ಆಗ್ಬಿಡತ್ತೆ. ಹಾ ನೀವು ಮತ್ತೆ ಅವಾಗ ಇನ್ನ ಟ್ರೀಟ್ ಮಾಡ್ಕೊಂಡು ಮಧ್ಯ ಒಂದಿನ ಯಾಂಗ್ನ ಟ್ರೀಟ್ ಮಾಡಬೇಕು, ಮತ್ತೆ ಇನ್ನ ಟ್ರೀಟ್ ಮಾಡ್ಕೊಂಡು ಮಧ್ಯ ಒಂದಿನ ಯಾಂಗ್ನ ಟ್ರೀಟ್ ಮಾಡಬೇಕು ಮೇಡಮ್. ಅದು ತುಂಬಾನೇ ಓಕೆ ಡಿಫಿಕಲ್ಟ್ ಓಕೆ ಇದೆ. ಹಾಗೆ ಹೀಗೆ ಓಕೆ ಓಕೆ ಸಿಂಪಲ್ ಓಕೆ. ಆಮೇಲೆ ಸರ್ ಉಗ್ರಲ್ಲಿ ಪತ್ತೆ ಮಾಡುವುದು ಅಂತಂದ್ರಲ್ಲ, ಈ ಉಗ್ರಲ್ಲಿ ಉದ್ದುದ್ದ ಡಾಟ್ಸ್ ಇರುತ್ತಲ್ಲ, ಉದ್ದ ಉದ್ದ ಅದು ಬರುತ್ತೆ ನಿಮಗೆ, ನೈಲ್ ಡಯಾಗ್ನೋಸಿಸ್ ಅದು ಬರುತ್ತೆ, ಹೇಳ್ತೀನಿ. ಡಯಾಗ್ನೋಸಿಸ್ ಅದು ಏನಂತ ಅಲ್ಲ, ಅದೇ ಡಯಾಗ್ನೋಸಿಸ್ ಬೇರೆ ಅದು ಪೋರ್ಷನ್ ಹೇಳ್ತೀನಿ ಮೇಡಮ್. ಹಾ ಓಕೆ ಓಕೆ. ಆಮೇಲೆ ಸರ್ ಇದು ಲಿವರು ಕೋಲ್ಡ್ ಇರುತ್ತೆ, ಸ್ಟಮಕ್ ಹೀಟ್ ಇರುತ್ತೆ. ಆವಾಗ ನಾವು ಲಿವರ್ಗೆ ಸ್ಟಮಕ್ಗೆ ಎರಡಕ್ಕೂ ಟ್ರೀಟ್ಮೆಂಟ್ ಕೊಡ್ಬೇಕಾಗತ್ತಲ್ವಾ? ಲಿವರ್ ಅಲ್ಲಿ ನಾವು ಯಾಂಗ್ ಜಾಸ್ತಿ ಮಾಡ್ಬೇಕು. ಫಸ್ಟ್ ಆಫ್ ಆಲ್ ನಿಮಗೆ ಲಿವರ್ ಕೋಲ್ಡ್ ಇದೆ ಅಂತ ಹೇಗೆ ಗೊತ್ತಾಯ್ತು ಸರ್ ಟಂಗ್ ನೋಡಿದಾಗ. ಟಂಗ್ ಅಲ್ಲಿ ಲಿವರ್ ಟಂಗ್ ಕೋಲ್ಡ್ನೆಸ್ ಹೇಗೆ ಗೊತ್ತಾಯ್ತು? ಸರ್ ಅದು ಲಿವರ್ ಸೈಡ್ ಅಲ್ಲಿ ಇದು ಬರುತ್ತಲ್ವಾ ಲಿವರ್ದು, ಸ್ಟಮಕ್ ಇಂದು ಟಂಗ್ ಮಧ್ಯದಲ್ಲಿ ನೀವು ಬರುತ್ತೆ. ಫಸ್ಟ್ ನನ್ನ ಕ್ವೆಶನ್ ಅರ್ಥ ಮಾಡ್ಕೊಳ್ಳಿ. ಲಿವರ್ ಕೋಲ್ಡ್ ಇದೆ ಅಂತ ಹೇಗೆ ಗೊತ್ತಾಯ್ತು ನಿಮಗೆ? ನಾವು ಟಂಗ್ ನೋಡಿದಾಗ. ಅದೇ ಟಂಗ್ ಅಲ್ಲಿ ಏನ್ ನೋಡಿದ್ಮೇಲೆ ಗೊತ್ತಾಯ್ತು? ಟಂಗ್ ಅಲ್ಲಿ ಸೈಡ್ ಅಲ್ಲಿ ನೋಡಿದಾಗ ಅಲ್ಲಿ ಏನಿತ್ತು? ಸರ್ ಅಲ್ಲಿ ಬ್ಲಾಕ್ ಕಲರ್ ಇರುತ್ತೆ, ಬ್ಲಾಕ್ ಅಥವಾ ಇದು ಪರ್ಪಲ್ ಲೈಟ್ ಆಗಿ. ಬ್ಲಾಕ್ ಅಥವಾ ಪರ್ಪಲ್ ಎರಡೂ ಇತ್ತು ಅಂದ್ರೂ ಲಿವರ್ ಕೋಲ್ಡ್ ಆಗಿದೆ ಅಂತ ಅಲ್ಲ. ಲಿವರ್ ಕೋಲ್ಡ್ ಅಲ್ಲವಾ ಅಂದ್ರೆ ಸರ್ ಅದು ಕೋಲ್ಡ್. ಅದು ಬ್ಲಾಕ್ ಇರುತ್ತಲ್ಲ ಸರ್ ಸೈಡ್ ಅಲ್ಲಿ, ಅವಾಗ ಏನಂತ ಅದು ಎಣ್ಣೆನಾ? ಅದು ಡಯಾಗ್ನೋಸಿಸ್ ಅಲ್ಲಿ ಬರುತ್ತೆ ಮೇಡಮ್. ನೀವು ಈ ಟಾಪಿಕ್ಗೆ ರಿಲೇಟೆಡ್ ಕ್ವೆಶನ್ ಕೇಳಿದ್ರೆ ಇನ್ನು ಉಳಿದವ್ರಿಗೂ ಹೆಲ್ಪ್ ಆಗುತ್ತೆ, ಇನ್ನು ಉಳಿದವ್ರದ್ದು ನಾನು ಕ್ವೆಶನ್ಸ್ ತಗೋಬಹುದು. ಓಕೆ, ಅದೇ ಅದು ಕನ್ಫ್ಯೂಸ್. ಶಿಲ್ಪಾ ಮೇಡಮ್ ಹೇಳಿ. ಹಲೋ ಸರ್, ನಮಸ್ಕಾರ. ಸರ್ ಇವತ್ತ ನೀವು ಹೇಳ್ತಿದ್ದಂಗೆ ಈ ಫೀವರ್ ಬಗ್ಗೆ ಹೇಳ್ತಾ ಇದ್ರಿ. ಹೈ ಟೆಂಪರೇಚರ್ ಬರುತ್ತೆ ಕೆಲವ್ರಿಗೆ, ಒಂದು ಲೋ ಟೆಂಪರೇಚರ್ ಒಳಗೆ ಇರುತ್ತೆ ಅಂದ್ರೆ. ಸೊ ಲೋ ಟೆಂಪರೇಚರ್ ಇನ್ ದ ಸೆನ್ಸ್ ಒಂಥರ ಹೊಟ್ಟೆಯಲ್ಲಿ ಜ್ವರ ಬಂದಂಗ ಆಗಿದೆ ಅಂತ ಹೇಳ್ತಾ ಇರ್ತಾರಲ್ಲ ಕೆಲವೊಂದು, ಅದು ಇನ್ನಿಂದ ಆಗುವಂತ ಸಮಸ್ಯೆನಾ, ಇನ್ ಡಿಫಿಷಿಯನ್ಸಿನಾ, ಇಲ್ಲ ಹೇಗೆ ಗೊತ್ತಾ ನಿಮಗೆ? ಬಾಡಿಲಿ ಫೀವರ್ ಇದೆ ಅಂತ ಗೊತ್ತಾಗ್ತಾ ಇದೆ, ನಿಮಗೆ ಅನ್ಸ್ತಾ ಇದೆ, ಬಟ್ ಥರ್ಮೋಮೀಟರ್ ಇಟ್ಟು ಚೆಕ್ ಮಾಡಿದ ಕೂಡಲೇ ನಾರ್ಮಲ್ ಬರ್ತಾ ಇದೆ. ಹೌದು ಹೌದು, ಅಂದ್ರೆ ಬಾಯಿ ಕಹಿ ಆಗುತ್ತೆ. ಅಲ್ಲ ಬಾಯಿ ಕಹಿ ಅದು ಆಡೆಡ್ ಸಿಂಪ್ಟಮ್. ಆಮೇಲೆ ನೋಡ, ಇವಾಗ ಡೈರೆಕ್ಟ್ ಆಗಿ ಫೀವರ್ ಇದೆ ಟೇಸ್ಟ್ ಬರಲ್ಲ ಅಂತ ಹೇಳ್ತಾರೆ, ಬಟ್ ಕೇಳಿಸ್ಕೊಳ್ಳಿ. ಹೇಳಿ ಸರ್. ಡೈರೆಕ್ಟ್ ಆಗಿ ಫೀವರ್ ಇದೆ ಅಂತ ನಿಮಗೆ ಅನಿಸ್ತಾ ಇದೆ, ಬಾಡಿಲಿ ಫೀವರ್ ಇದೆ, ಯಾಕೋ ಮೈಕೈ ನೋವು ಅನಿಸ್ತಾ ಇದೆ, ಹೀಟ್ ಅನಿಸ್ತಾ ಇದೆ ಅಂತ ನಿಮ್ಗೆ ಗೊತ್ತಾಗ್ತಾ ಇದೆ. ಬಟ್ ನೀವು ಥರ್ಮೋಮೀಟರ್ ಇಟ್ಟು ಚೆಕ್ ಮಾಡಿದ ಕೂಡಲೇ ನಾರ್ಮಲ್ ತೋರಿಸ್ತಾ ಇದೆ. ದಟ್ ಈಸ್ ಇನ್. ಆಮೇಲೆ
ಇಂಥ ಫೀವರ್ಗಳು ಏನಾಗುತ್ತೆ, ಲೋ ಗೈಡ್ ಇನ್ ದ ಸೆನ್ಸ್ ಈವ್ನಿಂಗ್ ಟೈಮಲ್ಲೇ ಜಾಸ್ತಿ ಆಗುತ್ತೆ, ಬೆಳಗ್ಗೆ ಇರೋದೇ ಇಲ್ಲ. ದಟ್ ಈಸ್ ಇನ್ ಟೈಮ್. ದಟ್ಸ್ ಇನ್ ಡಿಫಿಷಿಯನ್ಸಿ ಅಲ್ವಾ ಸರ್ ಅದು? ಇನ್ ಟೈಪ್. ಈ ಕ್ಲಾಸ್ ಮಟ್ಟಕ್ಕೆ ಇನ್ ಟೈಪ್ ಅಂತ ತಿಳ್ಕೊಳ್ಳಿ. ಮತ್ತೆ ಓಕೆ ಬರ್ತೀನಿ. ಓಕೆ ಓಕೆ. ಸೊ ಅದು ಡಿಫಿಷಿಯನ್ಸಿ ಎಕ್ಸೆಸ್ ಅಂತ ಹೇಳೋದು ಬೇಡ, ಬರೀ ಇಟ್ಸ್ ಅನ್ ಇನ್ ಇನ್. ಟೈಪ್. ಓಕೆ ಫಸ್ಟ್ ಓಕೆ. ನಾವು ಏನಂತ ನೋಡೋಣ, ಅದು ಇನ್ನೋ ಯಾಂಗೋ ಅಂತ ಹೇಳ್ಬಿಟ್ಟು ನೋಡೋಣ ಫಸ್ಟ್. ಓ ಸರಿ. ಆಮೇಲೆ ಮತ್ತೆ ಇನ್ ಡೆಪ್ತ್ ಆಗಿ ನೋಡೋಣ. ಸ್ಟೇಜ್ ಬೈ ಸ್ಟೇಜ್ ಕಲಿತಾ ಹೋಗಿ, ಈಸಿ ಆಗುತ್ತೆ. ಓಕೆ ಫೈನ್ ಫೈನ್ ಸರ್, ಫೈನ್ ಸರ್, ಥ್ಯಾಂಕ್ ಯು. ಶೈಲಾ ಮೇಡಮ್ ಹೇಳಿ. ಸರ್ ನಮಸ್ತೆ ಸರ್. ನನಗೆ ಇನ್ ಎಕ್ಸಸ್ ಮತ್ತು ಆಂಗ್ ಡೆಫಿಷಿಯನ್ಸಿಯಲ್ಲಿ ಒಬೆಸಿಟಿ ಪಾಯಿಂಟ್ ಹೇಳಿದ್ರಲ್ಲ ಸರ್, ಸ್ವಲ್ಪ ಇನ್ನೊಂದು ಸ್ವಲ್ಪ ಹೇಳ್ತಾರೆ, ನಂಗೆ ಅರ್ಥ ಆಗಲಿಲ್ಲ ಸರ್. ಅದು ಒಬೆಸಿಟಿ ಇದ್ರೊಳಗೆ ಹೇಗಿರುತ್ತೆ, ಅದ್ರೊಳಗೆ ನೋ ಮೆಟಾಬಾಲಿಸಮ್ ಹೇಳಿದ್ರಿ. ಇನ್ ಯಾವುದಲ್ಲಿ ನೀವು ಕೇಳಿದ್ದು? ಇನ್ ಎಕ್ಸೆಸ್ ಆಂಗ್ ಡೆಫಿಷಿಯನ್ಸಿಯಲ್ಲಿ ಒಬೆಸಿಟಿ ಅನ್ನೋದು ಬರುತ್ತೆ. ಒಬೆಸಿಟಿ ಇನ್ ಎಕ್ಸೆಸ್ ನಲ್ಲಿ ಫಟಿಗ್ ಇರುತ್ತೆ. ಯಾಂಗ್ ಡೆಫಿಷಿಯನ್ಸಿ ಒಬೆಸಿಟಿ ವಿತ್ ನೋ ಮೆಟಾಬಾಲಿಸಮ್ ಅಂತ. ಅಲ್ಲ, ಇವಾಗ ಒಬೆಸಿಟಿ ಅನ್ನೋ ವರ್ಡ್ ಬೇಡ, ವೆಯ್ಟ್ ಗೈನ್ ಆಗ್ತಾ ಇದೆ ಅನ್ಕೊಳ್ಳಿ. ವೆಯ್ಟ್ ಗೈನ್ ಆಗೋದನ್ನೇ ತಾನೇ ಒಬೆಸಿಟಿ ಅನ್ನೋದು. ವೆಯ್ಟ್ ಗೈನ್ ಆಗ್ತಾ ಇದೆ ಅನ್ಕೊಳ್ಳಿ. ಇನ್ನು ಎಕ್ಸಸ್ ಇದ್ದಾಗ ಏನಾಗುತ್ತೆ, ಆ ವೆಯ್ಟ್ ಗೈನ್ ಆಗೋದ್ರ ಜೊತೆಗೆ ಬಾಡಿಲಿ ಹೆವಿನೆಸ್ ಇರುತ್ತೆ. ತುಂಬಾ ವೆಯ್ಟ್ ಗೈನ್ ಆಗಿ ಎದ್ದೇಳೋದಕ್ಕೆ ಆಗಲ್ಲ ಅನ್ನೋ ಟೈಪ್ ಇರುತ್ತೆ ಇನ್ ಎಕ್ಸಸ್ ಆದಾಗ. ಬಟ್ ಅದೇ ವೆಯ್ಟ್ ಗೈನ್ ಆಗ್ತಾ ಇದೀವಿ, ಒಬೇಸ್ ಆಗ್ತಾ ಇದೀವಿ ಅಂತಂದ್ರೆ ಅದು ಇಫ್ ಇನ್ ಕೇಸ್ ಯಾಂಗಿಂದ ಆಗ್ತಾ ಇದೆ ಅಂದ್ರೆ ಮೆಟಬಾಲಿಸಮೇ ಆಗ್ತಾ ಇಲ್ಲ, ಸ್ಲೋ ಮೆಟಬಾಲಿಸಮ್ ಆಗ್ತಾ ಇಲ್ಲ ಅಂತಂದ್ರೆ ಅದು ಫಂಕ್ಷನ್ ಅಂತ ಅಂದ್ಕೂಡ್ಲೆ ಯಾಂಗ್. ಓಕೆ. ಮತ್ ಬೆಲ್ಲಿ ಫ್ಯಾಟ್ ಬರುತ್ತಲ್ರಿ ಸರ್, ಇದ್ರೊಳಗೆ ಬರುತ್ತೆ? ಹಾ, ನೀವು ಬೆಲ್ಲಿ ಫ್ಯಾಟ್ ಕೂಡ ನಿಮಗೆ ಆಕ್ಚುಲಿ ನೀವು ಇನ್ನು ಕಲಿತಾ ಹೋದಂಗೂ ಅದು ದಟ್ ಈಸ್ ರಿಲೇಟೆಡ್ ಟು ಸ್ಪ್ಲೀನ್. ಅಂದ್ರೆ ಚಿಕ್ಕ ಮಕ್ಕಳೊಳಗೂ ಬರುತ್ತೆ, ದೊಡ್ಡವರೊಳಗೂ ಬರುತ್ತೆ. ಲಿವರ್ ಮೆಟಬಾಲಿಸಮ್ ಕಡಿಮೆ ಆಗೋದ್ರಿಂದನೂ ಬರ್ತದೆ. ಓಕೆ ಸರ್, ಇನ್ನೊಂದ್ರಿ ಇದ ಡೆಫಿಷಿಯನ್ಸಿ, ಸ್ಟಾಗ್ನೇಷನ್, ಸ್ಟೇಸಿಸ್ ಅಂತಂದ್ರೆ ಒಂದ್ ಪಾಯಿಂಟ್ಸ್ ಹೆಚ್ಚಿಗೆನಾ ಸರ್? ಹೆಂಗ್ ನಂಗೆ ಅಷ್ಟು ಗೊತ್ತಾಗ್ಲಿಲ್ಲ. ವರ್ಡ್ಸ್ ಅಷ್ಟೇ ಕೇಳಿದ್ರಿ ಸರ್. ಅಲ್ಲ, ಇನ್ನೂ ಇದೆ ನಿಧಾನಕ್ಕೆ ಇವಾಗಲೇ ಕನ್ಫ್ಯೂಸ್ ಆಗೋದಕ್ಕೆ. ಓಕೆ, ಲಾಸ್ಟ್ ಪುಷ್ಪಕಲಾ ಮೇಡಮ್ ಹೇಳಿ. ಅನ್ಮ್ಯೂಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಹಾ ಮೇಡಮ್, ತುಂಬಾ ಜನ ಇದ್ದಾರೆ, ಏನು ಹೇಳಿ. ಅಂದ್ರೆ ಸರ್, ಇವಾಗ ಕ್ಯಾನ್ಸರು, ಟ್ಯೂಬರ್ಕುಲೋಸಿಸ್ ಮತ್ತೆ ಆತರ ದೊಡ್ಡ ದೊಡ್ಡ ಕಾಯಿಲೆ ನಾವು ಇದ್ರೊಳಗೆ ಟ್ರೀಟ್ಮೆಂಟ್ ಮಾಡ್ಬೋದಾ ಸರ್? ಲೈಕ್ ನಿಮೋನಿಯಾ, ಅಪೆಂಡಿಸೈಟಿಸ್ ಆ ತರ ಎಲ್ಲದಕ್ಕೂ ಟ್ರೀಟ್ ಮಾಡ್ಬೋದಾ? ಖಂಡಿತ ಮೇಡಮ್. ಅದು ಕೂಡ ನಾವು ಯಾಂಗ್ ಮತ್ತೆ ಇನ್ನು ಕೋರಿಲೇಟ್ ಮಾಡ್ಬೋದಾ ಸರ್ ಹತ್ರ? ಎಸ್, ಎಲ್ಲದೂ ಕೂಡ ಅದಕ್ಕೆ ನಿನ್ನೆ ಕ್ಲಾಸಲ್ಲಿ ಹೇಳಿದ್ನಲ್ಲ, ಎಲ್ಲ ಪ್ರತಿ ಒಂದು ಕೂಡ ಇನ್ ಯಾಂಗ್ ಇಂದಾನೇ ಆಗಿದೆ. ಡಿಸೀಸಸ್ ಅಂತ ಬಂದಿದೆ ಅಂತಂದ್ರೆ ಯಾವುದೋ ಒಂದು ಹೆಚ್ಚಿಗೆ ಆಗಿರುತ್ತೆ ಅಥವಾ ಯಾವುದೋ ಒಂದು ಕಡಿಮೆ ಆಗಿರುತ್ತೆ. ಆಕ್ಚುಲಿ ಕ್ಯೂರಿಯಾಸಿಟಿ ಜಾಸ್ತಿ ಆಗಿದೆ ಸರ್. ಇಷ್ಟು ದಿನ ಏನಂತ ಅನ್ಕೊಂತಿದ್ವಿ ಅಂದ್ರೆ ಈ ನಿಮೋನಿಯಾ ಬರೀ ಕೋಲ್ಡ್ನೆಸ್ ಜಾಸ್ತಿ ಆಗೋದ್ರಿಂದ ಮಾತ್ರ ಬರುತ್ತೆ ಆತರ ಅನ್ಕೊಂಡಿದ್ವಿ. ಅಂದ್ರೆ ತುಂಬಾ ಮೋಸ್ಟ್ ಆಫ್ ದಿ ನಾವ್ ಆತರ ಇದು ಫುಲ್ ಕೋಲ್ಡ್, ಇದು ಫುಲ್ ಹೀಟ್ ಆತರ ಅನ್ಕೊಂಡಿದ್ವಿ. ಇವಾಗ ಸ್ವಲ್ಪ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಾ ಇದೆ. ಇಲ್ಲ, ಅದನ್ನ ಬೈಫಾರ್ಕೇಟ್ ಮಾಡೋದಕ್ಕೇನೆ ಇದು ಅಡ್ವಾನ್ಸ್ ಕ್ಲಾಸ್ ಅಂತ ಹೇಳ್ಬಿಟ್ಟು ನಾನು ಡೆಪ್ತ್ ಅಲ್ಲಿ ತಗೊಂಡು ಹೋಗ್ತಾ ಇದ್ದೀನಿ. ಅಂದ್ರೆ ಇನ್ನು ಅಂದ್ರೆ ಪೇಷಂಟ್ಸಿಗೆ ಆಲ್ಮೋಸ್ಟ್ ಇವಾಗ ಸ್ವಲ್ಪ ಟ್ರೀಟ್ ಮಾಡ್ತಾ ಇದ್ದೀನಿ, ಸಕ್ಸಸ್ಫುಲಿ ಟ್ರೀಟ್ ಮಾಡ್ತಾ ಇದ್ದೀನಿ. ಟ್ರೀಟ್ ಮಾಡ್ತಿರೋರಿಗೆಲ್ಲ ಕ್ಲಿಯರ್ ಆಗ್ತಿದೆ. ಬೇಸಿಕ್ ಅಲ್ಲಿ ATM ಸ್ಟೂಡೆಂಟ್ ನಾನು. ಬಟ್ ನೀವ್ ಹೇಳುವಾಗ ಇನ್ನೂ ಡೆಪ್ತ್ ಆಗಿ ಹ್ಯಾಂಗ್ ಕಲಿಬೋದಂತ ಅನ್ನಿಸ್ತಾ ಇದೆ. ಅದೊಂದ್ ಸ್ವಲ್ಪ ಇನ್ನೂ ನನಗೆ ಕನ್ಫ್ಯೂಷನ್ಸೇ ಇತ್ತು. ಆಫ್ಟರ್ ATM ಕ್ಲಾಸ್ ಕೂಡನು ಇನ್ನೂ ಸ್ವಲ್ಪ ಕನ್ಫ್ಯೂಷನ್ ಅಲ್ಲೇ ಇದೀನಿ ನಾನು, ಹ್ಯಾಂಗ್ ಬೈಫರ್ಕೇಶನ್ ಮಾಡೋದು. ಅದೇ ಇದು ಇನ್ನು ಸೆಕೆಂಡ್ ಕ್ಲಾಸ್, ಹೋಗ್ತಾ ಹೋಗ್ತಾ ನಿಮಗೆ ತುಂಬಾನೇ ಕ್ಲಿಯರ್ ಆಗುತ್ತೆ. ಓಕೆ ಓಕೆ, ಥ್ಯಾಂಕ್ ಯು ಸರ್. ಕ್ಲಾಸ್ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಓಕೆ, ಉಳಿದಿರೋ ಡೌಟ್ಸ್ ನ ನಾಳೆ ತಗೋತೀನಿ. ಸ್ಟಾರ್ಟಿಂಗ್ ಕೆಲವು ಡೌಟ್ಸ್ ತಗೊಂಡು ನಾಳೆ ಕಂಟಿನ್ಯೂ ಮಾಡ್ತೀನಿ. 7 ಗಂಟೆಗೆ ಕರೆಕ್ಟ್ ಆಗಿ ಲಾಗಿನ್ ಆಗಿ 5-10 ನಿಮಿಷ ಹಳೆ ಕ್ವಶನ್ಸ್ ಗಳನ್ನ ತಗೊಂಡು ಸೊ ನೆಕ್ಸ್ಟ್ ಡೇ ಕ್ಲಾಸ್ಗೆ ಹೋಗೋದಕ್ಕೆ ಅನುಕೂಲ ಆಗುತ್ತೆ. ಸಾಧ್ಯ ಆದ್ರೆ ಮುಂದಿನ ದಿನಗಳಲ್ಲಿ 6:50ಕ್ಕೆ ಲಾಗಿನ್ ಆದ್ರೆ 7 ಗಂಟೆ ಶಾರ್ಪ್ ಕ್ಲಾಸ್ ಸ್ಟಾರ್ಟ್ ಮಾಡಿ
ಸೊ ಆನ್ ಟೈಮ್ ಮುಗಿಸೋದಕ್ಕೂ ಪ್ರಯತ್ನ ಪಡ್ಬೋದು ಅನ್ನೋದು ಉದ್ದೇಶ. ಸೊ ಹಾಗಾಗಿ ಸೊ ಆದಷ್ಟು ಬೇಗ ಜಾಯಿನ್ ಆಗಿ. ಲೈಕ್ ನಾನು ಅಬ್ಸರ್ವ್ ಮಾಡ್ತಿರ್ತೀನಿ 7:15, 7:20, 7:15 ಮೇಲೆ ಸ್ಟ್ರೆಂತ್ ರೈಸ್ ಆಗ್ತಾ ಇದೆ. ಸೊ ನೋಡಿ, ಸ್ವಲ್ಪ ಬೇಗನೆ ಲಾಗಿನ್ ಆದರೆ ತುಂಬ ನಿಮಗೂ ಅನುಕೂಲ ಆಗುತ್ತೆ, ಹೇಳ್ಕೊಡೋದಕ್ಕೆ ಅವ್ರಿಗೂ ತುಂಬ ಚೆನ್ನಾಗಿ ಅನ್ಸುತ್ತೆ ಅನ್ನೋ ಉದ್ದೇಶ ಅಷ್ಟೇ. ಓಕೆ, ಥ್ಯಾಂಕ್ ಯು. ನಾಳೆ ಮತ್ತೆ ಸಿಗುವ. ಶುಭರಾತ್ರಿ ಎಲ್ಲರಿಗೂ. ನಮಸ್ತೆ.